ಯಾರು? ಇಲ್ಲ. ಈ ಪಾಯಸ ಮಾಡಿ ಎಲ್ರಿಗೂ ನಮಸ್ಕಾರ. ಈ ದಿನ ಕೊನೆಯ ಹಾಗೂ 5ನೇ ದಿನದ ಜ್ಯೋತಿಷ ಕಾರ್ಯಾಗಾರ ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಏರ್ಪಡಿಸಿದ್ದಂಥ 5 ದಿನಗಳ ಕಾರ್ಯಾಗಾರಕ್ಕೆ ಅಂತಿಮ ದಿನದ ಸಮಯಕ್ಕೆ ಬಂದಿದ್ದೀವಿ. ಈ ದಿನ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಮಹಿಳಾ ವಿಶ್ವ ದಿನಾಚರಣೆಯ ಸುಸ್ವಾಗತಗಳು. ಈ ದಿನ ಇಬ್ಬರು ವಿಶೇಷವಾದಂಥ ವಿಷಯಗಳಲ್ಲಿ ಮಾತಾಡುವಂಥ ಉಪನ್ಯಾಸಕರು ಇದ್ದಾರೆ. ಅವರಲ್ಲಿ ಮೊದಲನೇದಾಗಿ ಸೌಭಾಗ್ಯ ಅವರು ನಿಮಗೂ ಎಲ್ಲರಿಗೂ ಪರಿಚಿತವಾದಂತಹ ಬಹಳ ಮೃದು ಹಾಗೂ ತುಂಬಾ ಸೌಮ್ಯವಾದಂತಹ ಒಂದು ಗುಣಗಳನ್ನು ಹೊಂದಿರುವಂಥದ್ದು, ಎಲ್ಲವನ್ನು ಕೂಡ ಸರಿ ತೂಗಿಸಿ ಹೊಂದಿಕೊಳ್ಳುವಂತಹ ಗುಣ ಇರುವಂತಹ ಸೌಭಾಗ್ಯ ಮೇಡಮ್ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಜೊತೆಗೆ ಅವರ ದಿನನಿತ್ಯ ಲೇಖನಗಳನ್ನ ನೀವು ನೋಡ್ತಾನೆ ಇರ್ತೀರಿ. ಜ್ಯೋತಿಷ ಕ್ಷೇತ್ರದಲ್ಲಿ ಅವರಿಗೆ ತುಂಬಾ ಅನುಭವ ಮತ್ತು ಒಳ್ಳೆಯ ಲೇಖನಗಾರ್ತಿ, ಜೊತೆಗೆ ವಿಮರ್ಶೆಯಲ್ಲೂ ಕೂಡ ಯಾಕೆಂದ್ರೆ ಅವರು ಅವಾಗ ಕೆಲವು ಸಲ ಕೇಳ್ತಾ ಇದ್ರು, ಯಾರಾದ್ರೂ ಏನಾದ್ರೂ ಒಂದು ವಿಷಯಗಳನ್ನ ಬರೆದಾಗ ನಿಮ್ಮ ಚಂದ್ರ ಹೀಗಿದೆನಲ್ವಾ, ಕುಜ ಹೀಗಿರ್ಬೇಕಲ್ವಾ, ಆ ತರ ಒಂದು ಇದನ್ನ ಗೆಸ್ಸಿಂಗ್ ಮಾಡುವಂಥದ್ದು ಬಹಳ ಅದ್ಭುತವಾದಂಥ ನಾಲೆಡ್ಜ್ ಇದೆ. ವಿಷಯಗಳನ್ನು ಅಷ್ಟೇ ಲೇಖನಗಳಲ್ಲಿ ತುಂಬಾ ಚೆನ್ನಾಗಿ ಎಲ್ಲೆಲ್ಲಿ ಅವರು ಅದನ್ನು ಓದಿರ್ತಾರೋ, ಎಲ್ಲೆಲ್ಲಿ ಅದನ್ನ ಅವರು ತಮ್ಮ ಒಂದು ಇದರಲ್ಲಿ ಬರೆದಿಟ್ಟಿರ್ತಾರೋ ಗೊತ್ತಿಲ್ಲ, ಬಹಳ ಅದ್ಭುತವಾಗಿ ಲೇಖನಗಳನ್ನ ಪ್ರತಿದಿನ ನೋಡಿ ನಾವು ಮರೆಯೋ ಹಾಗೆ ಇಲ್ಲ. ಎಷ್ಟೇ ಒಂದು ಕೆಲಸ ಕಾರ್ಯಗಳಿದ್ರೂ ಕೂಡ ಬಿಡುವಿನ ವೇಳೆಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಒಂದೊಂದು ಲೇಖನ ಹಾಕ್ತಾ ಇರ್ತಾರೆ. ಮತ್ತು ಜ್ಯೋತಿಷ ಕ್ಷೇತ್ರದಲ್ಲಿ ಅನೇಕ ನಾಡಿ ಇರ್ಬೋದು, ವೇದಿಕ್ ಅಸ್ಟ್ರಾಲಜಿ ಇರ್ಬೋದು, ಸಂಖ್ಯಾಶಾಸ್ತ್ರ ಇರ್ಬೋದು, ಎಲ್ಲವನ್ನು ಕಲ್ತಿದ್ದಾರೆ. ಎಲ್ಲವನ್ನು ಕಲ್ತಿ ತುಂಬ ಅನುಭವ, ಒಂದು 15 ವರ್ಷಗಳಿಗಿಂತನೂ ಮೇಲೆ ಅವರಿಗೆ ಅನುಭವ ಆಗಿದೆ. ತಮ್ಮ ಬಿಡುವಿನ ವೇಳೆ ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ಅವರು ನಮಗೆ ಆಗದೇ ಇರುವಂಥ ಒಂದು ಪರಿಸ್ಥಿತಿಗಳಲ್ಲಿ ಒಪ್ಕೊಂಡು ಇವತ್ತು ಕಾರ್ಯಾಗಾರದಲ್ಲಿ ಭಾಗವಹಿಸಿ ಅವರ ಉಪನ್ಯಾಸ ಮಾಡಲು ಒಪ್ಪಿದ್ದಾರೆ. ಅವರಿಗೆ ನಾವು ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ವೇದಿಕೆಗೆ ನಾವು ಆಹ್ವಾನ ಮಾಡೋಣ. ಸೌಭಾಗ್ಯ ಮೇಡಮ್ ಅವರೇ ಇದ್ದೀರಾ? ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸೌಭಾಗ್ಯ ಅವರೇ ನಮಸ್ತೆ ಇದ್ದೀರಾ? ಮ್ಯಾಮ್. ನಮಸ್ತೆ. ನಮಸ್ತೆ. ಬೆಂಟೆ ಮೇಡಮ್ ಎಕೋ ಬರ್ತಾ ಇದೆ, ಸ್ವಲ್ಪ ಮ್ಯೂಟ್ ಜಾಯಿನ್ ಆಗಿ ಮೇಡಮ್. ನೋಡಿ, ಏನಕ್ಕೆ ಮೈಕ್ನ ಮ್ಯೂಟ್ ಮಾಡ್ದಿರ ಮಾತಾಡ್ತಿರಪ್ಪ ಗೊತ್ತಾಗಲ್ಲ. ನೆನ್ನೆ ಮೊನ್ನೆ ಎಲ್ಲ ನನಗೆ ಭಾಳ ಖುಷಿ ಆಯಿತು, ಎಷ್ಟು ಚೆನ್ನಾಗಿ ಇದ್ರೆ ಅಂತ. ಇವತ್ತು ಯಾಕೆ ಸ್ಟಾರ್ಟಿಂಗಲ್ಲೇ ಗಲಾಟೆ ಸ್ಟಾರ್ಟ್ ಆಗಿದೆ? ಮೇಡಮ್ ನಿಮ್ದು ಆಡಿಯೋ ಡಿಸ್ಟರ್ಬ್ ಇದೆ. ನಂದ ಆಡಿಯೋನಾ? ಹೌದು, ಎಕೋ ಬರ್ತಾ ಇದೆ. ಅವ್ರದ್ದೆಲ್ಲ ಬೇರೆಯವ್ರು ಯಾರೋ ಇದ್ ಮಾಡ್ಕೊಂಡಿದ್ದಾರೆ, ಹಾಗಾಗಿ ಬರ್ತಾ ಮೇಡಮ್ ಕ್ಲಿಯರೆನ್ಸ್ ಇದೆ. ಡಿಸ್ಟರ್ಬ್ ಮಾಡಿದ್ರು, ಅವ್ರ ಜೊತೆ ಜಾಯಿನ್ ಆಗಿತ್ತು. ಇವಾಗ ಇಲ್ಲ ನೋಡಿ ಮೇಡಮ್. ಯಾರು ವೆಂಕಟೇಶನ್ ಅವ್ರು ಮ್ಯೂಟ್ ಮಾಡ್ಕೋಬೇಕು, ಅವ್ರದೇ ಸೌಂಡ್ ಬರ್ತಾ ಇರೋದು. ನಾನು ಏನ್ ಮಾಡ್ತೀನಿ ಅಂದ್ರೆ, ಯಾರು ಬೇಜಾರು ಮಾಡ್ಕೊಳ್ತೀರೋ ನನಗೆ ಗೊತ್ತಿಲ್ಲ, ಯಾರು ಮೈಕ್ ಆನ್ ಮಾಡ್ಕೊಂಡು ಡಿಸ್ಟರ್ಬ್ ಮಾಡ್ತಾನೋ ಡೈರೆಕ್ಟ್ ಆಗಿ ರಿಮೂವ್ ಮಾಡ್ಬಿಡ್ತೀನಿ ನಾನು.
ಮಾತಾಡುವಾಗ ನಾನು ಮತ್ತೆ ಮ್ಯೂಟ್ ಮಾಡಿ ಮೈಕ್ ಆನ್ ಮಾಡ್ಕೊಳ್ಳಿ, ಡಿಸ್ಟರ್ಬೆನ್ಸ್ ಆಗುತ್ತೆ ಮಾತಾಡೋರಿಗೆ, ಆಯ್ತಾ? ಅದಕ್ಕೆ ಲಾಸ್ಟ್ವರೆಗೂ ಮ್ಯೂಟ್ ಮಾಡಬೇಡಿ ಮೇಡಮ್. ಇರಲಿ. ಇವಾಗ ಉಪನ್ಯಾಸಕ್ಕೆ ಬರೋಣ. ಸೌಭಾಗ್ಯ ಅವರೇ ಇದ್ದೀರಾ? ಜಾಯಿನ್ ಆಗಿದ್ದೀರಾ? ಇದಾರಾ ಮೇಡಮ್? ಬಂದಿಲ್ವಾ? ಮೇಡಮ್ ನೀವು ಒಂದ್ಸಲ ರೀಜಾಯಿನ್ ಆಗಿ ಮೇಡಮ್. ಹೌದಾ? ಬಂದಿದ್ದಾರೆ, ಅವರು ಮ್ಯೂಟ್ ಮಾಡ್ಕೊಂಡಿದ್ದಾರೆ. ಅವರು ಮ್ಯೂಟ್ ಆಗಿದ್ದಾರೆ ಮೇಡಮ್. ಆ, ಸೌಭಾಗ್ಯ ಮೇಡಮ್ ಮ್ಯೂಟ್ ಅಲ್ಲಿ ಇದ್ದಾರೆ. ಮೈಕ್ ಆನ್ ಮಾಡ್ಕೊಳ್ಳಿ ಹಾ ದಯವಿಟ್ಟು. ಆಯ್ತಾ? ಇವಾಗ ಕೇಳಿಸ್ತಾ ಇದ್ಯಾ? ಖಂಡಿತ ಹಾ, ಕೇಳಿಸ್ತಿದೆ. ಸೂಪರ್ ಆಗಿ ಕೇಳಿಸ್ತಾ ಇದೆ ಮೇಡಮ್. ನಮಸ್ತೆ ನಮಸ್ತೆ. ಮೇಡಮ್. ಎಷ್ಟೋ ನಮಸ್ತೆ. ದಿನಗಳ ನಂತರ ನೀವು ವೇದಿಕೆಯಲ್ಲಿ ಕಾಣಿಸ್ತಿದ್ದೀರಾ. ತುಂಬಾ ಅಪರೂಪ ಹೌದು ಆಗಿದೆ. ಬಹಳ ಹೌದು ಖುಷಿ ಹೌದು ಆಗ್ತಿದೆ. ಮೇಡಮ್. ನಿಮ್ಮ ಉಪನ್ಯಾಸ ತುಂಬಾ ನಿಮ್ಮ ಅಭಿಮಾನಿಗಳಿಗೆ ಇವತ್ತು ಸಂತೋಷದ ವಿಷಯ. ಓಕೆ, ಥ್ಯಾಂಕ್ ಯು ಮೇಡಮ್. ಹ್ಮ್. ಮೊದಲನೇದಾಗಿ ಸಭೆಗೆ ನಮಸ್ಕಾರ. ಈ ಒಂದು ಮಹಿಳಾ ದಿನಾಚರಣೆ ಅಂಗವಾಗಿ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮೇಘನಾ ವರ್ಷ ಮೇಡಮ್ಗೆ ಅವ್ರಿಗೆ ಧನ್ಯವಾದಗಳು. ಆಗ್ಲೇ ಟೈಮ್ ಓಡ್ತಾ ಇದೆ, 8:45 ಆಗಿದೆ. ಮತ್ತೇನು ಮಾತಾಡೋಲ್ಲ ಜಾಸ್ತಿ, ವಿಷಯಕ್ಕೆ ಬಂದ್ಬಿಡ್ತೀನಿ. ಇವತ್ತು ನಾನು ತಗೊಂಡಿರೋ ವಿಷಯ ಜಾತಕ ಹೊಂದಾಣಿಕೆ ಅಂತ. ಹೆಂಗಂದ್ರೆ ಮದ್ವೆ ಸ್ವರ್ಗದಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ. ಮತ್ ನಾವ್ ಅದನ್ನ ಭೂಮಿ ಮೇಲೆ ಆಚರಿಸ್ತೀವಿ. ಅಂದ್ರೆ ನಾವು ಮದ್ವೆ ಆಗೋದು ಹಲೋ, ಯಾರಾದ್ರೂ ಡಿವೈಸ್ಗಳು ಎರಡೆರಡು ಪಕ್ಕದಲ್ಲಿ ಇಟ್ಕೊಂಡಿದ್ರೆ ಎಕೋ ಬರುತ್ತೆ ನೋಡಿ. ಸ್ವಲ್ಪ ಡಿಸ್ಟೆನ್ಸ್ ಮಾಡಿ ಅದನ್ನ. ಆಮೇಲೆ ಇದು ಮದ್ವೆ ಅನ್ನೋದು ಎರಡು ದೇಹಗಳ ನಡುವಿನ ಸಂಬಂಧ ಅಲ್ಲ. ಇದು ಮದ್ವೆ ಅನ್ನೋದು ಎರಡು ಆತ್ಮಗಳ ದೈಹಿಕ ಮಾನಸಿಕ ಬಂಧವಾಗಿದೆ. ಇವಾಗ ಸಮಾಜದಲ್ಲಿ ಮದ್ವೆ ಅನ್ನೋದು ಇಬ್ರು ವ್ಯಕ್ತಿಗಳು ಒಟ್ಟಾಗಿ ವಾಸಿಸಲು ಕೊಡುವಂತಹ ಒಂದು ಪರವಾನಿಗೆ. ಇವಾಗ ಸುಮ್ನೆ ಮದ್ವೆ ಆಗದೆ ಇರೋರು ಒಟ್ಟಿಗೆ ಇರಕ್ಕಾಗಲ್ಲ, ನಮ್ ಸಮಾಜ ಒಪ್ಪಲ್ಲ. ಮದ್ವೆ ಆಗಿರೋರು ಎರಡು ವ್ಯಕ್ತಿಗಳು ಒಟ್ಟಿಗೆ ವಾಸಿಸಲು ಕೊಡುವಂತ ಒಂದು ಪರವಾನಿಗೆ. ಈ ಒಂದು ಮದ್ವೆ ಅನ್ನೋದು ಬರೀ ಎರಡು ವ್ಯಕ್ತಿಗಳಿಗೆ ಸಂಬಂಧಪಟ್ಟಿಲ್ಲ, ಎರಡು ಕುಟುಂಬಕ್ಕೆ ಸಂಬಂಧಪಟ್ಟಿದೆ. ಆ ಎರಡು ವ್ಯಕ್ತಿಗಳು ಚೆನ್ನಾಗಿದೆ, ಎರಡು ಕುಟುಂಬಗಳು ಚೆನ್ನಾಗಿರ್ತ. ಎಲ್ಲಿ ಆ ಎರಡು ವ್ಯಕ್ತಿಗಳ ಬಗ್ಗೆ ಘರ್ಷಣೆ ಅಥವಾ ಕಿತ್ತಾಟಗಳು ನಡೆದ್ರೆ ಆ ನಲ್ಗೋಗೋದು ಆ ಎರಡು ಕುಟುಂಬನೇ ಹೊರತು ಬೇರೆಯವರಲ್ಲ. ಸೊ ಹಾಗಾಗಿ ನಾನು ಹೇಳೋದು ಏನಪ್ಪಾ ಅಂದ್ರೆ, ಒಂದು ಜಾತಕವನ್ನು ನಾವು ಹೊಂದಾಣಿಕೆ ಮಾಡ್ಬೇಕು. ಇವಾಗ ನಾವು ಸಾಮಾನ್ಯ ಹೇಳ್ತೀವಿ, ದ್ವಾದಶ ಕೂಟಗಳಲ್ಲಿ 36 ಗುಣ ಬಂದ್ರೆ 36 ಗುಣ ಇದೆ, 18 ಮೇಲ್ ಬಂದ್ರೆ ಮದ್ವೆ ಮಾಡ್ಬೋದು ಅಂತಾನು, ಮತ್ತೆ 18 ಕೆಳಗ್ ಬಂದ್ರೆ ಮದ್ವೆ ಮಾಡಬಾರ್ದು ಅಂತ ನಾವು ಅನ್ಕೊಂಡಿದೀವಿ. ಖಂಡಿತ ತಪ್ಪು. ಹಾಗಾದ್ರೆ 30 ಮೇಲ್ ಬಂದಿರೋರೆಲ್ಲ ಚೆನ್ನಾಗೇ ಇದ್ದಾರಾ? ಹಾಗಾದ್ರೆ 18ಕ್ಕಿಂತ ಕಡಿಮೆ ಬಂದಿರೋರು ಚೆನ್ನಾಗಿಲ್ವಾ? ಖಂಡಿತ ಇದ್ದಾರೆ. ನಾವೊಂದು ಜಾತಕ ಹೊಂದಾಣಿಕೆ ಮಾಡ್ಬೇಕಾದ್ರೆ ಕೆಲವೊಂದು ನಾವು ವಿಚಾರಗಳನ್ನ ನಾವು ಸೂಕ್ಷ್ಮವಾಗಿ ಗಮನಿಸ್ಬೇಕಾಗುತ್ತೆ. ಈ ಒಂದು ಯಶಸ್ವಿ ದಾಂಪತ್ಯ ಜೀವನಕ್ಕೆ ಕೀಲಿ ಅಂದ್ರೆ ಪ್ರೀತಿ, ಪರಸ್ಪರ ಗೌರವ, ನಂಬಿಕೆ, ಮತ್ತೆ ಸಮಯದ ಹೊಂದಾಣಿಕೆ, ಮತ್ತೆ ಭಾವನಾತ್ಮಕವಾಗಿ ಬೆಂಬಲ ಕೊಡೋದಿರುತ್ತೆ. ಯಾವಾಗ ಎಲ್ಲಿ ನಂಬಿಕೆ, ಪರಸ್ಪರ ಗೌರವ, ಪ್ರೀತಿ, ತಿಳುವಳಿಕೆ ಕೊರತೆ ಇರ್ತೋ ಅಲ್ಲಿ ಒಂದು ವಿಚ್ಛೇದನ ಅನ್ನೋ ಪದಗಳು ಬಂದ್ಬಿಡುತ್ತೆ. ಸೊ ನಾವ್ ಯಾವತ್ತೂ ಕೂಡ ಆ ಹುಡುಗ ಹುಡುಗಿನಲ್ಲಿ ನಾವು ಫಸ್ಟ್ ನೋಡ್ಬೇಕಾಗಿರೋದು ಮಾನಸಿಕ ಹೊಂದಾಣಿಕೆ ಆಗುತ್ತಾ ಅಂತ ನೋಡ್ಬೋದು. ಆ ದ್ವಾದಶ ಕೂಟಗಳಲ್ಲಿ ಎಲ್ಲಾ ಕೂಟ ಬರ್ದಿರೋ ಚಿಂತೆ ಇಲ್ಲ, ಮನೋಕೂಟ ಒಂದು ಮುಖ್ಯವಾಗಿ ಬೇಕಾಗುತ್ತೆ. ನಾನು ಹೇಳ್ತೀನಿ, ಜಾತಕ ಹೊಂದಾಣಿಕೆ ಮಾಡ್ಬೇಕಾದ್ರೆ 3 ವಿಷಯನ ಗಮನಿಸ್ಬೇಕು. ಒಂದು ಲಗ್ನ, ಎರಡನೇದು ಚಂದ್ರ, ಮೂರನೇದು ರವಿ. ಲಗ್ನ ಅಂದ್ರೆ ದೇಹ, ಚಂದ್ರ ಅಂದ್ರೆ ಮನಸ್ಸು, ರವಿ ಅಂದ್ರೆ ಆತ್ಮ. ಈ ಮೂರುಗಳು ತ್ರಿಕೋನದಲ್ಲಿರಬೇಕು. ಅಂದ್ರೆ ಹುಡುಗಿಯ ಲಗ್ನ, ಹುಡುಗನ ಲಗ್ನ 159 ಅಲ್ಲಿ, ಮತ್ತೆ ಚಂದ್ರನು 159 ಅಲ್ಲಿ, ರವಿ ಕೂಡ 159 ಅಲ್ಲಿ ಇದ್ರೆ ಒಳ್ಳೇದು. ಅದು ಏನಾದ್ರು ಷಷ್ಟಾಷ್ಟಕ ಇದ್ರೆ ಅಥವಾ ದ್ವಾದಶ ಇದ್ರೆ ಕೆಲವೊಂದ್ಸರಿ ಈ ತರ ಸಂಸಾರದಲ್ಲಿ ಅಪಸ್ವರಗಳು ಕಾಣಿಸ್ಕೊಳುತ್ತೆ. ಯಾಕೆ ಅಂತ ಹೇಳ್ತೀನಿ ನೋಡಿ. ಇವಾಗ ತತ್ವಗಳಿರುತ್ತೆ. ಇವಾಗ ಚರ ತತ್ವ, ಸ್ಥಿರ ತತ್ವ, ದ್ವಿಸ್ವಭಾವ ತತ್ವ ಅಂತ ಇರುತ್ತೆ. ಇವಾಗ ಹುಡುಗ ಚರ ತತ್ವದಲ್ಲಿದ್ದು ಹುಡುಗಿ ಏನಾದ್ರು ಸ್ಥಿರ ತತ್ವದಲ್ಲಿದ್ರೆ ಹೊಂದಾಣಿಕೆ ಆಗಲ್ಲ. ನಾವ್ ಯಾಕಪ್ಪ ಹಾಗೆ ಹೇಳ್ತೀವಿ ಅಂತಂದ್ರೆ, ನೋಡಿ, ಚರ ತತ್ವ ಅಂದ್ರೆ ಸದಾ ಪ್ರಯಾಣ ಮಾಡ್ತಾ ಇರ್ತಾರೆ. ಅವರು ಒಂಥರ ಯಾವಾಗ್ಲೂ ಚಲನವಲನದ ಅಂದ್ರೆ ತುಂಬಾ ಇಷ್ಟಪಡ್ತಾರೆ.
ಆಮೇಲೆ ಅವ್ರು ಎಲ್ಲಾ ವಿಷಯಗಳನ್ನು ಬದಲಾಯಿಸಕ್ ಇಷ್ಟಪಡ್ತಾರೆ. ಅಂದ್ರೆ ಎಲ್ಲ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಅವ್ರ ವಿಷಯಗಳನ್ನ ಬದಲಾಯಿಸಕ್ಕೆ ಇಷ್ಟಪಡ್ತಾ ಇರ್ತಾರೆ. ಮತ್ತೆ ಯಾವ್ದನ್ನ ಇವರು ಮನ್ಸಲ್ಲಿ ತುಂಬಾ ದಿವಸ ಇಟ್ಕೊಳ್ಳಲ್ಲ, ಬೇಗ ಮರ್ತೋಗ್ತಾರೆ. ಮತ್ತೆ ಜಗಳ ಚರ್ಚೆಗೆಲ್ಲ ಹೋಗೋದಿಲ್ಲ ಯಾರು ಈ ಚರ ತತ್ವದವರು. ಈ ಸ್ಥಿರ ತತ್ವದವರಾದ್ರೆ ಒಂಥರ ಅವ್ರಿಗೆ ದೃಢವಾದ ಮತ್ತು ಸ್ಥಿರವಾದ ಆಶಾಪಾಶಗಳಿರುತ್ತೆ. ಅವರು ಒಂದು ವಿಷಯ ಬಯಸಿದ್ರೆ ಅದು ಕೆಟ್ಟದ್ದೋ ಒಳ್ಳೇದೋ ಗೊತ್ತಿಲ್ಲ, ಒಟ್ನಲ್ಲಿ ಅದು ಬೇಕೇ ಬೇಕು. ಅಷ್ಟು ಸುಲಭವಾಗಿ ಇವರು ಯಾವುದನ್ನು ಮರೆಯಲ್ಲ. ಪ್ರತಿಯೊಂದಕ್ಕೂ ಹಠ, ಎಲ್ಲದಕ್ಕೂ ಹಠ. ಫ್ಯಾಮಿಲಿಯೂ ಅಷ್ಟೇ, ಒಂದ್ ಸಣ್ಣ ವಿಷಯನ ದೊಡ್ಡದ್ ಮಾಡ್ಬಿಡ್ತಾರೆ. ಸೊ ಈ ದೊಡ್ಡದ್ ಮಾಡಿದಾಗ ಸಂಸಾರದಲ್ಲಿ ಅಶಾಂತಿಗಳೆಲ್ಲಾನು ಹಾಗೆ ಆಗುತ್ತೆ. ಮತ್ತೆ ಇವ್ರಿಗೆ ಏನ್ ಗೊತ್ತಾ, ವಸ್ತುವಿನಿಂದ ಹಿಡಿದು ಒಂದು ಭಾವನಾತ್ಮಕ ವಿಷಯಕ್ಕೂ ಇವರು ಹಠ ಮಾಡ್ತಾರೆ. ಒಂದು ಟೀನೇಜ್ ಏಜ್ ಅಲ್ಲೂ ಕೂಡ ಇವರು ಪ್ರೀತಿ ಪ್ರೇಮ ಅಂತ ಬಿದ್ರೆ ಕಷ್ಟಕ್ಕೊಳಗಾಗ್ತಾರೆ. ಯಾಕಂದ್ರೆ ತಾನು ಇಷ್ಟಪಟ್ಟಿದ ವ್ಯಕ್ತಿ ಬೇಕು, ನನ್ನ ಜೀವನ ಸಂಗಾತಿಯಾಗಿ ಬರ್ಬೇಕು. ಆದ್ರೆ ಆ ವ್ಯಕ್ತಿಲಿ ಏನಿದೆ, ಒಳಿತ್ ಯಾವ್ದು ಕೆಡಕ್ ಯಾವ್ದು ನೋಡಕ್ ಹೋಗಲ್ಲ. ಸುಮ್ನೆ ಬೇಕು ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಅದನ್ನ ದುಃಖ ಅನುಭವಿಸ್ತಾರೆ. ಇನ್ನ ಉಭಯ ಅಂದ್ರೆ ದ್ವಿಸ್ವಭಾವ ಅಂದ್ರೆ ಚರ ಮತ್ತೆ ಸ್ಥಿರ ಎರಡೂ ತತ್ವಗಳು ಇರುತ್ತೆ ಇವರಲ್ಲಿ. ಏನಪ್ಪಾ ಅಂದ್ರೆ ಸಾಮಾನ್ಯವಾಗಿ ದ್ವಿಸ್ವಭಾವ ಅಂದ್ರೆ ದ್ವಂದ್ವ, ಒಂಥರ ಯಾವುದೇ ವಿಷಯಕ್ಕೂ ಸಡನ್ ತೀರ್ಮಾನಕ್ಕೆ ಬರಲ್ಲ ಇವರು. ಹಂಗಾಗಿ ಇವ್ರು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. ಅಂದ್ರೆ ಇವರು ಮದ್ವೆ ವಿಷಯ ಅಂದ್ರೆ ಹಿಡಿದು ಯಾವುದೇ ವಿಷಯಗಳಿಗೆ ಇವರು ಒಂದು ಒಳ್ಳೆ ಅವಕಾಶಗಳನ್ನ ಕಳ್ಕೊಂಡ್ಬಿಟ್ಟು ಕೊನೆಗೆ ಯಾವುದೋ ಒಂದು ತಪ್ಪು ನಿರ್ಧಾರಗಳನ್ನ ತಗೊಳ್ತಾರೆ. ಸೊ ಹಂಗಾಗಿ ಇವ್ರಿಗೆ ಇನ್ನೊಂದು ಏನಪ್ಪಾ ಅಂದ್ರೆ, ಸಾಮಾನ್ಯವಾಗಿ ದ್ವಿಸ್ವಭಾವ ರಾಶಿಯವ್ರದ್ದು ಏನಪ್ಪಾ ಅಂದ್ರೆ, ಯಾರನ್ನೋ ಪ್ರೀತಿಸ್ತಾರೆ, ಯಾರನ್ನೋ ಮದ್ವೆ ಆಗ್ತಾರೆ, ಅಥವಾ ಯಾರನ್ನೋ ಮದ್ವೆ ಆಗ್ತಾರೆ, ಯಾರನ್ನೋ ಪ್ರೀತಿಸ್ತಾರೆ. ಸಾಮಾನ್ಯವಾಗಿ ನಾವು ಇದನ್ನ ದ್ವಿಸ್ವಭಾವ ರಾಶಿಗಳಲ್ಲಿ ಕಂಡ್ಕೊಳ್ಬಹುದು. ಸೊ ನಾನು ಅದಕ್ಕೆ ಏನ್ ಹೇಳ್ತೀನಿ ಅಂದ್ರೆ, ಯಾವಾಗ್ಲೂ ಚರಾಚರನೇ ಆಯ್ಕೆ ಮಾಡಿ. ಇವಾಗ ಚರಾಚರನೇ ಆಯ್ಕೆ ಮಾಡಿದ್ರು ಅಂತಂದ್ರೆ ಅವರು ಒಂಥರ ಖುಷಿ ಆಗಿರ್ತಾರೆ. ಇವಾಗ ಗಂಡ ಚರ ಹೆಂಡತಿನೂ ಚರ ತಲಿತ್ತು ಅಂದ್ರೆ ಅವ್ರು ಸಾಮಾನ್ಯವಾಗಿ ಇವಾಗ ಚಲ ಅಂದ್ರೆ ಒಂಥರ ಚಲನೆ ಅಂತೆ, ಒಂದು ಸಣ್ಣ ಟ್ರಿಪ್ಗಳನ್ನ ಹೋಗೋದು ಎಲ್ಲ ತುಂಬಾ ಖುಷಿಯಾಗಿ ಅನುಭವಿಸ್ತಾ ಇರ್ತಾರೆ. ಇವಾಗ ಅವ್ರೇನಾದ್ರು ಇಬ್ರು ಸಂಚಾರ ಪ್ರಿಯರಾಗಿರ್ತಾರೆ, ಎಲ್ಲ ನೋಡ್ತಾರೆ. ಇವಾಗ ಗಂಡ ಏನಾದ್ರು ನಾವು ಹೋಗೋಣ, ಒಂದು ಟ್ರಿಪ್ ಹೋಗೋಣ, ಏನೇ ಒಂದು ವಿಷಯ ಕೇಳಿದ್ರೇನೋ ಹೆಂಡತಿ ಅದೋಳು ಖಂಡಿತ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತಾಳೆ. ಯಾಕಂದ್ರೆ ಒಬ್ರು ಹೇಳಿದ್ರೆ ಇನ್ನೊಬ್ರು ಅದಕ್ಕೆ ಕೋಪರೇಟ್ ಮಾಡಿದಾಗ ಅಲ್ಲಿ ಒಂಥರ ಬಾಂಧವ್ಯ ಇರುತ್ತೆ. ಸೊ ಅವಾಗ ಇವ್ರು ಏನ್ ಮಾಡ್ತಾರೆ, ಎಲ್ಲದಕ್ಕೂ ಆ ಹುಡುಗಿ ಆದಳು ಚರ ಯಾವ್ದು ಇತ್ತೋ ಅವಾಗೆಲ್ಲ ಅನುಸರಿಸ್ಕೊಂಡು ಹೋಗ್ತಾರೆ. ಅವಾಗ ನಾವ್ ಹೇಳ್ಬೋದು, ಇಲ್ಲಿ ಒಂದು ಹಾಡ್ ನನ್ಗೆ ಜ್ಞಾಪಕ ಬರುತ್ತೆ. ಅವಾಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ ಅಂತ ಅನ್ಕೊಂಡು ಒಂದು ಎಂಜಾಯ್ ಮಾಡ್ತಾ ಇರ್ತಾರೆ. ಅದೇ ಏನಾದ್ರು ಚರ ತತ್ವದವ್ರನ್ನ ಸ್ಥಿರ ತತ್ವದವ್ರು ಮಾಡಿದ್ರೆ, ಈ ಚರ ಅಂದ್ರೇನೆ ಮೂಮೆಂಟ್ ಹೋಗ್ತಾ ಇರೋದು, ಸ್ಥಿರ ಅಂದ್ರೆ ರದ್ದು ಮಾಡೋದು, ಕ್ಯಾನ್ಸಲ್ ಮಾಡೋದು. ಗಂಡ ಏನಾದ್ರು ನಾವು ಹೋಗೋಣ ಅಂದ್ರೆ ಹೆಂಡತಿ ಬೇಡ ಅನ್ನೋದು, ಗಂಡ ಯಾಕೆ ಅನ್ನೋದು, ಇಲ್ಲ ಹೆಂಡತಿ ನನ್ಗಿಷ್ಟ ಇಲ್ಲ ಅನ್ನೋದು. ಒಂಥರ ವಾದ ವಿವಾದಗಳನ್ನ ಇಟ್ಬಿಡುತ್ತೆ ಇಬ್ರಿಗೂನು. ನೀನ್ ಮಾಡೋ ಕೆಲ್ಸ ಇಲ್ಲ, ನಿನ್ಗೆ ಕೆಲ್ಸ, ಬರೀ ಓಡಾಡ್ತಾನೆ ಇರ್ತೀಯ ಅಂತ ಹೆಂಡತಿ ಹೇಳೋದು, ಗಂಡ ನೀನ್ ಬರೋದಿಲ್ಲ ನನ್ ಕರುದು ಅಂತ. ಹಿಂಗೆ ಒಂಥರ ಅಸಮಾಧಾನ ಒಂಥರ ಇರುತ್ತೆ. ಇದೇ ಈ ಸಣ್ಣ ವಿಷಯನೇ ಅವರಲ್ಲಿ ದೊಡ್ಡದಾಗಿ ಬೆಳೆಯೋದು. ಸೊ ಆ ತರ ಅವಾಗ ಇಲ್ಲೂ ನನಗೊಂದು ಹಾಡು ಬರುತ್ತೆ. ಏನಂದ್ರೆ ಅವಾಗ ಇವ್ನ ಹೆಂಡತಿ ಗಂಡ ಕರೆದ್ರೆ ಹೆಂಡತಿ ಹೋಗಲ್ಲ. ಅವಾಗ ಗಂಡ ಒಂದು ಹಾಡು ಹೇಳ್ಬೋದು, ನಾನೊಂದು ತೀರಾ ನೀನೊಂದು ತೀರಾ, ಆ ತರ ಒಂದು ಅಸಮಾಧಾನ ಇರುತ್ತೆ. ಇನ್ನ ದ್ವಿಸ್ವಭಾವ, ದ್ವಿಸ್ವಭಾವ, ಸ್ಥಿರ ದ್ವಿಸ್ವಭಾವ ಮತ್ತೆ ಯಾರು ಸೇಮ್ ಇದೇನೆ. ಇವ್ರು ಏನ್ ಗೊತ್ತಾ, ಫಸ್ಟ್ ಬರ್ತೀನಿ ಅಂತಾರೆ, ದ್ವಿಸ್ವಭಾವವಾದ ಬರ್ತೀನಿ ಅಂತಾರೆ. ಫಸ್ಟ್ ಕೊನೆ ಮೂಮೆಂಟ್ ಅಲ್ಲಿ ನಾ ಬರಲ್ಲ, ನನ್ಗಿಷ್ಟ ಇಲ್ಲ ಅಂತ ಹೇಳ್ತಾರೆ. ಸೊ ನಾವು ಅದಕ್ಕೆ ಹೇಳೋದು, ಯಾವತ್ತೂ ನೀವು ಒಂದು ಮ್ಯಾಚ್ ಮಾಡ್ಬೇಕಾದ್ರೆ ಆದಷ್ಟು ಯಾವ ತತ್ವದಲ್ಲಿದೆ ಆ ತತ್ವದಲ್ಲಿರೋರ್ನ ಆದಷ್ಟು ನೀವು ಮ್ಯಾಚ್ ಮಾಡಿ ಅಂತ ನಾನು ಹೇಳ್ತೀನಿ. ಹಾಗೆ ನೆಕ್ಸ್ಟ್ ಚಂದ್ರನು ಅಷ್ಟೇ 159 ಅಂತದ್ದು ಆದಷ್ಟು ನೀವು ಮ್ಯಾಚ್ ಮಾಡಿ ಅಂತ. ನೀವು 6, 8, 2, 12 ಬೇಡ, ದ್ವಾದಶ ಬೇಡ ಅಂತ ಹೇಳ್ತೀನಿ. ಆದ್ರೂ ಕೆಲವೊಂದ್ಸರಿ ನೋಡಿ, ಈಗ ಮೇಷ ಲಗ್ನ ತಗೊಂಡ್ರೆ ಅಷ್ಟಮ ಬಂದು ವೃಶ್ಚಿಕ ಲಗ್ನ ಆಗುತ್ತೆ, ವೃಶ್ಚಿಕ ಲಗ್ನದಿಂದ ಮೇಷ ಲಗ್ನ ತಗೊಂಡ್ರು ಷಷ್ಠ ಆಗುತ್ತೆ. ಆದ್ರೆ ಇದು ಹೊಂದಾಣಿಕೆ ಆಗುತ್ತೆ. ಯಾಕೆಂದ್ರೆ ಎರಡರ ಮೇಷ ಮತ್ತೆ ವೃಶ್ಚಿಕ ಅಧಿಪತಿ ಇಬ್ರು ಕುಜನೇ. ಅವ್ರು ಕಿತ್ತಾಡ್ಬೋದು, ಇಬ್ರದು ಕುಜನ್ ಸ್ವಭಾವ ಇರುತ್ತೆ, ಕಿತ್ತಾಡ್ತಾರೆ, ಎಲ್ಲ ಕೂಗಾಡ್ತಾರೆ. ಅಂದ್ರೂ ಕೂಡ ಇದು ಡೈವರ್ಸ್ ಮಟ್ಟಿಗೆ ಹೋಗಲ್ಲ, ಕಿತ್ತಾಡ್ಕೊಂಡು ಅಲ್ಲೇ ಚೆನ್ನಾಗಿರ್ತಾರೆ. ಇನ್ನು ವೃಷಭ ತುಲಾ ಆದ್ರೂ ಹಾಗೇನೆ, ಅವರು ಅಷ್ಟೇ. ಈಗ ಪ್ರೀತಿ ಪ್ರೇಮಕ್ಕೆ ಶುಕ್ರನೇ ಕಾರಕ, ದಾಂಪತ್ಯಕ್ಕೆ ಶುಕ್ರನೇ ಕಾರಕ, ಇಬ್ರು ಅನ್ಯೋನ್ಯವಾಗೇ ಇರ್ತಾರೆ ಹೊರತು ಅಲ್ಲಿ ಅವರು ಕಿತ್ತಾಡ್ಕೊಳಕ್ ಹೋಗಲ್ಲ.
ಇದು ಇದು ಯಾಕೆ ಇದ್ ಮಾತ್ರ ಯಾಕಂದ್ರೆ ಇದು ಷಷ್ಟಾಷ್ಟಕ ಬರುತ್ತೆ. ಆಮೇಲೆ ದ್ವಿದ್ವಾದಶ ಅಂದ್ರೆ ಮಕರ ಮತ್ತೆ ಕುಂಭ, ಅಲ್ಲೂ ಕೂಡ ಅಷ್ಟೇ ಶನಿ ಇಬ್ರು ಕ್ರೂರತ್ವ ತಗೊಳ್ಬೋದು, ಅಂದ್ರೂ ಕೂಡ ಅವ್ರು ಕಿತ್ತಾಡಕ್ ಹೋಗಲ್ಲ. ಈ ಒಂದು 3 ರಾಶಿಗಳಿಗೆ ಇದು ಅನ್ವಯಿಸಲ್ಲ. ಅದು ನಾವು 6, 8, 2, 12 ನಾವು ಮಾಡ್ಕೋಬಹುದು. ನೆಕ್ಸ್ಟ್ ಇನ್ನೊಂದು ಗಮನಿಸ್ಬೇಕು, ಯಾವತ್ತು ಕುಜ ಮತ್ತೆ ಶುಕ್ರನ್ಗೆ ಶನಿ ಬುಧ ಕೇತುನ ಮ್ಯಾಚ್ ಮಾಡ್ಬೇಡಿ. ಇವಾಗ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ. ಇವಾಗ ಮೀನ ರಾಶಿನಲ್ಲಿ ಕುಜ ಶುಕ್ರ ಇದ್ದಾನೆ ಅನ್ಕೊಳ್ಳಿ ಹುಡುಗಿ ಜಾತಕದಲ್ಲಿ. ಅದೇ ನೀವು ಹುಡುಗನ ಜಾತಕದಲ್ಲಿ ಶನಿ ಕೇತು ಇರೋ ಹುಡುಗನ ಮ್ಯಾಚ್ ಮಾಡ್ಬಿಟ್ರೆ ಹೇಗಾಗುತ್ತೆ? ಅದು ಕುಜ ಫಸ್ಟೇ. ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ, ಜಲತತ್ವದಲ್ಲಿ ಹೆಚ್ಚು ಗ್ರಹಗಳಿತ್ತು ಅಂದ್ರೆ ಅತಿ ಕಾಮಿಗಳು ಅಂತ ನಾವು ಹೇಳ್ತೀವಿ. ಇಲ್ಲಿ ಫಸ್ಟೇ ಶುಕ್ರ ಸ್ತ್ರೀ ಗ್ರಹ, ಕುಜ ಪುರುಷ, ಪ್ರಕೃತಿ ಪುರುಷ ಹುಡುಗಿಗಿರುತ್ತೆ, ಹುಡುಗನ್ಗೆ ಅದೇ ಶನಿ ಕೇತು ಇರುತ್ತೆ. ಇವಾಗ ಅವಳು ಒಂಥರ ಆಸೆಗಳಿರುತ್ತೆ. ಅವಳು ನೋಡ್ದಾಗೆಲ್ಲ ಬಾಬಾರು ರಸಿಕಾ ಅಂತ ಹಾಡು ಹೇಳ್ತಾ ಇರ್ತಾಳೆ. ಇವನು ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹೇಳ್ತಾ ಇರ್ತಾರೆ. ಏನ್ ಮಾಡಿದ್ವಿ ಈ ತರ ಮ್ಯಾಚ್ ಮಾಡಿದ್ರೆ 36 ಬಂದಿದೆ, ಮ್ಯಾಚ್ ಮಾಡ್ಬಿಡ್ತೀರಾ? ಇಲ್ಲಿ ಇದನ್ನ ನಾವ್ ಈ ಒಂದು ಸಣ್ಣ ಸಣ್ಣ ವಿಷಯಗಳನ್ನ ನೀವು ಗಮನಿಸಿ ನೋಡ್ಬೇಕು. ಇನ್ನೊಂದು ಏನ್ ಗೊತ್ತಾ, ಈ ಕುಜ ಶುಕ್ರ ಇರೋರ್ಗೆ ಇದನ್ನ ನಾವು ಸೆಕ್ಷುವಲ್ ಪ್ಯಾರಾಮೀಟ್ ಅಂತ ಹೇಳ್ತೀವಿ. ವಿರುದ್ಧ ಲಿಂಗದವ್ರನ್ನ ಆಕರ್ಷಣೆ ಮಾಡ್ತಾ ಇರ್ತಾರೆ. ಮತ್ತೆ ಅನಗತ್ಯವಾಗಿ ಲವ್ ಪ್ರಪೋಸಲ್ಗಳು ಇವ್ರು ತುಂಬಾ ಬರ್ತಾ ಇರ್ತಾರೆ. ನಾನು ಹೇಳೋದೇನಪ್ಪಾ ಅಂದ್ರೆ, ಈ ತರ ಪೇರೆಂಟ್ಸು ಹೆಣ್ಮಗ್ಳಿಗೆ ಈ ತರದ ಏನೋ ಕಾಂಬಿನೇಷನ್ ಅಂತಂದ್ರೆ ಆದಷ್ಟು ಆ ಮಗುನ ಗಮನಿಸ್ತಾ ಇರಿ, ಆದಷ್ಟು ಬೇಗ ಮದ್ವೆ ಮಾಡಿದ್ರೆ ಒಳ್ಳೇದು. ಮತ್ ಇನ್ನೊಂದು, ಲಗ್ನದ ಮೇಲೆ, ಇವಾಗ ಒಬ್ಬರ ಲಗ್ನದ ಮೇಲೆ ಇನ್ನೊಬ್ಬರ ಲಗ್ನದಲ್ಲೂ ರಾಹು ಇತ್ತು ಅಂದ್ರೆ ಹೊಂದಾಣಿಕೆ ಆಗುತ್ತೆ. ಅದೇ ಕೇತು ಇದ್ರೆ ಹೊಂದಾಣಿಕೆ ಮಾಡೋದು ಸರಿಯಲ್ಲ. ಯಾಕೆಂದ್ರೆ ರಾಹು ಅಂದ್ರೆ ಯೂಜು, ಅವ್ರಿಗೊಂಥರ ಆಸೆ, ಎಲ್ಲದೂ ದೊಡ್ಡದ್ ಮಾಡ್ಬೇಕು ಅಂತ ಆಸೆ. ಒಬ್ರು ಪ್ರಚೋದನೆ ಮಾಡಿದ್ರೆ ಇನ್ನೊಬ್ರು ಸಹಕರಿಸ್ತಾರೆ. ಆದ್ರೆ ಈ ಕೇತು ಏನು, ಕೇತು ಅಂದ್ರೆ ಕಡಿಮೆ ಆಸೆನೇ ಇಲ್ಲ. ಫಸ್ಟ್ ವೈರಾಗ್ಯ, ಯಾವುದು ಮೌನ, ಜೀವನದಲ್ಲಿ ಏನಾದ್ರು ಸಾಧಿಸ್ಬೇಕು. ಇಬ್ರು ಕೇತು ಇದ್ದಾರೆ, ಏನು ಇಬ್ರಿಗೂ ಒಂಥರ ಡಿಟ್ಯಾಚ್ಮೆಂಟ್, ಯಾವ್ದಕ್ಕೂ ಆಸೆಗಳಿರಲ್ಲ, ಏನು ಇರಲ್ಲ, ಮೌನವಾಗಿ ಇದ್ಬಿಡ್ತಾರೆ. ಸೊ ಹಾಗಾಗಿ ನೀವು ಆದಷ್ಟು ರಾಹು ಮೇಲೆ ರಾಹುನ ಹೊಂದಿಸಿ, ಕೇತು ಮಾತ್ರ ಹೊಂದಾಣಿಕೆ ಮಾಡಬೇಡಿ, ಆಯ್ತಾ? ಆಮೇಲೆ ಯಾಕಂದ್ರೆ ಇಲ್ಲಿ ಇಬ್ರದು ವಿರುದ್ಧ ಆಸೆ, ವಿರುದ್ಧ ಅಭಿರುಚಿ ವಿರುದ್ಧವಾಗಿದ್ರೆ ಘರ್ಷಣೆಗಳು ಉಂಟಾಗತ್ತು ಚಾನ್ಸ್. ಸೊ ಅದೇ ರಾಹು ಇತ್ತು ಅಂದ್ರೆ ಬಾನಲ್ಲೇ ಮಧುಚಂದ್ರಕ್ಕೆ ಅಂತ ಹಾಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ. ಮತ್ ಇನ್ನೊಂದ್ ಏನ್ ಗೊತ್ತಾ, ನಾನು ಹೇಳ್ತೀನಿ, ಆ ಚಂದ್ರನ್ ಮೇಲೆ ಚಂದ್ರನ್ಗಿಂತ ರವಿನ ಹೊಂದಾಣಿಕೆ ಮಾಡೋದು ತುಂಬಾ ಒಳ್ಳೇದು, ತುಂಬಾ ಚೆನ್ನಾಗಿರ್ತಾರೆ. ಆಮೇಲೆ ಹುಡುಗಿಯ ಕುಜನಿಗೆ ಶನಿನ ಯಾವತ್ತೂ ಹೊಂದಾಣಿಕೆ ಮಾಡ್ಬೇಡಿ. ಹುಡುಗಿ ಕುಜ ಎಲ್ಲಿರ್ತೇವೆ, ಇವಾಗ ಯಾವ್ದೋ ರಾಶಿಲಿ ಕುಜ ಇರ್ತಾನೆ ಹುಡುಗಿಗೆ ಅನ್ಕೊಳ್ಳಿ, ಮೇಷ ರಾಶಿಲಿ ಕುಜ ಇರ್ತಾನೆ ಅನ್ಕೊಳ್ಳಿ. ಅದೇ ಹುಡುಗನ ರಾಶಿಯಲ್ಲಿ ಮೇಷ ರಾಶಿಯಲ್ಲೇ ಶನಿ ಇತ್ತು ಅಂದ್ರೆ ಅವಾಗ ಹುಡುಗನ್ಗೆ ಲೈಂಗಿಕ ಆಸಕ್ತಿ ಕಡಿಮೆ ಆಗ್ಬಿಡುತ್ತೆ. ಸರ್, ನಮ್ಗೆ ಸಾಂಸಾರಿಕ ಜೀವನದಲ್ಲಿ ಲೈಂಗಿಕ ಆಸಕ್ತಿ ಫಸ್ಟ್ ಮೇನ್ ಬೇಕೇ, ಅದಿಲ್ಲ ಅಂದ್ರೆ ಇರಕ್ಕಾಗಲ್ಲ. ಸೊ ಕೆಲವೊಂದು ಡೈವರ್ಸ್ಗಳು ಆಗೋದೇ ಇದೇನೆ, ಅವಳು ನನ್ ಕೋಪರೇಟ್ ಮಾಡ್ತಾ ಇಲ್ಲ ಹಾಗೆ ಅಂತ. ಈ ಒಂದು ವಿಷಯದಲ್ಲೂ ಕೂಡ ಡೈವರ್ಸ್ಗಳಾಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಕುಜುನ್ ಮೇಲೆ ಶನಿನ ಹೊಂದಾಣಿಕೆ ಮಾಡಬೇಡಿ. ಅಂದ್ರೆ ಇದು ಕುಜುನ್ ಮೇಲೆ ಶುಕ್ರನ್ ಹೊಂದಾಣಿಕೆ ಮಾಡಿದ್ರೆ ಆಕರ್ಷಣೆ ಇರುತ್ತೆ. ಈ ದಾಂಪತ್ಯ ಹೇಳಿದ್ನಲ್ಲ, ಆಕರ್ಷಣೆನೇ ಮೇನ್ ಕಾರಣ. ಆಮೇಲೆ ಇನ್ನೊಂದು, ಸ್ತ್ರೀ ಜಾತಕದ ಶನಿ ಮೇಲೆ ಪುರುಷನ್ ಜಾತಕದ ಶನಿನ ಹೊಂದಾಣಿಕೆ ಮಾಡಿರೋ ಒಳ್ಳೇದು. ಯಾಕೆಂದ್ರೆ ಒಂಥರ ಋಣಾನುಬಂಧ ಅಂತ ನಾವ್ ಹೇಳ್ತೀವಿ ಶನಿಗೆ. ಹುಡುಗಿಯ ಶನಿ ಹುಡುಗನ ಶನಿಗೂ ಹೊಂದಾಣಿಕೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತೆ ನಾವೇನ್ ಹೇಳಿದೆ, ಈಗ ಸೂರ್ಯ ಲಗ್ನ ಚಂದ್ರ ಎಲ್ಲಾನು 159 ಅಲ್ಲಿ ಇದ್ರೆ ಒಳ್ಳೇದು ಅಂತ. ಅದ್ರ 159 ಅಲ್ಲಿ ನಿಮ್ಗೆ ಸಿಗ್ಲಿಲ್ಲ ಅಂದ್ರೆ 311 ಅಲ್ಲಾದ್ರೂ ಇರ್ಬೋದು. 311 ಅಲ್ಲಾದ್ರೂ ಇದ್ರು ಕೂಡ ಇದು ಚೆನ್ನಾಗಿರುತ್ತೆ. ಅವಾಗ 100 ಜನ್ಮಕ್ಕೂ 100 ಜನ್ಮಕ್ಕೂ ಅಂತ ಹಾಡು ಹೇಳ್ಕೊಂಡು ಎಂಜಾಯ್ ಮಾಡ್ಕೊಂಡಿರ್ತಾರೆ. ಆಮೇಲೆ ನಾ ಹೇಳಿದ್ರೆ ಇನ್ನೊಂದು, ಸ್ತ್ರೀ ಜಾತಕದ ಶುಕ್ರನ ಮೇಲೆ ಪುರುಷ ಜಾತಕದ ಚಂದ್ರನ ಹೊಂದಾಣಿಕೆ ಮಾಡ್ಬೇಡಿ. ಯಾಕೆಂದ್ರೆ ಸಾಲಗಳಾಗೋದು ಜಾಸ್ತಿ, ಖರ್ಚುಗಳಾಗೋದು ಜಾಸ್ತಿ. ಸೊ ಖರ್ಚುಗಳು ಸಾಲಗಳಾಗುತ್ತೆ. ಅದೇ ಏನಾದ್ರು ಗುರು ಸಂಬಂಧ ಬಂತು ಅಂದ್ರೆ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ, ಇಲ್ಲಾಂದ್ರೆ ಖರ್ಚುಗಳು ಜಾಸ್ತಿ ಆಗ್ಬಿಡುತ್ತೆ. ಆಮೇಲೆ ಸ್ತ್ರೀ ಜಾತಕದ ಶುಕ್ರನ ಮೇಲೆ ಪುರುಷ ಜಾತಕದ ಗುರುನ ಹೊಂದಾಣಿಕೆ ಮಾಡಿದ್ರೆ ಅಭಿವೃದ್ಧಿ ಆಗ್ತಾರೆ. ಮದ್ವೆ ಆದ್ಮೇಲೆ ಇಬ್ರು ಕೂಡ ಅಭಿವೃದ್ಧಿ ಆಗ್ತಾರೆ. ಅವಾಗ ನಮ್ಮ ಸಂಸಾರ ಆನಂದ ಸಾಗರ ಅಂತ ಲೈಫ್ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ.
ಅದೇ ಸ್ತ್ರೀ ಜಾತಕದ ಶುಕ್ರನ ಮೇಲೆ ಪುರುಷ ಜಾತಕನ ಕೇತುನ ಹೊಂದಾಣಿಕೆ ಮಾಡ್ಲೇಬೇಡಿ. ಇದು ಮದ್ವೆ ಆದ್ಮೇಲೆ ವಿವಾದಗಳು ಉಂಟಾಗ್ಬಿಡುತ್ತೆ. ಸೊ ಹಾಗಾಗಿ ನಾ ಹೇಳೋದೇನಂದ್ರೆ ಆದಷ್ಟು ಗಮನಿಸಿ ಒಂದು ನೆಗೆಟಿವ್ ಮ್ಯಾಚ್ ಮಾಡಕ್ ಹೋಗ್ತೀವಿ ಅಂತ ನಾ ಹೇಳೋದು. ಆಮೇಲೆ ನಾವ್ ಇನ್ನೊಂದು ನೋಡ್ಬೋದು ಅಂತಂದ್ರೆ ಇಲ್ಲಿ ಏಕನಾಡಿ ಅಂತ ನೋಡ್ಬೋದು. ನಾವು ಮದ್ವೆ ಆಗ್ಬೇಕಾದ್ರೆ ಏಕನಾಡಿ ದೋಷನ ಗಮನಿಸ್ತೀವಿ. ಈ ನಾಡಿ ಆದಿನಾಡಿ, ಮಧ್ಯನಾಡಿ, ಅಂತ್ಯನಾಡಿ ಅಂತ 3 ನಾಡಿ ಬರುತ್ತೆ. ಹೆಂಗೆ ರಾಜಸಿಕ, ತಾಮಸಿಕ, ಸಾತ್ವಿಕ ಗುಣಗಳಿರುತ್ತೆ, ಹಾಗೆ ವಾತ, ಪಿತ್ತ, ಕಫ ಅಂತ 3 ಇರುತ್ತೆ. ಈ ನಾಡಿ ನೋಡೋ ಉದ್ದೇಶ ಏನಪ್ಪಾ ಅಂದ್ರೆ ಆದಿನಾಡಿ ವಾತ ಪ್ರಕೃತಿ ಆಗಿರುತ್ತೆ, ಮಧ್ಯನಾಡಿ ಪಿತ್ತ ಪ್ರಕೃತಿ ಆಗಿರುತ್ತೆ, ಅಂತ್ಯನಾಡಿ ಕಫ ಪ್ರಕೃತಿ ಆಗಿರುತ್ತೆ. ಇಬ್ರದು ಒಂದೇ ನಾಡಿ ಅಂದ್ರೆ ಇಬ್ರದು ಒಂದೇ ಪ್ರಕೃತಿ, ಅಂದ್ರೆ ಇಬ್ರದು ಆದಿ ನಾಡಿ ಅಂದ್ರೆ ಇಬ್ರದು ವಾತನೇ ಆಗ್ಬಿಡುತ್ತೆ. ಹಾಗಾಗಿ ಆ ತರ ಒಂದೇ ನಾಡಿನ ಆದಷ್ಟು ಅವಾಯ್ಡ್ ಮಾಡಿ. ಈ ಒಂದೇ ನಾಡಿ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಸಂತಾನಕ್ಕೆ, ಅಂದ್ರೆ ಈಗ ಬುದ್ಧಿಮಾಂದ್ಯ ಮಕ್ಕಳು, ಅಂಗವಿಕಲ ಮಕ್ಕಳು, ಅಥವಾ ಸಂತಾನ ತಡ ಆಗ್ಬೋದು, ಈ ತರದೆಲ್ಲ ಚಾನ್ಸಸ್ ಇರುತ್ತೆ. ನಾವೀಗ ನೋಡ್ಬೋದು, ನೀವು ರಿಮೋಟ್ಗೆ ಏನಾದ್ರು ಹಾಕ್ಬೇಕಾದ್ರೆ ನಾವು ಶೆಲ್ ಹಾಕ್ಬೇಕಾದ್ರೆ ಪ್ಲಸ್ ಮೈನಸ್ನೇ ನಾವು ಹಾಕೋದು, ಪ್ಲಸ್ ಹಾಕಲ್ಲ. ಸೊ ಹಾಗೆ ಯಾವಾಗ ನಾವು ಧನಾತ್ಮಕ ಋಣಾತ್ಮಕವಾಗಿ ಒಂದೊಂದು ಆಕರ್ಷಣೆ ಮಾಡುತ್ತೆ, ಹಂಗೆ ಸಮಾಜದಲ್ಲಿ ಗಂಡು ಹೆಣ್ಣುಗಳು ಕೂಡ ಧನ ಮತ್ತೆ ಋಣಾತ್ಮಕಗಳನ್ನ ಆಕರ್ಷಣೆ ಮಾಡುತ್ತೆ. ಇವಾಗ ಇದೇ ನೆಗೆಟಿವ್ ಪಾಸಿಟಿವ್ ಹಾಕಿದ್ರೆ ಅದು ಚಾರ್ಜ್ ಆಗಲ್ಲ. ಸೊ ಹಾಗಾಗಿ ಇದನ್ನ ನಾನು ಹೇಳ್ದಂಗೆ ಪಾಸಿಟಿವ್ ನೆಗೆಟಿವ್ನೇ ಹಾಡ್ಬಿಡಿ. ಇವಾಗ ಹೇಳೋದ್ ಪ್ರಕಾರ ಏನಂದ್ರೆ ಬ್ಲಡ್ ಗ್ರೂಪ್ ಒಂದೇ ಇದ್ರೆ ಹೆಂಗೆ ಸಂತಾನಕ್ಕೆ ದೋಷಗಳಾಗುತ್ತೋ, ಇದು ಹಾಗೆ ನಾಡಿ ಕೂಡ ಹಾಗೆ. ಆದಷ್ಟು ಬೇರೆ ನಾಡಿನ ಮಾಡಿ ಅಂತ ನಾನು ಹೇಳ್ತೀನಿ. ಆಮೇಲೆ ಇನ್ನೊಂದು, ಇವಾಗ ನಿಮ್ಮ ಸಂಗಾತಿ ಯಾವುದೋ ಒಂದು ಲಗ್ನದಲ್ಲಿ ಜನಿಸಿರ್ತಾರೆ, ಆ ಲಗ್ನ ಕ್ಯಾರೆಕ್ಟರಿಸ್ಟಿಕ್ಸೇ ಹಂಗಿರುತ್ತೆ. ಸೊ ನೀವು ಅವ್ರಿಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲ ಅದು ಅವ್ರದ್ದು ಹುಟ್ಟು ಗುಣ, ಅದು ಚೇಂಜ್ ಮಾಡಕ್ಕಾಗಲ್ಲ. ನೀವು ಅವ್ರ ಭಾವನೆಗಳಿಗೆ ನೀವು ಬೆಂಬಲ ಕೊಡ್ಬೇಕಂದ್ರೆ ಅನುಸರಿಸ್ಕೊಂಡು ಹೋಗ್ಬೇಕು. ಇವಾಗ ಬಚಕ್ರದಲ್ಲಿ 12 ಮನೆ ಇದೆ, 12 ಮನೆನ 7 ಗ್ರಹಕ್ಕೆ ಹಂಚಿದ್ದಾರೆ. ಇವಾಗ ಕುಜ ಲಗ್ನದವ್ರದ್ದೇನಪ್ಪಾ ಅಂದ್ರೆ ಅವರು ಕೂಗಾಡೋದು, ಕಿರ್ಚಾಡೋದು, ಕೋಪ ಮಾಡ್ಕೊಳ್ಳೋದು, ಅದೇ ಅವ್ರ ಕ್ಯಾರೆಕ್ಟರು. ಅದ್ರಲ್ಲೂ ಈ ಮೇಷ ಲಗ್ನದವ್ರಿಗೆ ಸಿಟ್ಟು ಹೊರಗಿರುತ್ತೆ, ಫಸ್ಟ್ ಹೊಡೆದ್ಬಿಡ್ತಾರೆ, ಆಮೇಲೆ ಸಾರಿ ಕೇಳ್ತಾರೆ. ಇನ್ನು ವೃಶ್ಚಿಕ ಲಗ್ನದವ್ರಿಗೆ ಸಿಟ್ಟು ಒಳಗಿರುತ್ತೆ, ಯಾಕಂದ್ರೆ ಅದು ಬಚಕ್ರದ 8ನೇ ಮನೆ ಗೂಢ. ಸೊ ಅವ್ರದ್ದು ಸಿಟ್ಟು ಒಳಗ್ ಕುಗಿತಾ ಇರುತ್ತೆ. ಸೊ ಅವ್ರ ಕ್ಯಾರೆಕ್ಟರೇ ಅದು, ನೀವು ಅವ್ರಿಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಹಂಗೆ ಈಗಿನ ಶುಕ್ರ ಲಗ್ನದವ್ರಿಗೆ ಅವರು ಸುಖ ಅನುಭವಿಸಕ್ಕೆ ಹುಟ್ಟಿರ್ತಾರೆ. ಅದ್ರಲ್ಲೂ ವೃಷಭ ಲಗ್ನದವ್ರಿಗೆ ತಾಳ್ಮೆ ತುಂಬಾ ಇರುತ್ತೆ, ಅವ್ರಿಗೆ ಸಿಟ್ಟು ಬಂದಾಗ ಅಷ್ಟೇ ಗೂಳಿ ತರ ನುಗ್ತಾರೆ, ಇಲ್ಲಾಂದ್ರೆ ತುಂಬಾ ತಾಳ್ಮೆ ಇರುತ್ತೆ. ಇನ್ನ ತುಲಾ ಲಗ್ನದವರು ತೂಕವಾಗಿ ಮಾತಾಡ್ತಾರೆ. ಇನ್ನು ಬುಧ ಲಗ್ನದವರು ವಿದ್ಯೆ ಕಲಿಯೋದಕ್ಕೆ ಅಥವಾ ಲೆಕ್ಕಾಚಾರಕ್ಕೆ, ಬುದ್ಧಿವಂತಿಕೆಗೆ ಅವರು ಹೆಸರುವಾಸಿ ಆಗಿರ್ತಾರೆ. ಇನ್ನು ಚಂದ್ರ ಲಗ್ನದವರು ಅವರು ಆರೈಕೆ ಮಾಡೋದಕ್ಕೆ, ಪೋಷಣೆ ಮಾಡೋದಕ್ಕೆ ಇರ್ತಾರೆ. ಇವಾಗ ನೀರು, ಚಂದ್ರ ಅಂದ್ರೆ ನೀರಲ್ವಾ, ನಾವೀಗ ನೀರ್ನ ಒಂದು ಗ್ಲಾಸಿಗೆ ಹಾಕಿರೋ ಅದೇ ಶೇಪ್ ಬರುತ್ತೆ, ಒಂದು ತಟ್ಟೆಗೆ ಹಾಕಿರೋ ಅದೇ ಶೇಪ್ ಬರುತ್ತೆ, ಅಂದ್ರೆ ಅನುಸರಿಸ್ಕೊಂಡು ಹೋಗ್ತಾರೆ ಆ ತರ. ಇನ್ನು ರವಿ ಲಗ್ನದವರು ಅವರು ಅಧಿಕಾರ ಚಲಾಯಿಸಕ್ಕೆ ಹುಟ್ಟಿರ್ತಾರೆ, ಆಮೇಲೆ ರಕ್ಷಣೆ ಮಾಡಕ್ ಹುಟ್ಟಿರ್ತಾರೆ, ಫ್ಯಾಮಿಲಿನ ಅವರು ತುಂಬಾ ರಕ್ಷಣೆ ಮಾಡ್ತಾರೆ. ಮತ್ತೆ ಹೊಗಳಿಕೆ ಪೇರು, ಅವ್ರನ್ನ ನೀವು ಹೊಗಳು ಬಿಟ್ರೆ ಸಾಕು, ತುಂಬಾ ಖುಷಿ ಆಗ್ಬಿಡುತ್ತೆ ಅವ್ರಿಗೆ. ಮತ್ತೆ ಇನ್ನು ಗುರು ಲಗ್ನದವರು, ಧನಸ್ಸು ಮತ್ತೆ ಮೀನ ಲಗ್ನದವರು, ಅವರು ಧರ್ಮ ಕಾರ್ಯಕ್ಕೆ ಹುಟ್ಟಿರ್ತಾರೆ, ಮಾರ್ಗದರ್ಶನ ಮಾಡಕ್ಕೆ ಹುಟ್ಟಿರ್ತಾರೆ. ಇನ್ನು ಶನಿ ಲಗ್ನದವ್ರು ನೀವು ನೋಡಿದ್ರೆ ದುಡಿಯಕ್ಕಾಗೆ ಹುಟ್ಟಿರ್ತಾರೆ, ಒಂಥರ ಶ್ರಮಜೀವಿಗಳು. ನೀವು ಅವ್ರು ಯಾವ ಲಗ್ನದಲ್ಲಿ ಹುಟ್ಟಿದಾರೆ ಅಂತ ನೋಡ್ಕೊಂಡು ಅದಕ್ಕೆ ನೀವು ಅನುಸರಿಸ್ಕೊಂಡು ಹೋಗಿ. ಯಾವಾಗ ನೀವು ಅದನ್ನ ಅನುಸರಿಸಲ್ವಾ, ಅವಾಗ ಮನೆಯಲ್ಲಿ ಏನಾಗುತ್ತೆ, ಗಲಾಟೆಗಳು, ಘರ್ಷಣೆಗಳು ಆಗುತ್ತೆ. ಆಮೇಲೆ ಇನ್ನೊಂದು ನೋಡ್ಬೋದು, ನೀವು ನಿಮ್ಮ ಸಂಗಾತಿ ಯಾವ ತರ ಇರ್ತಾರೆ ಅಂತ ನೋಡ್ಬೇಕು ಅಂದ್ರೆ ನಿಮ್ಮ ಸಪ್ತಮಾಧಿಪತಿ ಯಾವ ನಕ್ಷತ್ರದಲ್ಲಿದೆ ನೋಡಿ. ಆ ನಾವು ಇವಾಗ ಒಂದೊಂದು ನಕ್ಷತ್ರಕ್ಕೂ ಒಂದೊಂದು ಯೋನಿ ಕೂಟ ಅಂತ ಬರುತ್ತೆ. ಅದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಸಂಗಾತಿಗಳ ಕ್ಯಾರೆಕ್ಟರಿಸ್ಟಿಕ್ ಗೊತ್ತಾಗ್ಬಿಡುತ್ತೆ. ಇವಾಗ ನೋಡಿ, ಅಶ್ವಿನಿ ಮತ್ತೆ ಶತಾಭಿಷ ನಕ್ಷತ್ರವ್ರಿಗೆ ಕುದುರೆ. ಈ ಕುದುರೆಯಿಂದ ಏನು ತುಂಬಾ ಭಾರ ಹೊರುತ್ತೆ, ಮತ್ತೆ ಆಯಾಸವಿಲ್ಲದೆ ನಾಗಾಲೋಟದಲ್ಲಿ ಓಡಾಡುತ್ತೆ. ನೀವು ಹಳೆ ಕಾಲದ ಪಿಕ್ಚರಲ್ಲಿ ನೋಡಿರ್ಬೋದು, ಮೇಲೆ ರಾಜ ಅಥವಾ ಯಾರೋ ಕುತ್ಕೊಂಡು ಆಕಾಶದಲ್ಲಿ ಓಡಾಡ್ತಾ ಇರ್ತಾರೆ. ಹಾಗೆ ಒಂಥರ ಕುದುರೆ ಮುಟ್ಟದ ಮೇಲೇನೆ ಅದು ಮುಟ್ಟಿದ ಮೇಲೆ ತಲೆ
ಹಂಗೆ ಇವರು ಸಾಧಿಸ್ಬೇಕಾಗಿರೋ ವಿಷಯನ ಇವರು ಸಾಧಿಸಿ ತೋರಿಸ್ತಾರೆ. ಇನ್ನು ಭರಣಿ ಮತ್ತೆ ರೇವತಿ ನಕ್ಷತ್ರದವ್ರಿಗೆ ಆನೆ ಒಂಥರ ಇದು ಬುದ್ಧಿವಂತ ಶಾಂತಿಯುತ ಪ್ರಾಣಿ. ಮತ್ತೆ ಇದು ಹಿಂಡುಗಳಲ್ಲಿ ವಾಸ ಮಾಡುತ್ತೆ. ನೀವು ಚಾನಲ್ಗಳಲ್ಲಿ ನೋಡ್ಬೋದು, ಆನೆ ಜಿಯೋಸ್ ಚಾನಲ್ಗಳು ನೋಡ್ಬೋದು. ಆನೆ ಮಧ್ಯದ ಮರಿನ ಇಟ್ಕೊಂಡು ಸುತ್ತ ಆನೆಗಳು ಓಡಾಡ್ತಾ ಇರುತ್ತೆ, ಒಂಥರ ಮರಿಗಳನ್ನ ರಕ್ಷಣೆ ಮಾಡುತ್ತೆ. ಮತ್ತೆ ಇದು ಗಂಭೀರ ಪ್ರಾಣಿ, ಮತ್ತೆ ಕೇಳಿಸ್ಕೊಳ್ಳೋದು ಜಾಸ್ತಿ, ಕಣ್ಣು ಚುರುಕಾಗಿರುತ್ತೆ. ಅದಕ್ಕೆ ಕೋಪ ಬಂದ್ರೆ ಅಷ್ಟೇ ಇದು ದಾಂಧಲೆ ಮಾಡೋದು ಹಂಗೆ. ಮತ್ತೆ ಕೃತಿಕಾ ಮತ್ತೆ ಪುಷ್ಯ ನಕ್ಷತ್ರದವರ ಆಡು ಮುಟ್ಟಿದ ಸೊಪ್ಪಿಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ಇವ್ರಿಗೆ ಎಲ್ಲಾ ವಿಷಯನೂ ಗೊತ್ತಿರುತ್ತೆ, ಮತ್ತೆ ಎಲ್ಲಾ ವಿಷಯದಲ್ಲೂ ಮೂಗ್ ತೋರಿಸ್ತಾ ಇರ್ತಾರೆ. ಮತ್ತೆ ರೋಹಿಣಿ ಮತ್ತು ಮೃಗಶಿರ ಹಾವು, ಇವ್ರು ಯಾರ ತಂಟಿಗೂ ಹೋಗಲ್ಲ, ಆದ್ರೆ ಹೋದ್ರೆ ಮಾತ್ರ ಬಿಡಲ್ಲ. ಒಂಥರ ಇವ್ರಿಗೆ ಲಾಂಗ್ ಜರ್ನಿ ಮಾಡಕ್ಕೆ ತುಂಬಾ ಇಷ್ಟಪಡ್ತಾರೆ. ಮತ್ತೆ ಮೂಲ ಮತ್ತೆ ಹಾರಿದ ನಾಯಿ, ನಿಯತ್ತಿಗೆ ಮತ್ತೊಂದು ಹೆಸರೇ ನಾಯಿ. ಒಂಥರ ನಿಯತ್ತಾಗಿರ್ತಾರೆ, ಒಂದು ಚೌಕಟ್ಟೊಳಗಿರ್ತಾರೆ. ಮತ್ತೆ ಮುಂದೆ ಆಗೋದನ್ನ ಇವ್ರಿಗೆ ಗೊತ್ತಾಗ್ಬಿಡುತ್ತೆ ಇವ್ರಿಗೆ. ಮತ್ತಿನ್ನು ಮಕ ಮತ್ತೆ ಪೂಪ ಇಲಿ, ಒಂಥರ ಇವ್ರು ಯಾವುದೇ ಕೆಲಸ ಕೊಟ್ಟರು ಮಾಡಿ ಮುಗಿಸ್ತಾರೆ. ಮತ್ತೆ ಇವ್ರು ಕತ್ಲಲ್ಲಿ ಕೆಲಸ ಮಾಡ್ತಾರೆ. ಸಾಮಾನ್ಯವಾಗಿ ನೀವು ಇಲಿ ನೋಡ್ಬೋದು, ರಾತ್ರಿ ಹೊತ್ತೆ ಎಲ್ಲ ಕಚ್ಚಾಕೋದು ಏನಾದ್ರು ಇತ್ತು ಅಂದ್ರೆ ಹಾಗೆ. ಮತ್ತೆ ಆಶ್ಲೇಷ ಮತ್ತೆ ಪುನರ್ವಸು ಬೆಕ್ಕು, ಇದು ಹೊಂಚು ಹಾಕೋದು ಜಾಸ್ತಿ ಇವರು. ಮತ್ತೆ ಇವ್ರು ಏನೇ ತಪ್ಪು ಮಾಡಿದ್ರು ಸಿಗಾಕೊಂಡ್ಬಿಡ್ತಾರೆ. ಮತ್ತೆ ನಾವು ಹೇಳ್ತೀವಲ್ಲ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ವಾ ಅಂತ, ಹಂಗೆ ಇವರು ಸಿಗಾಕೊಳ್ಳೋದು ಜಾಸ್ತಿ. ಮತ್ತು ಮಡಿ ಮೇಲಿಗೆ ಏನು ಇರಲ್ಲ. ಈ ಬೆಕ್ಕು ಅದ್ರ ಮರಿನ ಅದೇ ತಿನ್ಬಿಡುತ್ತಂತೆ, ನನಗೂ ಗೊತ್ತಿಲ್ಲ, ನಾನು ಎಲ್ಲೋ ಕೇಳಿದ್ದು. ಮತ್ತೆ ವಿಶಾಖ ಮತ್ತೆ ಚಿತ್ತಾ ನಕ್ಷತ್ರ ಹುಲಿ, ಒಂಟಿಯಾಗಿ ಆಕ್ರಮಣ ಮಾಡುತ್ತೆ. ಇದು ಹುಲಿ ಒಂಟಿಯಾಗಿ ಆಕ್ರಮಣ ಮಾಡುತ್ತೆ. ಸ್ವಾತಿ ಮತ್ತೆ ಹಸ್ತ ಎಮ್ಮೆ, ನೀವು ಹಸುಗೆಲ್ಲ ಮೂಗ್ದಾರ ಕಟ್ತೀವಿ, ಆದ್ರೆ ಎಮ್ಮೆಗೆ ಮೂಗ್ದಾರ ಕಟ್ಟಲ್ಲ. ಇದು ಕೆಸ್ಟಲ್ಲಿ ಬಿದ್ದು ಒದ್ದಾಡ್ತಾ ಐತೆ. ಇವ್ರಿಗೆ ಏನೇ ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ. ಎಮ್ಮೆ ಮೇಲೆ ಮಳೆ ಸುಡ್ದಂಗೆ ಅಂತ ನಾವ್ ಹೇಳ್ತೀವಲ್ಲ, ಇವ್ರೊಂಥರ ಯಾರೇನ್ ಹೇಳಿದ್ರು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಇನ್ನು ಜ್ಯೇಷ್ಠ ಮತ್ತೆ ಅನುರಾಧ ಜಿಂಕೆ, ಇವರು ಒಂಥರ ನೋಡಕ್ ಜಿಂಕೆ ಚೆನ್ನಾಗಿರ್ತಾರ, ತುಂಬಾ ಚೆನ್ನಾಗೂ ಇರುತ್ತೆ, ಚುರುಕಾಗೂ ಇರುತ್ತೆ. ಆದ್ರೆ ಬೇರೆಯವ್ರಿಗೆ ಬೇಗ ಆಹಾರ ಆಗ್ಬಿಡುತ್ತೆ. ಯಾಕಂದ್ರೆ ಜಿಂಕೆ ಕಾಡಿನಲ್ಲಿ ಸಿಂಹ ಹುಲಿಗಳೇ ಜಾಸ್ತಿ ಬೇಗ ಅವ್ರನ್ನ ಅಟ್ಯಾಕ್ ಮಾಡೋದು. ಇನ್ನು ಉತ್ತರ ಭಾರತ ನಕ್ಷತ್ರ ಹಸು ನೋಡ್ರಿ, ಹಸು ಇದ್ರೆ ಒಂದ್ ಮನೆಯಲ್ಲಿ ನಾವ್ ಹೇಳ್ತೀವಿ, 1-2 ಹಸು ಕಟ್ಕೊಂಡ್ಬಿಟ್ರೆ ಸಾಕು, ಫ್ಯಾಮಿಲಿನ ಹೆಂಗೋ ಲೀಡ್ ಮಾಡ್ಬೋದು ಅಂತ. ಒಂಥರ ಇದು ಕಾಮಧೇನು ಇದ್ದಂಗೆ ಕುಟುಂಬವನ್ನು ಸಾಕ್ತಾರೆ. ಮೆಲ್ಕ್ ಹಾಕೋದು ಜಾಸ್ತಿ. ನೀವು ನೋಡಿದಿರ, ಹಸು ರಾತ್ರಿ ಹೊತ್ತು ಕುತ್ಕೊಂಡು ಮೆಲ್ಕ್ ಹಾಕ್ತಾ ಇರುತ್ತೆ. ಅದು ಹುಲ್ನ ತಗೊಂಡ್ ಮತ್ತೆ ಮೆಲ್ಕ್ ಹಾಕೊಂಡು ತಿಂತಾನೆ ಇರುತ್ತೆ. ಮತ್ತೆ ಅಭಿಜಿತ್ ಮತ್ತೆ ಉತ್ತರಾಷಾಢ ಮುಂಗ್ಸಿ, ಇವರು ಒಂಥರ ಸಂಜೀವಿನಿ ಇದ್ದಂಗೆ, ಹೊಂದಿಕೆ ಚೆನ್ನಾಗಿ ಮಾಡ್ಕೊಳ್ತಾರೆ. ಆದ್ರೆ ಇಂಡೈರೆಕ್ಟ್ ಆಗಿ ಮಾತಾಡೋದು ಜಾಸ್ತಿ ಇವರು. ಪೂರ್ವಾಷಾಢ ಮತ್ತೆ ಶ್ರವಣ ಕಪಿ ಮನ್ಸು ಚಂಚಲ, ಒಂಥರ ಇವ್ರ ವಿಷಯ ಇನ್ನೊಬ್ರಿಗೆ ಗೊತ್ತೇ ಆಗೋದಿಲ್ಲ, ಆ ತರ ಬುದ್ಧಿ ಇವ್ರದ್ದು. ಇನ್ನು ಪೂರ್ವಭಾದ್ರ ಧನಿಷ್ಠ ಸಿಂಹ, ವ್ಯಾಲ್ಯೂಬಲ್ ಪರ್ಸನ್, ಅವಶ್ಯಕತೆ ಇದ್ದಾಗ ಮಾತ್ರ ಕೆಲಸ ಮಾಡ್ತಾರೆ. ಸಿಂಹ ಕಾಡಿಗೆ ರಾಜ, ಅದು ಹೊಟ್ಟೆ ಹಶ್ವಾದಾಗ ಅಷ್ಟೇ ಅದು ಬೇಟೆ ಆಡೋದು, ಇಲ್ಲಾಂದ್ರೆ ಮತ್ತೆ ಸುಮ್ಮನೆ ಕೂತಿರುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಿಂದ್ಬಿಟ್ಟು ಹೊಟ್ಟೋಗ್ಬಿಡುತ್ತೆ ಬೇರೆ ಪ್ರಾಣಿಗಳಿಗೆ. ಹಂಗೆ ಈ ಸಿಂಹ ರಾಶಿ ಸಿಂಹ ಲಗ್ನದವರು ಅಷ್ಟೇ ಸಂಪಾದನೆ ಮಾಡ್ತಾರೆ. ಯಾರಿಗೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡು ಮಿಕ್ಕಿದ್ದೆಲ್ಲ ಬೇರೆಯವ್ರಿಗೆ ಕೊಟ್ಕೊಡುವಂಥದ್ದು ಈ ಸಿಂಹ ರಾಶಿಯವರ ಗುಣ. ಹಾಗೆ ಮತ್ತೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ಯಾವತ್ತೂ ವೈರಿ ಪ್ರಾಣಿಗಳನ್ನ ಮ್ಯಾಚ್ ಮಾಡಬೇಡಿ. ವೈರಿ ಪ್ರಾಣಿಗಳನ್ನ ಮ್ಯಾಚ್ ಮಾಡಿದ್ರೆ ಒಂಥರ ಫ್ಯಾಮಿಲಿನಲ್ಲಿ ಡಿಸ್ಟರ್ಬ್ ಆಗ್ಬಿಡ್ತಾರೆ. ಅವಾಗ ಈ ಫಸ್ಟೇ ವೈರಿಗಳು ಅದನ್ನ ಕಂಡು ಇದಕ್ಕಾಗಲ್ಲ, ಇದನ್ನ ಕಂಡು ಅದಕ್ಕಾಗಲ್ಲ, ಅವಾಗ ಸ್ಟಾರ್ಟ್ ಮಾಡ್ಬಿಡ್ತಾರೆ, ನನ್ನ ನೀನು ಗೆಲ್ಲಲಾರೆ ತಿಳಿದು ಅಂತ ಇವ್ರ ಒಂದ್ ಕಡೆ ಅವ್ರೊಂದ್ ಕಡೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಸಾಧು ಪ್ರಾಣಿಗಳು ಸತಿಪತಿ ಆದ್ರೆ ಚೆನ್ನಾಗೆ ಜೀವನ ಮಾಡ್ತಾರೆ, ಆನಂದವಾಗಿ ಜೀವನ ಮಾಡ್ತಾರೆ. ಅವಾಗ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಅಂತ. ಆಮೇಲೆ ಹಾಲು ಕೊಡೋ ಪ್ರಾಣಿಗಳು ವಧುವರರಾದ್ರೆ ಅವ್ರಿಗೂ ಅಷ್ಟೇ ಸಂಸಾರದ ಚಿಂತೆ ಇರಲ್ಲ. ನನ್ಗೆ ಅಷ್ಟೇ ಹೇಳಿದೆ, 1-2 ಹಸು ಕಟ್ಕೊಂಡ್ರೆ ಫ್ಯಾಮಿಲಿನ ಹೆಂಗೋ ಲೀಡ್ ಮಾಡ್ಬೋದು ಅಂತ. ಹಂಗೆ ಇದು ಹಾಲು ಕೊಡೋ ಪ್ರಾಣಿ ಅಂದ್ರೆ ಆಡು, ಎಮ್ಮೆ, ಹಸು, ಅದನ್ನ ಆ ತರದ ಪ್ರಾಣಿಗಳನ್ನ ಆದಷ್ಟು ಮ್ಯಾಚ್ ಮಾಡಿ. ಅಂದ್ರೆ ಅವಾಗ ಪ್ರೀತಿನಿ ಆದ್ಯಾರು ತಂದ ಆಸ್ತಿ ನಮ್ಮ ಬಾಳ್ವೆಗೆ ಅಂತ ಹಾಡು ಹೇಳ್ಕೊಂಡು ಎಂಜಾಯ್ ಮಾಡ್ತಾರೆ. ಆದಷ್ಟು ಹಾವು, ನಾಯಿ, ಕೋತಿ, ಮುಂಗ್ಸಿ, ಬೆಕ್ಕು ಈ ತರ ಪ್ರಾಣಿ ವರ್ಗದವರು ಅಹಂಕಾರದಿಂದ ಜೀವನದಲ್ಲಿ ಯಾವಾಗ್ಲೂ ಕಚ್ಚಾಡ್ತಾನೆ ಇರ್ತಾರೆ. ಇನ್ನು ವಧುವರರು ಆನೆ ಮತ್ತೆ ಹಸು ಆದ್ರೂ ಕೂಡ ಉತ್ತಮವಾಗಿ ಜೀವನ ನಡೆಸ್ತಾರೆ.
ಮತ್ತೆ ವಧೂವರರು ಹುಲಿ ಸಿಂಹ ಪ್ರಾಣಿ ವರ್ಗದವರಾದ್ರೆ ದರ್ಪದಿಂದ ಅಧಿಕಾರದಿಂದ ಜೀವನ ನಡೆಸ್ತಾರೆ. ಇನ್ನು ಹುಲಿ ಹಾವು, ಬೆಕ್ಕು ಹಾವು, ನಾಯಿ ಗಿಳಿ ಇವರು ಕೂಡ ಇವೆಲ್ಲ ವೈರಿಗಳು. ಒಂಥರ ಜೀವನದಲ್ಲಿ ಸುಖ ಕಾಣದೆ ಕಚ್ಚಾಡ್ತಾ ಇರ್ತಾರೆ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ ನಾನು, ಆದಷ್ಟು ಜಿಂಕೆ ಜಿಂಕೆ ಆದಷ್ಟು ಸಿಂಹ ಮತ್ತೆ ಹುಲಿಗೆ ಹೊಂದಾಣಿಕೆ ಮಾಡಬೇಡಿ. ಯಾಕಂದ್ರೆ ಜಿಂಕೆ ತುಂಬಾ ಚೆನ್ನಾಗಿರುತ್ತೆ, ಆದಷ್ಟು ಬೇಗ ಆಹಾರ ಆಗ್ಬಿಡುತ್ತೆ. ಅಂದ್ರೆ ತುಂಬಾ ಕಷ್ಟ ಅನುಭವಿಸ್ತಾರೆ ಜೀವನದಲ್ಲಿ, ತುಂಬಾ ಕಷ್ಟಗಳನ್ನ ಅನುಭವಿಸೋದು ಜಾಸ್ತಿ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ನಿಮ್ಮ ಇವಾಗ ಸಪ್ತಮಾಧಿಪತಿ ಯಾವ ನಕ್ಷತ್ರದಲ್ಲಿದೆ ಆ ನಕ್ಷತ್ರದ ಮೇಲೆ ನಿಮ್ಮ ಸಂಗಾತಿಯ ಕ್ಯಾರೆಕ್ಟರ್ ಕೂಡ ನಾವು ನೋಡ್ಬೋದು. ಏನಾದ್ರು ನಿಮ್ಮ ಸಪ್ತಮಾಧಿಪತಿ ರವಿ ನಕ್ಷತ್ರದಲ್ಲಿತ್ತು ಅಂದ್ರೆ ಅವರು ಒಂಥರ ರಾಯಲ್ ಫ್ಯಾಮಿಲಿಯಿಂದ ಬಂದಿರ್ತಾರೆ, ಒಂಥರ ಗೌರವಾನ್ವಿತ ಮಹಿಳೆ. ಸೊ ಇವತ್ತು ಮಹಿಳೆಯರ ದಿನಾಚರಣೆ ಆಗಿದ್ರಿಂದ ನೀವು ಜೆಂಟ್ಸು ನಿಮ್ಮ ಸಪ್ತಮಾಧಿಪತಿ ಯಾರು ನೋಡ್ಕೊಂಡು ಅವ್ರು ತಿಳ್ಕೊಳ್ಳಿ, ನಾನು ಅದನ್ನ ಹೇಳ್ತಾ ಇದ್ದೇನೆ. ಮತ್ತೆ ಕ್ಷಮಿಸೋ ಗುಣ ಇರುತ್ತೆ, ಯಾವಾಗ್ಲೂ ರಾಜ ಕ್ಷಮಿಸ್ಬಿಡ್ತಾನೆ, ಫಸ್ಟ್ ಕ್ಷಮಿಸ್ಬಿಡ್ತಾನೆ, ನಂಗೆ ಕ್ಷಮಿಸೋ ಗುಣ ಇರುತ್ತೆ. ಮತ್ತೆ ಯಾರಿಗೂ ಅಂಜೋದಿಲ್ಲ ಇವರು, ಒಂಥರ ಧಾರಾಳ ಮನ್ಸಿರುತ್ತೆ. ಆದ್ರೆ ಕೋಪ, ಯಾಕಂದ್ರೆ ಫಸ್ಟ್ ರಾಜ ಕೋಪ ಬರದೇ ಇರ್ತಾ ಕೋಪ, ಬಟ್ ಸಣ್ಣ ಸಣ್ಣ ವಿಷಯಗಳಿಗೂ ಕೋಪ ಮಾಡ್ಕೊಳ್ತಾರೆ, ನ್ಯಾಯ ತಪ್ಪೋದಿಲ್ಲ. ಯಾಕಂದ್ರೆ ರಾಜನೇ ನ್ಯಾಯ ತಪ್ಪಕ್ಕಾಗಲ್ವಲ್ಲ, ನ್ಯಾಯ ತಪ್ಪೋದಿಲ್ಲ. ಮತ್ತೆ ಊಟದ ವಿಚಾರದಲ್ಲೆಲ್ಲ ಒಳ್ಳೆ ಉನ್ನತದ ಮಟ್ಟದೇ ಬೇಕು. ಇವರು ಡ್ರೆಸ್ಸಸ್ ಹಾಕೊಳ್ಳೋದು ಅಷ್ಟೇ, ಬ್ರ್ಯಾಂಡೆಡ್ ಬಟ್ಟೆಗಳನ್ನೇ ಹಾಕೋದು ಜಾಸ್ತಿ. ಸ್ವಾಭಿಮಾನ, ತಪ್ಪು ಮಾಡಿದಾಗ ಖಂಡಿಸ್ತಾರೆ, ಕೋಪ ಬಂದ್ರೆ ಕೈ ಎತ್ತಕ್ಕೂ ಹಿಂದು ಮುಂದೆ ನೋಡಲ್ಲ ಗಂಡನ ಮೇಲೆ ಬೇಕಾದ್ರೆ. ಆಮೇಲೆ ಅಧಿಕಾರ ಬಯಸೋರು, ಮತ್ತೆ ಉದಾರಿಗಳಾಗಿರ್ತಾರೆ, ಮತ್ತೆ ಪ್ರಾಮಾಣಿಕರಾಗಿರ್ತಾರೆ. ಮತ್ತೆ ತಲೆಯಲ್ಲಿ ಕೂದಲು ವಿರಳವಾಗಿರುತ್ತೆ. ಎಲ್ಲರೂ ಹೋಗ್ಬೇಕಾದ್ರೆ ಎಲ್ಲಾರೇನು ಇರ್ಬೇಕಾದ್ರೂ ಐರನ್ ಆಗಿರೋ ಬಟ್ಟೆನೇ ಹಾಕೊಳ್ಳೋದವ್ರು, ಆ ಥರ ಸುಕ್ಕಾಗಿರೋ ಬಟ್ಟೆ ಎಲ್ಲ ಹಾಕೊಳ್ಳಲ್ಲ. ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ. ಮತ್ತೆ ಬಿಸಿ ಆಹಾರನೇ ಇಷ್ಟಪಡ್ತಾರೆ. ಮತ್ತೆ ಎಲ್ಲರೂ ಹೊರಗೆ ಹೋದಾಗ ಒಳ್ಳೆ ಪ್ರತಿಷ್ಠಿತ ಹೋಟೆಲ್ನಲ್ಲೇ ಇರಬೇಕು, ಊಟ ಮಾಡಬೇಕು ಅಂತ ಬರೆಸ್ತಾರೆ. ಆದ್ರೆ ಇವ್ರು ಇನ್ನೊಬ್ರು ಕೈ ಕೆಳಗೆ ಹಾಳಾಗಿರಕ್ಕೆ ಇಷ್ಟಪಡಲ್ಲ. ಮತ್ತೆ ಬೇರೆಯವ್ರಿಗೂ ಕೂಡ ಅಡಿಗೆ ಹಾಳಾಗಕ್ಕೆ ಇಷ್ಟಪಡಲ್ಲ. ಇವರು ಹಣಕ್ಕೆ ಇವ್ರು ಹೆಚ್ಚು ಪ್ರಾಮುಖ್ಯತೆ ಕೊಡಲ್ಲ, ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ, ಹಣಕ್ಕೆ ಆಸೆನೇ ಪಡಲ್ಲ ಇವರು. ಮತ್ತೆ ಹೊಂದಾಣಿಕೆ ಚೆನ್ನಾಗಿ ಮಾಡ್ಕೊಳ್ತಾರೆ. ಕೆಲವೊಂದು ಸರಿ ಇವ್ರಿಗೆ ಗರ್ಭಾಶಯದಲ್ಲಿ ತೊಂದರೆಗಳು ಬರುತ್ತೆ, ಸರಿ 2 ಮದ್ವೆಗಳು ಕೂಡ ಆಗುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಇದೇನ್ ಗೊತ್ತಾ, ಇವ್ರು ಓದ್ ಕಡೆಗಿಂತ ಇವ್ರ ಹೆಂಡತಿಗೆ ಹೆಚ್ಚು ಗೌರವ ಸಿಗುತ್ತೆ. ಇನ್ನು ಚಂದ್ರ, ನಿಮ್ಮ ಸಪ್ತಮಾಧಿಪತಿ ಏನಾದ್ರು ಚಂದ್ರನ ನಕ್ಷತ್ರದಲ್ಲಿತ್ತು ಅಂದ್ರೆ ಒಂಥರ ಹೊರಗೆ ಸುತ್ತಾಡಕ್ ಇಷ್ಟಪಡ್ತಾರೆ. ನೀವು ನೋಡಿ, ಚಂದ್ರ 12 ಮನೇನ 27 ನಕ್ಷತ್ರ 108 ಪಾದನ ಕೇವಲ 28 ದಿವಸದಲ್ಲಿ ಟಕ್ 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 ಅಂತ ಸುತ್ಕೊಂಡ್ ಬಂದ್ಬಿಡ್ತಾರೆ. ಹಂಗೆ ಈ ನೀರು ಚಂದ್ರನಿಗೆ ಹೋಲಿಸ್ತೀವಿ ನಾವು ನೀರನ್ನ. ಯಾವುದೇ ಅಂದ್ರೆ ಹೇಳಿದ್ನಲ್ಲ, ಚಂದ್ರ ಅಂದ್ರೆ ನೀರು ಎಲ್ಲಾ ವಸ್ತುವಿಗೂ ಹೊಂದಾಣಿಕೆ ಆಗುತ್ತೆ. ಹಂಗೆ ಒಂಥರ ಸೌಂದರ್ಯವಂತೆ, ಆಕರ್ಷಣೆ, ಮಾನವೀಯತೆ ಇರುತ್ತೆ. ಮಾತೃತ್ವದ ಪೋಷಣೆ, ಆರೈಕೆ. ಯಾಕಂದ್ರೆ ಚಂದ್ರ ಅಂದ್ರೇನೆ ತಾಯಿ, ಅಮ್ಮ ಎಲ್ಲರನ್ನೂ ಒಂದೇ ತರ ಟ್ರೀಟ್ ಮಾಡ್ತಾರೆ. ಹಂಗೆ ನಿಮ್ಮ ಹೆಂಡತಿ ಆದ್ರೂ ಕೂಡ ಎಲ್ಲರನ್ನೂ ಬಯಸ್ತಾರೆ. ಮತ್ತೆ ಯಾವುದೇ ಕಾರ್ಯನಾಗ್ಲಿ ಚುರುಕಿನಿಂದ ಕರೆಕ್ಟ್ ಟೈಮ್ಗೆ ಮಾಡಿ ಮುಗಿಸ್ತಾರೆ. ಮತ್ತೆ ಭಾವನಾತ್ಮಕ ಸಂಬಂಧ ಇರುತ್ತೆ. ಮತ್ತೆ ಪತ್ನಿನೇ ತಾಯಿಯಾಗಿ ಪ್ರೀತಿ ತೋರ್ತಾಳೆ. ಮತ್ತೆ ಎಮೋಷನಲ್ ಅಟ್ಯಾಚ್ಮೆಂಟ್ ಇರುತ್ತೆ. ಮತ್ತೆ ಅದೇ ದೃಢವಾದ ನಿರ್ಧಾರ ಇರಲ್ಲ ಅವ್ರಿಗೆ. ಯಾಕಂದ್ರೆ ಚಂದ್ರ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಎರಡಲ್ಲೂ ಇರೋದ್ರಿಂದ ಇವ್ರಿಗೆ ಒಂದು ದೃಢವಾದ ಇದಿರಲ್ಲ. ಮತ್ತೆ ನೋಡಿ, ಇವರು ಏಡಿ, ಮೀನು, ಚೇಳು ಇವೆಲ್ಲ ಅದ್ರ ಸ್ವಂತ. ಇವಾಗ ನೀರಿಂದ ಮೀನು ಹೊರಗೆ ಬಂದ್ರೆ ಅದು ಒದ್ದಾಡ್ತಾ ಇರುತ್ತೆ, ಅದ್ರ ಆತ್ಮರಕ್ಷಣೆ ಮಾಡ್ಕೊಳಕ್ಕಾಗಲ್ಲ. ಅಂದ್ರೆ ಬೇರೆ ವಾತಾವರಣದಲ್ಲಿ ಇವರು ಇರೋದು ಕಷ್ಟ, ಅವರಿಗೆ ಇರೋಂಥ ವಾತಾವರಣದಲ್ಲೇ ಅವ್ರು ಅಡ್ಜಸ್ಟ್ ಆಗ್ತಾರೆ. ಆದ್ರೆ ಅತ್ತೆ ಸೊಸೆ ಜೊತೆ ಹೊಂದಾಣಿಕೆ ಆಗೋದು ಸ್ವಲ್ಪ ಕಷ್ಟ ಇರುತ್ತೆ. ಅದೇ ಏನಾದ್ರು ಕುಜನ್ ನಕ್ಷತ್ರದಲ್ಲಿ ಇತ್ತು ಅಂದ್ರೆ ದೇಹದಲ್ಲಿ ಕಾಣಿಸೋ ಒಂದು ಗಾಯ ಇರುತ್ತೆ. ನೋಡಿದ ಕೂಡನೆ ದೇಹದಲ್ಲಿ ಅಥವಾ ಕಲೆ ಎದ್ದು ಕಾಣ್ತಾ ಇರುತ್ತೆ. ರಸಿಕ ಶಿಖಾಮಣಿ, ರಹಸ್ಯವಾಗಿ ಹೇಳ್ಬೇಕಾಗಿರೋ ವಿಚಾರನ ಮುಚ್ಚು ಮರ ಇಲ್ಲದೆ ನೇರವಾಗಿ ನಾಚಿಕೆ ಇಲ್ಲದೆ ಮಾತಾಡೋ ಸ್ವಭಾವ ಇವ್ರಿಗಿರುತ್ತೆ. ಭಯ ಅಂದ್ರೇನೆ ಗೊತ್ತಿರಲ್ಲ, ಅಪಾಯವಿಲ್ಲದೆ ಮಾತಾಡ್ತಾರೆ. ಕಮೆಂಡಿಂಗ್ ನೇಚರ್ ಇರುತ್ತೆ ಇವ್ರಿಗೆ, ವೆರಿ ಸ್ಟ್ರೈಟ್ ಫಾರ್ವರ್ಡ್ ಇವರು.
ಈ ಮದ್ವೆ ಆದ ಏನ್ ಮಾಡ್ತಾರೆ ಅಂದ್ರೆ ಗಂಡ ಹೆಂಡತಿ ಆಗಿರ್ತಾರೆ, ಹೆಂಡತಿ ಗಂಡನಾಗಿರ್ತಾರೆ. ಇಲ್ಲಿ ಮನೆಯಲ್ಲಿ ಯಜಮಾನ ಇರೋಲ್ಲ, ಯಜಮಾನಿ ಇರ್ತಾರೆ. ಯಾಕಂದ್ರೆ ಯಾರಿಗೆ ಸಪ್ತಮಾಧಿಪತಿ ಕುಜನ್ ನಕ್ಷತ್ರದಲ್ಲಿ ಇರ್ತವಂದ್ರೆ. ಮತ್ತೆ ಇವ್ರನ್ನ ಮಾತಾಡ್ಸಿ ಗೆಲ್ಲೋದು ಬಹಳ ಕಷ್ಟ. ಮತ್ತೆ ಇವ್ರಿಗೆ ಏನೇ ತಗೊಂಬಂದ್ರು ಕೂಡ ಎಲ್ರ ಜೊತೆ ಹಂಚ್ಕೊಂಡು ತಿಂತಾರೆ. ಮತ್ತೆ ಇವ್ರಿಗೆ ಮ್ಯಾರಿಡ್ ಲೈಫ್ ಒಂಥರ ಚೆನ್ನಾಗೇ ಇರುತ್ತೆ. ಯಾಕಂದ್ರೆ ಕುಜ ಮತ್ತೆ ಶುಕ್ರ ಎರಡು ಕೂಡ ವಿವಾಹ ಜೀವನಕ್ಕೆ ಶುಭ ಅಂತ ಹೇಳ್ಬೋದು. ನೆಕ್ಸ್ಟ್ ಬುಧ ಒಂಥರ ಬಹುಮುಖ ಪ್ರತಿಭೆ, ಲೆಕ್ಕಾಚಾರ ಒಂದ್ರು, ಚೌಕಾಸಿ ಮಾಡೋದ್ರಲ್ಲಿ ಎತ್ತಿದ ಕೈ, ಮತ್ತೆ ರಾಜಿ ಮಾಡೋದ್ರಲ್ಲೂ ಎತ್ತಿದ ಕೈ. ಯಾರಿಗಾರು ಏನಾದ್ರು ಕಾಂಪ್ರೂವ್ ಮಾಡ್ಬೇಕಾದ್ರೆ ಇವ್ರನ್ನೇ ಕರೀತಾರೆ. ಮತ್ತೆ ಸಂಕಷ್ಟ ಸಮಯದಲ್ಲಿ ಬುದ್ಧಿವಂತಿಕೆ ಪ್ರದರ್ಶನ ಮಾಡ್ತಾರೆ. ಮತ್ತು ಪತಿ ಏನಾದ್ರು ದುಡ್ಡು ಕೊಟ್ರೆ ಅದನ್ನ ಇಟ್ಕೊಂಡು ಸಂಸಾರನ ತೂಗಿಸುವಂಥವ್ರು. ಯಾವಾಗಲೂ ಲವಲವಿಕೆ ಅಂತ ಇರ್ತಾರೆ, ತಂತ್ರದಿಂದ ಮಾತಾಡ್ತಾರೆ, ನಯವಾಗಿ ನಗ್ನಗ್ತಾ ಮಾತಾಡಿ ಕಾರ್ಯ ಸಾಧಿಸ್ತಾರೆ. ಆದರೆ ಸ್ವಲ್ಪ ಹಾಸ್ಯ ಮಾಡೋದು ಜಾಸ್ತಿ, ಬೇರೆಯವ್ರನ್ನ ಅವಹೇಳನ ಮಾಡೋದು ಜಾಸ್ತಿ, ಗೇಲಿ ಮಾಡೋದು ಜಾಸ್ತಿ. ಮತ್ತೆ ಇವರು ಏಕಾಂತವಾಸಿಗಳಲ್ಲ, ಎಲ್ಲರ ಜೊತೆನೂ ಮಿಂಗಾಲಾಗಿ ಹರಟೆ ಹೊಡ್ಕೊಂಡಿರೋಕ್ಕೆ ತುಂಬಾ ಇಷ್ಟಪಡ್ತಾರೆ. ಇನ್ನು ಗುರು ಒಳ್ಳೆ ಸಂಪ್ರದಾಯಸ್ಥವಂತೆ, ಗುರು ಹಿರಿಯರ ಬಗ್ಗೆ ಗೌರವ ಇರುತ್ತೆ, ದಾನ ಧರ್ಮದಲ್ಲಿ ಆಸಕ್ತಿ ಇರುತ್ತೆ, ಮನೆಯನ್ನ ನೀಟವಾಗಿ ಚೊಕ್ಕಟವಾಗಿ ಇಟ್ಕೊಂಡಿರ್ತಾರೆ, ಮನೆಯಲ್ಲಿ ಪೂಜೆ ಪುನಸ್ಕಾರ ವ್ರತ ಎಲ್ಲ ನಿರಂತರವಾಗಿ ಮಾಡ್ತಾ ಇರ್ತಾರೆ, ಪತಿಯೇ ಪರದೈವ ಅಂತ ನಂಬಿರ್ತಾರೆ, ಒಳ್ಳೆ ಸಂಸ್ಕಾರವಂತರು. ಒಟ್ಟಿನಲ್ಲಿ ಮದ್ವೆ ಆದ್ಮೇಲೆ ಇವ್ರ ಮ್ಯಾರಿಡ್ ಲೈಫು ಚೆನ್ನಾಗಿರುತ್ತೆ. ಒಂಥರ ಮನಸ್ಸು ಕೂಡ ವಿಶಾಲವಾಗಿರುತ್ತೆ, ಕಪಟ ಇಲ್ಲ, ಒಂಥರ ಚೆನ್ನಾಗಿರ್ತಾರೆ. ಮತ್ತೆ ಕೋಪ ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ತಾರೆ. ಆದ್ರೆ ಕೋಪಕ್ಕೆ ಕಾರಣ ಏನು ಅಂತ ತಿಳಿದ್ಮೇಲೆ ಆಮೇಲೆ ಶಾಂತವಾಗ್ತಾರೆ. ಇನ್ನ ರಾವು ಅಂದ್ರೆ ಒಂಥರ ಹೇಳಿದ್ನ ಒಂದು ಆಸೆ ಜಾಸ್ತಿ ಅಂತ. ಯಾರಿಗೆ ರಾವು ಸಪ್ತಮಾಧಿಪತಿ ರಾವು ನಕ್ಷತ್ರದಲ್ಲಿ ಇರ್ತೋ ಅವ್ರಿಗೆ ಆಸೆ ಜಾಸ್ತಿ. ಹಣ, ಮನೆ, ಒಡವೆ ಅನ್ನೋದು ಇವ್ರಿಗೆ ಎಷ್ಟೇ ಸಿಕ್ಕರೂ ಒಂಥರ ತೃಪ್ತಿ ಅನ್ನೋದೇ ಇರೋದಿಲ್ಲ. ಮತ್ತೆ ವೈವಾಹಿಕ ಜೀವನ ಚೆನ್ನಾಗಿದ್ರು ಇವ್ರಿಗೆ ಅದಕ್ಕಿಂತ ಏನೋ ಒಂಥರ ಆಸೆ, ತೃಪ್ತಿ ಅನ್ನೋದೇ ಇರೋದಿಲ್ಲ. ಒಂಥರ ಅಮಾನುಷ ವರ್ತನೆ. ಒಂಥರ ರಾವು ಅಂತಾನೆ ಮಾಯಾಗ್ರಹ, ಅವಶ್ಯಕ ಕಲ್ಪನೆಯನ್ನ ಮನಸ್ಸಿನಲ್ಲಿ ಉಂಟು ಮಾಡುವಂತ ಗ್ರಹ. ಅನಾವಶ್ಯಕ ಕಲ್ಪನೆಯನ್ನ ಮನಸ್ಸಿನಲ್ಲಿ ಉಂಟು ಮಾಡುವಂತ ಗ್ರಹ. ಇರೋದಿರುವ ವಿಚಾರವನ್ನು ಇರುವಂತೆ ಹೇಳುವಂತ ಗ್ರಹ. ಒಂಥರ ಅಮಾನುಷ ಚಿಂತನೆಗಳನ್ನು ಹೆಚ್ಚಿಸುವಂತ ಗ್ರಹ. ಬ್ಲ್ಯಾಕ್ ಮೇಲ್ ಮಾಡೋದು ಜಾಸ್ತಿ. ಇವ್ರು ಏನ್ ಗೊತ್ತಾ, ರಾವು ನಕ್ಷತ್ರ ನಾನ್ ಸಾಯ್ತೀನಿ ಅಂತ ಹೇಳ್ತಾರೆ. ಕೇತು ನಕ್ಷತ್ರದಲ್ಲಿದ್ರೆ ನಾನ್ ಸಾಯ್ತೀನಿ ಅಂತ, ರಾವು ನಕ್ಷತ್ರ ನಾನ್ ಸಾಯಿಸ್ಬಿಡ್ತೀನಿ ಅಂತ ಹೇಳೋದು ಜಾಸ್ತಿ. ಮತ್ತೆ ಸಿಕ್ಕಾಪಟ್ಟೆ ಕಿರ್ಚಾಡೋದು ಜಾಸ್ತಿ, ಕೂಗಾಡೋದು ಜಾಸ್ತಿ, ಸಣ್ಣ ಪುಟ್ಟ ವಿಚಾರಗಳಿಗೂ ಜಗಳ ಮಾಡೋದು ಜಾಸ್ತಿ, ಆವಿನ ತರ ಬುಸ್ಕುಟ್ಟೋದು ಜಾಸ್ತಿ. ಒಟ್ನಲ್ಲಿ ಆವಿನ ಗುಣ ಎಲ್ಲ ಇವ್ರಿಗೆ ಇರುತ್ತೆ. ಎಂತ ಕಷ್ಟ ಸಂದರ್ಭ ಬಂದ್ರು ನುಸುಳ್ಕೊಂಡು ಹೋಗುವಂತ ಚಾಕು ಚಕ್ಯತೆ ಇರುತ್ತೆ ಇವ್ರಿಗೆ. ಒಂಥರ ಮೋಜು ಮಸ್ತಿಗಾಗಿ ಹಣನ ಖರ್ಚು ಮಾಡ್ತಾ ಇರ್ತಾರೆ. ಇನ್ನ ಶುಕ್ರ ಕೇತು ಕೇತು ಒಂಥರ ಬ್ರಹ್ಮಚರ್ಯ, ಮೌನ, ಆಧ್ಯಾತ್ಮಿಕ. ಕೇತು ಅಂದ್ರೇನೆ ಒಂಥರ ಲಿಟಿಗೇಷನ್ ಅಂತ ನಾವು ಹೇಳ್ತೀವಲ್ಲ, ಆ ತರ. ವೈವಾಹಿಕ ಜೀವನ ಇವ್ರಿಗೆ ಚೆನ್ನಾಗಿರಲ್ಲ, ಬ್ರೇಕಪ್ ಆಗೋದು ಜಾಸ್ತಿ. ಅಥವಾ ಮದ್ವೆಗಿಂತ ಮುಂಚೆ ಯಾವ್ದಕ್ಕೆ ಆಸೆ ಪಡ್ತಾ ಇರ್ತಾರೋ ಅದೇ ವಿಚಾರದಲ್ಲಿ ಮದ್ವೆ ಆದ್ಮೇಲೆ ಆ ವಿಚಾರದಲ್ಲಿ ಅಸಡ್ಡೆ, ವೈರಾಗ್ಯ ಬಂದ್ಬಿಡುತ್ತೆ ಇವ್ರಿಗೆ. ಈ ತರ ಏನಾರು ಈ ತರ ಕೇತು ನಕ್ಷತ್ರದಲ್ಲಿದೆ ಮೊದಲನೇ ಲವ್ ಅಥವಾ ಮೊದಲನೇ ಮದ್ವೆ ಕೂಡ ಬ್ರೇಕಪ್ ಆಗೋ ಚಾನ್ಸಸ್ ಇರುತ್ತೆ. ಹೆಂಡತಿ ನೋಡಕ್ ಚೆನ್ನಾಗಿರ್ತಾರೆ, ಆದ್ರೆ ಉಪಯೋಗಕ್ಕೆ ಬರೋದಿಲ್ಲ. ಇವರು ಮದ್ವೆ ಜೀವನಕ್ಕಿಂತ ಆಧ್ಯಾತ್ಮಿಕ ಜೀವನ ತುಂಬಾ ಇಷ್ಟಪಡ್ತಾರೆ, ದೈವಿಕತೆ ಇರುತ್ತೆ ಇವರಲ್ಲಿ. ಒಂದ್ ಸ್ವಲ್ಪ ಇವ್ರು ಮುಚ್ಚಿಡೋದು ಜಾಸ್ತಿ, ಯಾರನ್ನು ಹಿಂಬಾಲಿಸೋಲ್ಲ, ಅವ್ರದ್ದು ಏನಿರ್ತೋ ಅದೇ ಅಷ್ಟೇ. ಮತ್ತೆ ವ್ಯಾಯಾಮ, ಯೋಗ, ಪ್ರಾಣಾಯಾಮ ಇದನ್ನೆಲ್ಲ ಕಲಿಯೋಕೆ ಆಸೆ ಇರುತ್ತೆ. ಮತ್ತೆ ಈ ಭಾನುಮತಿ ದುಷ್ಟಶಕ್ತಿಗಳ ಬಗ್ಗೆ ಆಸಕ್ತಿ ಜಾಸ್ತಿ. ಒಟ್ನಲ್ಲಿ ಇವ್ರಿಗೆ ಏನ್ ಗೊತ್ತಾ, ಜೀವನದಲ್ಲಿ ನಿರಾಸೆ, ಸನ್ಯಾಸತ್ವದ ಕಡೆ ಹೋಗ್ಬಿಡ್ತಾರೆ. ಇನ್ನ ಶನಿ ಗಂಡ ಹೆಂಡತಿಯರ ಮಧ್ಯೆ ಅಂತರವಿರುತ್ತೆ. ಇಲ್ಲ ವಯಸ್ಸಿನ ಅಂತರ ಇರುತ್ತೆ, ವಿದ್ಯಾಭ್ಯಾಸದ ಅಂತರ ಇರುತ್ತೆ, ರೂಪದ ಅಂತರ ಇರುತ್ತೆ, ಜಾತಿ ಅಂತರ ಇರುತ್ತೆ, ಅಂತಸ್ತಿನ ಅಂತರ ಇರುತ್ತೆ, ಎತ್ತರದ ಅಂತರ ಇರುತ್ತೆ. ಮದ್ವೆ ಆದ್ಮೇಲೆ ಇಲ್ಲ ಗಂಡನ್ಗಿಂತ ಹೆಂಡತಿಗೆ ವಯಸ್ಸಾದಂತೆ ಕಾಣ್ತಾರೆ, ಅಥವಾ ಗಂಡನ್ಗಿಂತ ಹೆಂಡತಿಗೆ ಜವಾಬ್ದಾರಿ ಹೆಚ್ಚಾಗ್ಬೋದು. ಸ್ವಲ್ಪ ಸೋಂಬೇರಿತನ ಇರುತ್ತೆ, ಬೆಳಗ್ಗೆ ಹೇಳೋದು ಕೂಡ ತಡವಾಗೋದು, ಯಾವುದೇ ಕೆಲಸ ಮಾಡಿರೋ ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಅಂತ ಮುಂದೂಡೋದು ಜಾಸ್ತಿ. ಒಟ್ಟಿನಲ್ಲಿ ಹಳೇ ವಿಚಾರನ ಮಿಲ್ಕ್ ಹಾಕೋದು ಜಾಸ್ತಿ. ಮತ್ತೆ ತಂಗ್ಳು ಊಟ ಮಾಡೋದು ಜಾಸ್ತಿ. ಈ ತರ ಒಂಥರ ಇವರು
ಜೊತೆಗೆ ಇವ್ರು ಆಂಟಿಕ್ ಪೀಸ್ಗಳನ್ನೆಲ್ಲ ತುಂಬಾ ಇಷ್ಟಪಡೋದಾಗುತ್ತೆ. ಯಾಕಂದ್ರೆ ಶನಿಯಿಂದನೇ ಒಂಥರ ಮಂದ ಗ್ರಹ, ಯಾವ್ದ್ರಲ್ಲೂ ಇವ್ರಿಗೆ ಉತ್ಸಾಹ ಅನ್ನೋದು ಕೂಡ ಇರೋದಿಲ್ಲ ಇವ್ರಿಗೆ. ನೆಕ್ಸ್ಟ್ ನಾವ್ ಇನ್ನೊಂದು ಏನ್ ಹೇಳ್ತೀವಪ್ಪ ಅಂದ್ರೆ, ನಾವೀಗ ಒಂದು ಜಾತಕ ಬಂದ ತಕ್ಷಣ ಸಾಲಾವಳಿ ನೋಡ್ತೀವಿ. ನಾವು ಸಾಲಾವಳಿ ನೋಡೋದಕ್ಕೆ ಮುಂಚೆ, ಆ ವಧುವರ ಸಾಲಾವಳಿ ನೋಡೋದಕ್ಕಿಂತ ಮುಂಚೆ ಹುಡುಗಿ ಜಾತಕನ ಫಸ್ಟ್ ನಾವು ಅಬ್ಸರ್ವ್ ಮಾಡ್ಬೇಕು. ಅದ್ ಏನಪ್ಪ ಆ ಹುಡುಗಿ ವಧುವಿನ ಜಾತಕದಲ್ಲಿ ದೋಷ ಇದೆಯಾ ಅಂತ. ಬಂದಿದ್ದ ಜಾತಕನೆಲ್ಲ ಸುಮ್ಮನೆ ಸಾಲಾವಳಿ ನೋಡಕ್ ಹೋಗ್ಬಾರ್ದು. ಫಸ್ಟ್ ಮೀನು ವಧುವಿನ ಜಾತಕ ನೋಡ್ಬೇಕು, ಅದ್ರಲ್ಲಿ ಏನಾದ್ರು ದೋಷ ಇದೆಯಾ ಅಂತ. ದೋಷ ಅಂದ್ರೆ ಏನಪ್ಪಾ ಅಂದ್ರೆ, ಈ ಭಾನುವಾರ, ಮಂಗಳವಾರ, ಶನಿವಾರ, ಬಿದಿಗೆ, ತದಿಗೆ, ದ್ವಾದಶಿ, ಅಮಾವಾಸ್ಯೆ ತಿಥಿಯಲ್ಲಿ ಕೃತಿಕಾ, ಆಶ್ಲೇಷ, ಶತಾಭಿಷ ನಕ್ಷತ್ರಗಳಲ್ಲಿ ಹುಟ್ಟಿರೋ ಅಂತ ಹೆಣ್ಣನ್ನ ಮದ್ವೆ ಮಾಡ್ಕೊಂಡ್ರೆ ಕುಲನಾಶ, ವಂಶನಾಶ ಅಂತ ನಾವು ಹೇಳ್ತೀವಿ. ಜೊತೆಗೆ ಭಾನುವಾರ ಬಿದಿಗೆ ತಿಥಿಲಿ ಶತಾಭಿಷ ನಕ್ಷತ್ರ, ಹಾಗೆ ಆಶ್ಲೇಷ ನಕ್ಷತ್ರ, ಭಾನುವಾರ ದ್ವಾದಶಿ ತಿಥಿಯಲ್ಲಿ ಕೃತಿಕಾ ನಕ್ಷತ್ರ, ಭಾನುವಾರ ದ್ವಾದಶಿಯಲ್ಲಿ ವಿಶಾಖ ನಕ್ಷತ್ರ, ಭಾನುವಾರ ಚತುರ್ದಶಿ ಚಿತ್ತಾ ನಕ್ಷತ್ರ, ಮಂಗಳವಾರ ಸಪ್ತಮಿ ಶತಾಭಿಷ ನಕ್ಷತ್ರ, ಮಂಗಳವಾರ ಸಪ್ತಮಿ ಆಶ್ಲೇಷ ನಕ್ಷತ್ರ, ಮಂಗಳವಾರ ದ್ವಾದಶಿ ಶತಾಭಿಷ ನಕ್ಷತ್ರ, ಶನಿವಾರ ಬಿದಿಗೆ ಆಶ್ಲೇಷ ನಕ್ಷತ್ರ, ಶನಿವಾರ ಸಪ್ತಮಿ ಕೃತಿಕಾ ನಕ್ಷತ್ರ, ಮತ್ತೆ ಶನಿವಾರ ದ್ವಾದಶಿ ಕೃತಿಕಾ ನಕ್ಷತ್ರ. ಈ ರೀತಿಯಾಗಿ ತಿಥಿ, ವಾರ, ನಕ್ಷತ್ರ ಕೂಡಿರೋ ಹೆಣ್ಮಗುನ ಮದ್ವೆ ಆದ್ರೆ ಒಂಥರ ವಿಷಮಯ ಜೀವನ, ನಿತ್ಯ ದಾರಿದ್ರ್ಯ, ಅಪವಾದಗಳ ಸರಮಾಲೆ, ದಾಂಪತ್ಯ ಜೀವನ ಹೊಡೆದೋಗೋದು, ಮತ್ತೆ ದುಶ್ಚಟಗಳಿಗೆ ಬಲಿಯಾಗೋದು, ಮತ್ತೆ ಅಪಘಾತ ಹೊಂದಿ ಏನಾದ್ರೂ ಬಾಡಿ ಅಂಗವಿಕಲ ಆಗೋದು, ಮತ್ತೆ ಸಂಪಾದಿಸಿದ ಹಣ ಅಂತಸ್ತು ಎಲ್ಲ ಕಳ್ಕೊಂಡು ನಿರ್ಗತಿಕರಾಗೋದು, ಒಂಥರ ಸಮಾಜಕ್ಕೆ ಬೇಡವಾಗಿ ಇರುವಂತ ಸಂದರ್ಭಗಳು ಬರ್ಬೋದು. ಹಂಗಾಗಿ ಇದು ಒಂಥರ ಅತ್ಯಂತ ಕ್ರೂರವಾದ ದೋಷ. ಹಂಗಾಗಿ ಫಸ್ಟ್ ನಿಮ್ಮಲ್ಲಿಗೆ ಜಾತಕ ಬಂದಾಗ ವಧುವರ ಸಾಲಾವಳಿ ನೋಡೋ ಮುಂಚೆ ವಧುವಿನ ಕುಂಡಲಿನ ಇದ್ಯಾ, ಈ ದೋಷ ಇದೆಯಾ ಅಂತ ಪರೀಕ್ಷಿಸ್ಬೇಕು. ಇದಕ್ಕೆ ಪರಿಹಾರ ಏನಪ್ಪಾ ಅಂದ್ರೆ, ಹುಟ್ಟಿದಾಗೆ ಅವ್ರ ಪೇರೆಂಟ್ಸು ಗೋಮುಖ ಪ್ರಸವ ಶಾಂತಿ, ಸರ್ಪ ಶಾಂತಿ, ಶ್ರೀಚಕ್ರ ಹೋಮ, ನಕ್ಷತ್ರ ಶಾಂತಿ ಮಾಡ್ತಾರೆ. ಸ್ವಲ್ಪ ಅರಿಷ್ಟಗಳು ಕೂಡ ಕಡಿಮೆ ಆಗ್ಬೋದು ಅಂತ ನಾ ಅನ್ಕೊಳ್ತೀನಿ. ಆಮೇಲೆ ನಾನು ಇಷ್ಟೆಲ್ಲ ನಾಡಿಗಳು ಹೇಳಿದೆ. ಇವಾಗ ಇನ್ನೊಂದು ಏನಪ್ಪಾ ಅಂದ್ರೆ, ಜೈಮಿನಿ ನಕ್ಷತ್ರದಲ್ಲಿ ನಾವು ಧಾರಾಕಾರಕ ತಗೊಳ್ತೀವಿ. ನಮ್ಮ ಪಾರ್ಟ್ನರ್ಗೆ ನಾವು ಧಾರಾಕಾರಕ ಗ್ರಹನ ತಗೊಳ್ತೀವಿ. ಆದ್ರೆ ನಾನು ಹೇಳೋ ಪ್ರಕಾರ ಜೈಮಿನಿ ನಕ್ಷತ್ರದಲ್ಲಿ ಆತ್ಮಕಾರಕ ಗ್ರಹ ನೋಡಿ. ಆತ್ಮಕಾರಕ ಗ್ರಹ ಅಂದ್ರೆ ನಿಮ್ಮ ಕುಂಡಲಿಯಲ್ಲಿ ಅತಿ ಹೆಚ್ಚು ಡಿಗ್ರಿ ಹೊಂದಿರುವಂತ ಗ್ರಹ. ಆ ಗ್ರಹ ಏನಾದ್ರು ಇಬ್ಬರಲ್ಲೂ ಆತ್ಮಕಾರಕ ಗ್ರಹ ಏನಾದ್ರು 3, 11, 5, 9, 1, 7, 4, 10 ಅದು ಮದುವೆಗೆ ಒಳ್ಳೇದು. ಅಂದ್ರೆ ಉದಾಹರಣೆ, ಇವ್ರದ್ದೇನಾದ್ರು ಬುಧ ಆಯ್ತು, ಅವ್ರದ್ದೇನಾದ್ರು ಗುರು ಇದ್ದು, ಇವ್ರು 3, 11, 5, 9 ಈ ತರ ಯಾವ್ದಾರ ಇದ್ರೆ ಅದು ಮದ್ವೆಗೆ ಒಳ್ಳೇದು. ಅದೇ ಇವ್ರೇನಾದ್ರು 6, 8, 2, 12 ಇದು ಮದ್ವೆಗೆ ಚೆನ್ನಾಗಿರಲ್ಲ. ಜೊತೆಗೆ ಈ ಇಬ್ರು ಆತ್ಮಕಾರಕ ಗ್ರಹಗಳು ಪರಸ್ಪರ ಸ್ನೇಹಿತರಾಗಿದ್ರೆ ಅದು ಕೂಡ ಹೆಚ್ಚಾಗಿ ಹೊಂದಾಣಿಕೆ ಆಗುತ್ತೆ. ಇದು ನನ್ನ ನಿನ್ನ ಪ್ರೇಮ ಲೋಕ ಚಿನ್ನ ಅಂತ ಆಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಸೊ ಇನ್ನೊಂದು ಹೇಳಿದ್ರೆ, ಸಂಖ್ಯಾಶಾಸ್ತ್ರದಲ್ಲೂ ನಾವು ಕೂಡ ಇದನ್ನ ನೋಡ್ಬೋದು. ಹೇಗಪ್ಪ ಅಂದ್ರೆ, ಇದು ಬರೀ ನೀವು ಹುಟ್ಟಿದ ತಿಂಗಳನ್ನ ತಗೊಳ್ಳಿ. ನೀವು ಯಾವ ತಿಂಗಳು ತಗೊಂಡಿರ್ತೀರೋ, ಯಾವ ತಿಂಗಳು ಹುಟ್ಟಿರ್ತೀರೋ ಆ ತಿಂಗಳು, ಇವಾಗ ಜನವರಿ ಅಂದ್ರೆ 1, ಫೆಬ್ರವರಿ ಅಂದ್ರೆ 2, ಮಾರ್ಚ್ 3. ಅಂದ್ರೆ ಜನವರಿ ಅಂತ ಅಂದ್ರೆ ರವಿ, ಫೆಬ್ರವರಿ ಅಂದ್ರೆ ಚಂದ್ರ, ಮಾರ್ಚ್ ಅಂದ್ರೆ ಗುರು. ನಿಮ್ಗೆ ಗೊತ್ತಿರ್ಬೇಕು ಸಂಖ್ಯೆಗಳು ಹೆಂಗ್ ಕೊಟ್ಟಿರ್ತಾರೆ ಅಂತ. ಏಪ್ರಿಲ್ ಅಂದ್ರೆ 4 ಅಂದ್ರೆ ರಾಹು, ಮೇ ಅಂದ್ರೆ 5 ಬುಧ, ಈ ತರ ಇರುತ್ತೆ. ನಿಮ್ಮ ತಿಂಗಳ ನೀವು ಬರೀ ತಿಂಗಳು ಮಾತ್ರ ತಗೊಳ್ಳಿ. ಆ ನಿಮ್ಮ ತಿಂಗಳು ನಿಮ್ಮ ಪಾರ್ಟ್ನರ್ ಯಾರಾಗ್ತಾರ ಅವ್ರಿಗೆ ಅಥವಾ ಲಗ್ನಾಧಿಪತಿಗೆ, ಚಂದ್ರನ್ ಸಪ್ತಮಾಧಿಪತಿಗೆ ಹೊಂದಾಣಿಕೆ ಆದ್ರೆ ಮದ್ವೆ ಮಾಡಿ. ಹಾಗೆ ಇನ್ನೊಂದು ನೋಡ್ಬೋದು, ಇವಾಗ ಯಾರಾದ್ರೂ ಇಬ್ರು ಲವ್ ಮಾಡ್ತಾ ಇರ್ತಾರೆ, ಅವ್ರು ಮದ್ವೆ ಆಗ್ತಾರಾ ಇಲ್ವಾ ಅಂತ ನೋಡ್ಬೇಕು ಅಂದ್ರೆ, ಯಾರಾದ್ರೂ ಒಬ್ರ ಜಾತಕದಲ್ಲಿ ದಶಾಭುಕ್ತಿ ಅಲ್ಲ, ಅಂತರ್ಭುಕ್ತಿ ಗ್ರಹ ನಿಮ್ಮ ಜಾತಕಕ್ಕೆ ಲಗ್ನಕ್ಕೆ, ಸಪ್ತಮಕ್ಕೆ, ಚಂದ್ರನ್ ಸಪ್ತಮಾಧಿಪತಿಗೆ ಸಂಬಂಧ ಹೊಂದ್ರೆ ಮದ್ವೆ ಆಗ್ತಾರೆ. ಅದೇ ಅವಾಗ 100 ಜನ್ಮಕ್ಕೂ 106 ಜನ್ಮಕ್ಕೂ ಅಂತ ಹಾಡ್ಕೊಂಡು ಒಂಥರ ಲೈಫ್ ಎಂಜಾಯ್ ಮಾಡ್ತಾರೆ. ಇನ್ನೊಂದು ಹೊಂದಾಣಿಕೆ ಕೂಡ ನೋಡ್ಬೋದು. ನಿಮ್ಮ ಚಂದ್ರನ್ ನಕ್ಷತ್ರ ತಗೊಳ್ಳಿ.
ನಿಮ್ ಚಂದ್ರ ಯಾವುದೋ ಒಂದು ನಕ್ಷತ್ರ, ಈಗ ಉದಾಹರಣೆ ಉತ್ತರ ನಕ್ಷತ್ರದಲ್ಲಿದ್ದೇನೆ ಅಂತ ತಿಳ್ಕೊಳ್ಳಿ. ಆ ಉತ್ತರ ನಕ್ಷತ್ರದಿಂದ 7ನೇ ನಕ್ಷತ್ರ ನೋಡಿ. ಉತ್ತರ ನಕ್ಷತ್ರಕ್ಕೆ 7ನೇ ನಕ್ಷತ್ರ ಜ್ಯೇಷ್ಠ ಆಗುತ್ತೆ. ಆ ಜ್ಯೇಷ್ಠ ಅಂದ್ರೆ ಬುಧ, ಆ ಜ್ಯೇಷ್ಠ ಅಧಿಪತಿ ಯಾರು? ಬುಧ. ಆ ಬುಧ ಏನಾದ್ರು ನಿಮ್ಮ ಪಾರ್ಟ್ನರ ಲಗ್ನಾಧಿಪತಿ ಚಂದ್ರನ್ ಸಪ್ತಮಾಧಿಪತಿಗೆ ಸಂಬಂಧ ಹೊಂದ್ರೆ ಅದು ಕೂಡ ಮ್ಯಾರಿಡ್ ಲೈಫ್ ಚೆನ್ನಾಗಿರುತ್ತೆ. ಒಂಥರ ಒಲವಿನ ಹುಡುಗರೆ ಕೊಡಲೇನು ಅಂತ ಆಡ್ಕೊಂಡು ಲೈಫ್ ಎಂಜಾಯ್ ಮಾಡ್ತಾರೆ. ನಾನು ಅದನ್ನೇ ಹೇಳೋದು, ಬರೀ 30 ಮೇಲ್ ಬಂದ ತಕ್ಷಣ ಚೆನ್ನಾಗಿರ್ತಾರೆ, ಮದುವೆ ಮಾಡ್ಬಿಡ್ಬೋದು, 18ಕ್ಕಿಂತ ಕಡಿಮೆ ಬಂದ ತಕ್ಷಣ ಚೆನ್ನಾಗಿರಲ್ಲ ಅಂತ ಹೇಳೋದು ತಪ್ಪು. ನಾವು ಈ ತರ ಎಲ್ಲಾ ಹ್ಯಾಂಗುಲಲ್ಲೂ ಕೂಡ ನಾವು ಗಮನಿಸ್ಬೇಕು. ಗಮನಿಸಿದಾಗ ಮಾತ್ರ ಇದು ನಾವು ಒಂದು ನಿರ್ಧಾರಕ್ಕೆ ಬರ್ಬೋದು. ಸೊ ಇಷ್ಟು ನಾನಿವತ್ತು ಪ್ರಿಪೇರ್ ಮಾಡ್ಕೊಂಡಿದ್ದು. ಇಷ್ಟು ಹೇಳಕ್ ಅವಕಾಶ ಮಾಡಿಕೊಟ್ಟಂತಹ ವರ್ಷಗೆ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಲಾರ್ಡ್ಸ್. ಎಷ್ಟು ತುಂಬಾ ಚೆನ್ನಾಗಿದೆ. ಸುಂದರವಾಗಿ ಇದೇನು ವರ್ಣನೆ ಮುಗ್ದೇ ಹೋಯ್ತಾ ಮಾಡಿದ್ರಿ ಭಾಷಣ ಮೇಡಮ್. ಅನ್ನಂಗಾಗೋಯ್ತು ಥ್ಯಾಂಕ್ ಯು ವೆರಿ ನಮ್ಮ ಮಚ್. ಉಪನ್ಯಾಸ. ಯಾಕೆಂದ್ರೆ ಹಾಡುಗಳನ್ನು ಮಧ್ಯ ಹಾಕಿ ನೀವು ಅದನ್ನ ಎಷ್ಟು ಕ್ಲೀನಾಗಿ ಕ್ಲಬ್ ಮಾಡಿ ಮಾತಾಡಿದ್ರಿ ಅಂದ್ರೆ, ಹೊಂದಾಣಿಕೆ ಅನ್ನೋದನ್ನ ನೀವು ಡಿಫ್ರೆಂಟ್ ಸ್ಟೈಲಲ್ಲಿ ಹೇಳಿದ್ರಿ ಇವತ್ತು. ಅದರಲ್ಲಿ ವಿತ್ ನಕ್ಷತ್ರಗಳು ಅಥವಾ ಸಪ್ತಮಾಧಿಪತಿ ಯಾವ್ಯಾವ ನಕ್ಷತ್ರದಲ್ಲಿ ಕೂತ್ಕೊಂಡ್ರೆ ಮತ್ತು ಸಪ್ತಮ ಭಾವಗಳನ್ನು ನೀವು ಬೇರೆ ಬೇರೆ ಥರದಲ್ಲಿ ಹೇಳಿದ್ರಿ ಇವತ್ತು. ಅದು ಬಹುಶಃ ಇದು ಒಂಥರ ಹೊಸ ಥರ ಇತ್ತು. ಇದು ರೂಲ್ಸ್ ಜೊತೆಗೆ ಹೊಸ ಥರ, ಅದು ತುಂಬ ಚೆನ್ನಾಗಿತ್ತು. ಇನ್ನೂ ಸ್ವಲ್ಪ ಟೈಮ್ ಮಾತಾಡ್ಬೋದಾಗಿತ್ತು ನೀವು, ಆಯಿತಾ? ಅಷ್ಟು ಬೇಗ ಮುಗಿಸಿದ್ರೆ. ಆದರೂ ಕೂಡ ತುಂಬ ಚೆನ್ನಾಗಿತ್ತು, ಅದ್ಭುತವಾಗಿತ್ತು ನಿಮ್ಮ ಉಪನ್ಯಾಸ. ನನ್ನ ಹಾಗೂ ಅಂತ ಎಲ್ಲರ ಪರವಾಗಿ ವಂದನೆಗಳನ್ನು ಹೇಳ್ತೀವಿ. ಹಾಗೆ ಅಭಿಂದ್ರ ಸರ್ ಬಂದಿದ್ದಾರೆ, ಅವ್ರಿಗೆ ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ. ಸೌಭಾಗ್ಯ ಅವ್ರು ಬಹಳ ಚೆನ್ನಾಗಿ ಮಾತಾಡಿದ್ರು. ಥ್ಯಾಂಕ್ ಯು ಸರ್. ಆಮೇಲೆ ಸೌಭಾಗ್ಯ ಅವರು ಇವತ್ತು ಹಾಡುಗಳು ಬೇರೆ ವಿಶೇಷವಾಗಿ ಬಳಸಿದ್ದಾರೆ. ಬಹಳ ಜನಕ್ಕೆ ಗೊತ್ತಿಲ್ಲ ಸೌಭಾಗ್ಯ ಅವರು ಹಾಡುಗಳನ್ನ ಬರೀತಾರೆ ಅಂತ. ಅವರು ಬಹಳ ಅದ್ಭುತವಾಗಿ ಹಾಡುಗಳನ್ನ ಬರೀತಾರೆ. ಅವ್ರಿಗೆ ಈ ತರದ ಕಲೆಗಳೆಲ್ಲ ಆಸಕ್ತಿ ಇದೆ. ನ್ಯೂಮರಾಲಜಿಯಿಂದ ಹಿಡಿದು ಬಹಳಷ್ಟು ವಿಚಾರಗಳನ್ನ ಇವತ್ತು ಸೌಭಾಗ್ಯ ಅವ್ರು ಮಾತಾಡಿದ್ರು. ಮತ್ತೆ ಶನಿ ಕುಜ ಇದ್ರೆ ಏನ್ ಕಾಂಬಿನೇಷನ್, ಚಂದ್ರ ಶುಕ್ರ ಇದ್ರೆ ಏನ್ ಕಾಂಬಿನೇಷನ್, ವಿಭಿನ್ನವಾಗಿ ತಗೊಂಡ್ರು ರಾಶಿಗಳಿಂದ ಹಿಡಿದು. ಸೊ ಸ್ಟೂಡೆಂಟ್ಸ್ ಗಳಿಗೆ ಬಹಳಷ್ಟು ವ್ಯಾಲ್ಯೂಬಲ್ ಮಾಹಿತಿಗಳನ್ನ ಸೌಭಾಗ್ಯರು ಕೊಟ್ಟಿದ್ದಾರೆ. ಅವ್ರದ್ದು ಅಧ್ಯಯನನು ಸಹ ಬಹಳ ಚೆನ್ನಾಗಿದೆ. ಸೊ ಪಾಠ ಕೇಳ್ಕೊಂಡವ್ರಿಗೆ, ಪಾಠ ಮಾಡಿದವ್ರಿಗೆ ಮತ್ತು ಈ ಪಾಠವನ್ನ ಆಯೋಜನೆ ಮಾಡಿದಂತ ನಿಮಗೆ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಇಟ್ ಇಸ್ ಎಕ್ಸ್ಟ್ರಾರ್ಡಿನರಿ ವೇ ಆಫ್ ಟೀಚಿಂಗ್ ಮೇಡಮ್. ಇದು ಇಟ್ಸ್ ಸಮಥಿಂಗ್ ಗ್ರೇಟ್. 5 ನಿಮಿಷ ಪ್ರಶ್ನೆ ಕೇಳದಿದ್ರೆ ಇವ್ರನ್ನ ಕೇಳಿ. ಓಕೆ ಓಕೆ ಮೇಡಮ್, ಈಗ ಹೇಳಿ ಸರ್. ಹಾಗೆ ಈ ಕುಲ ದೇವತೆಗಳನ್ನ ನೋಡ್ತಾರಲ್ಲ ಮೇಡಮ್, ಅದು ಹೇಗೆ? ಈಗ ಎಕ್ಸಾಂಪಲ್ ಮಾತಾಡಿದಾರೆ ಅದ್ರ ಬಗ್ಗೆ ಮಾತ್ರ ಕೇಳಿ ಸರ್. ಟಾಪಿಕ್ ಚೇಂಜ್ ಆದ್ರೆ ಚೆನ್ನಾಗಿರಲ್ಲ. ಅಲ್ಲ, ಮ್ಯಾಚಿಂಗ್ ವಿಷಯದಲ್ಲ ಕೇಳಿದ್ದು. ಕೇಳಿ, ಕನೆಕ್ಟ್ ಇದ್ರೆ ಕೆಲವರು ನಮ್ದು ವಿಷ್ಣು ಸಂಬಂಧಪಟ್ಟಿದ್ದ ದೇವರು, ಗಂಡು ಕಡೆ ಶಿವನಿಗೆ ಸಂಬಂಧಪಟ್ಟಿದ್ದ ದೇವರು ಮ್ಯಾಚ್ ಆಗಲ್ಲ ಅಂತ ಅದು ಇದು ಮಾಡ್ಬಿಡ್ತಾರೆ. ಇದಕ್ಕೇನಾದ್ರು ತಮ್ಮ ಕಡೆಯಿಂದ? ಇಲ್ಲ ಸರ್, ಇಲ್ಲ ಸರ್, ಅದೆಲ್ಲ ಏನಿಲ್ಲ ಸರ್. ಈಗ ನಮ್ಮ ಫ್ಯಾಮಿಲಿಲೇ ಇದೆ. ನಮ್ಮ ಫ್ಯಾಮಿಲಿ ಇದೆ, ವಿಷ್ಣು ಕುಲದೇವ್ರದ್ದು ಇದೆ, ಶಿವನ್ ಕುಲದೇವ್ರು ಇದೆ ಸರ್. ಮದ್ವೆ ಆಗಿದೆ ಸರ್, ಚೆನ್ನಾಗಿದ್ದಾರೆ. ಆಯ್ತಾಯ್ತು ಮೇಡಮ್. ಯಾಕಂದ್ರೆ ಇದು ಹಳೆ ಸಂಪ್ರದಾಯ ಕೆಲವರು ಅದು ಇಟ್ಕೊಂಡಿದ್ದಾರೆ. ನಾವು ಶಿವನ ಕುಲದವರು, ವಿಷ್ಣು ಕುಲದವ್ರಿಗೆ ಆಗೋ ಇದು ವೆಂಕಟರಮಣ ಸ್ವಾಮಿ, ನರಸಿಂಹಸ್ವಾಮಿ, ಆಂಜನೇಯ ಅವೆಲ್ಲ ಮ್ಯಾಚ್ ಆಗಲ್ಲ ಅಂತ ತೆಗೆದು ಬಿಡ್ತಾರೆ. ಅದಕ್ಕೆ ನಾನು ಒಂದು ಕೇಳಿದೆ. ಇಲ್ಲ ಮಾಡ್ಬೋದು ಸರ್. ಆಯ್ತು, ಥ್ಯಾಂಕ್ ಯು. ಹೇಳಿಮ್ಮ. ಮೇಡಮ್, ಇದು ಒಬ್ಬೊಬ್ರು ಲವ್ ಮ್ಯಾರೇಜ್ ಆಗ್ತಾರಲ್ವಾ, ಆದ್ರೇನು ಒಂದ್ ಸ್ವಲ್ಪ ವರ್ಷ ಆದ್ಮೇಲೆ ಡೈವರ್ಸ್ ಆಗೋಗ್ಬಿಡತ್ತೆ. ಅಂತವ್ರಿಗೆ ಇದು ಮ್ಯಾಚ್ ಮೇಕಿಂಗ್ ಮಾಡ್ಬೇಕಾ ಬೇಡವಾ? ಜಾತಕ ಹೊಂದಾಣಿಕೆ ಆಗ್ಬೇಕಾ ಬೇಡವಾ ಅವ್ರಿಗೆ? ಮೇಡಮ್, ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಚೆನ್ನಾಗೇ ಇರುತ್ತೆ. ಅವ್ರಿಗೆ ಮಾನಸಿಕವಾಗಿ ಹೊಂದಾಣಿಕೆ ಆದ್ರೆ ಖಂಡಿತ ಅದನ್ನ ಮುಂದುವರ್ಸ್ಕೊಂಡು ಚೆನ್ನಾಗೇ ಇರ್ತಾರೆ. ಎಲ್ಲಿ ಯಾವಾಗ ಒಂದು ಕ್ಲಾಶಸ್ ಆಗುತ್ತೆ ಅವಾಗ ಸಂಸಾರದಲ್ಲಿ ಬಿಡುತ್ತೆ ಮೇಡಮ್. ಅದಕ್ಕೆ ನಾನು ಹೇಳೋದು, ಅವ್ರ ಭಾವನೆಗಳಿಗೆ ಫಸ್ಟ್ ಬೆಲೆ ಕೊಡಿ. ಅವ್ರ ಕ್ಯಾರೆಕ್ಟರ್ ಇದೆ, ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅವ್ರ ಭಾವನೆಗಳಿಗೂ ಬೆಲೆ ಕೊಟ್ರೆ ಅವಾಗ ಇದು ಒಂಥರ ಚೆನ್ನಾಗೇ ಇರುತ್ತೆ. ಎಲ್ಲಿ ನಮ್ದು ನಾವು ತೋರ್ಸಕ್ ಹೋಗ್ತೀವಿ, ನಮ್ ದರ್ಪ ನಾವು ತೋರ್ಸಕ್ ಹೋಗ್ತೀವಿ, ಅವಾಗ ಖಂಡಿತ ಕ್ಲಾಶಸ್ ಅಂತೂ ಹಾಗೆ ಆಗುತ್ತೆ. ಅವ್ರು ಇರೋದೇ ಹಾಗೆ ಅಂದ್ರೆ ಅದನ್ನ ಒಪ್ಕೊಳ್ಬೇಕು ಅಷ್ಟೇ.
ಮತ್ತಿನ್ಯಾರಿಗಾದ್ರೂ ಕ್ವಶನ್ಸ್ ಇದೆಯಾ? ಓಕೆ, ಇಲ್ಲಿಗೆ ನಾವು ಈ ಮೊದಲ ಒಂದು ಉಪನ್ಯಾಸದ ಕಾರ್ಯಕ್ರಮವನ್ನು ಮುಗಿಸಿ ಮತ್ತೆ ಎರಡನೇ ಉಪನ್ಯಾಸಕರು ವಸುಂಧರಾ ಸತ್ಯಕೃಷ್ಣ ಅಂತ ಸೌಭಾಗ್ಯ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳೋಣ. ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ವಸುಂಧರಾ ಕೃಷ್ಣ ಅವ್ರ ಬಗ್ಗೆ ಹೆಚ್ಚು Thank you, ಜನಕ್ಕೆ ma'am. ಪರಿಚಯ ಇದೆಯೋ ಗೊತ್ತಿಲ್ಲ, ಬಟ್ ಅವರು ಭಗವದ್ಗೀತೆ ಮತ್ತು ಇನ್ಯಾವುದೋ ಬೇರೆ ಬೇರೆ ಥರ ದೇವರ ಕೀರ್ತನೆಗಳು ಇದನ್ನೆಲ್ಲ ಚೆನ್ನಾಗಿ ಅವರು ಹೇಳ್ತಾರೆ. ಅವರು ಜ್ಯೋತಿಷ್ಯದಲ್ಲೂ ಕೂಡ ಜ್ಞಾನವನ್ನು ಇಟ್ಕೊಂಡಿದ್ದಾರೆ. ಇವರಿಗೆ ನಾವು ಇವರ ಬಗ್ಗೆ ಹೇಳೋದಿತ್ತು ಅಂದರೆ ಇವರು ಜಾಸ್ತಿ ಎಲ್ಲೋ ಜ್ಯೋತಿಷ್ಯದ ಇದರಲ್ಲಿ ಕಾಣಿಸ್ಕೊಂಡಿಲ್ಲ, ಆದರೂ ಕೂಡ ಜ್ಯೋತಿಷ್ಯ ಜ್ಞಾನ ಅಪಿರಮಿತಿಯಾಗಿ ಇವರಿಗಿದೆ. ಇವರು ಇವತ್ತಿನ ದಿನ ಮುತ್ತುಸ್ವಾಮಿ ದೀಕ್ಷಿತರ ಒಂದು ಕೃತಿಗಳಲ್ಲಿ ನವಗ್ರಹಗಳ ಕೃತಿಗಳಂತ ಇದೆ, ಅದರ ಬಗ್ಗೆ ಅವರು ಯಾವ ರೀತಿ ಗ್ರಹಗಳನ್ನು ಒಂದು ದೇವರ ಒಂದು ಕೀರ್ತನೆ ಅಥವಾ ಒಂದು ಸ್ತೋತ್ರಗಳಿಗೆ ಹೊಂದಿಸ್ಬೋದು ಅನ್ನೋದನ್ನು ನಿಮಗೆ ಉಪನ್ಯಾಸ ಮಾಡಲಿದ್ದಾರೆ. ಅವರನ್ನು ನಾವು ನಮ್ಮೆಲ್ಲರ ಪರವಾಗಿ ವೇದಿಕೆಗೆ ಸ್ವಾಗತ ಮಾಡೋಣ. ವಸುಂಧರಾ ಅವರೇ, ಮೇಡಮ್ ಇದ್ದೀರಾ? ವಸುಂಧರಾ ಮೇಡಮ್, ಇದ್ದಾರಾ? ಬಂದಿದ್ದಾರಾ? ಇನ್ನೂ ಸೇರ್ಕೊಂಡಿಲ್ವಾ? ವಸುಂಧರಾ ಮೇಡಮ್, ಇದ್ದಾರಾ? ಒಂದು ಸ್ವಲ್ಪ ನೋಡಿ, ನಂಗೆ ಇದಾರೆ ಮೇಡಮ್, ಅವ್ರು ಇದಾರೆ, ಬಟ್ ಅವರು ಮ್ಯೂಟ್ ಮಾಡ್ಕೊಂಡಿದ್ದಾರೆ. ಅವ್ರು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೇಕು. ಹೌದು, ಮ್ಯೂಟ್ ಮಾಡ್ಕೊಂಡಿದ್ದಾರೆ ಅವ್ರು. ವಸುಂಧರಾ ಸತ್ಯಕೃಷ್ಣ ಅಲ್ವಾ? ಹೌದೌದು. ಬಂದಿದ್ದಾರೆ, ಮ್ಯೂಟ್ ಆಗಿದ್ದಾರೆ. ಆನ್ ಮಾಡ್ಕೊಳ್ಳಿ ಮೇಡಮ್. ನೀವು ವಸುಂಧರಾ ಮೇಡಮ್ ಮೈಕ್ ಆನ್ ಮಾಡ್ಕೊಳ್ಳಿ. ಈಗ ಡಿಸ್ಕನೆಕ್ಟ್ ಆಗೋದ್ರು, ಮತ್ತೆ ಬಂದ್ರು. ಆಗುತ್ತೆ ಈ ತರ ಎಲ್ಲ, ಸ್ವಲ್ಪ ನಾವು ಅಡ್ಜಸ್ಟ್ ವೆರಿ ಗುಡ್. ಅನ್ನ ಮಾಡಿ ಒಂಚೂರು ಒಗ್ಗರಣೆ ಮಾಡಿ ಇಟ್ಟಿದ್ದೀನಿ. ವಸುಂಧರಾ ಮೇಡಮ್ ಫೋನ್ ಮಾಡ್ಬೇಕೇನೋ ಅನ್ಸುತ್ತೆ ಅವ್ರಿಗೆ. ಒಂದು ಮೀಟಿಂಗ್ ಇಂದ ಜಾಯ್ನ್ ಆಗಿದ್ದು. ಗೊತ್ತಾಗಿಲ್ವ? ಟ್ರೈ ಮಾಡಿ ಸಂಜೆ ಹೋಗ್ಬಿಟ್ಟು ಜಾಯ್ನ್ ಆಗೋದ? ಹೊರಗೆ ಬಂದು ಮೇಡಮ್ ಕೇಳಿಸ್ತಾ ಇದೆ. ಮತ್ತೆ ಜಾಯ್ನ್ ವಸುಂಧರಾ ಅವರೇ ಬಂದ್ರಾ? ಅಲ್ಲ, ಅವರು ನಂಬರ್ ಸ್ವಿಚ್ ಆಫ್ ಆಗಿದೆ. ಅಲ್ಲ, ಇಲ್ಲಿ ಜಾಯಿನ್ ಆಗಿದ್ದಾರೆ ನೋಡಿ. ಅದೇ ಅವರು ಮೈಕ್ ಏನಾದರೂ ಆಫ್ ಮಾಡ್ಕೊಂಡಿದ್ದಾರೆ ಅಂತ ಅವ್ರು ಮಾತಾಡಿದ್ ನಮಗ್ ಕೇಳಿಸ್ತು ಮೇಡಮ್. ಒಟ್ಟು ಅವ್ರದ್ದೇನು ಇದು ಕ್ಯಾಮ್ರಾ ಆನ್ ಆಗ್ತಾ ಇಲ್ಲ. ಮತ್ತೆ ಇದಾಗಿದೆ ಅನ್ಸುತ್ತೆ, ವಾಯ್ಸ್ ಬರ್ತಾ ಇಲ್ಲ. ಹೌದು. ಇದಾರೆ. ವಾಟ್ಸಪ್ ಅಲ್ಲಿ ಕಾಲ್ ಮಾಡಿ ನೋಡಿ ಮೇಡಮ್. ವಾಟ್ಸಪ್ ಅಲ್ಲಿ ಕಾಲ್ ಮಾಡಿದ್ರೆ ಅವ್ರ ಅನ್ಮ್ಯೂಟ್ ಮಾಡ್ಕೋಬೇಕು. ಮ್ಯೂಟ್ ಮಾಡ್ಕೊಂಡಿದ್ದಾರೆ.
ಮೇಡಮ್ ಯಾರ್ದು ಸೌಂಡ್ ಬರ್ತಾ ಇಲ್ಲ ಹಲೋ ಮೇಡಮ್. ಕೇಳಿಸ್ತಾ ಇಲ್ಲ. ಈಗ ಯಾರೋ ಮಾತಾಡಿದ್ರು. ವಸುಂಧರ ಅವರೇ ಇದ್ದೀರಾ ಲೈನಲ್ಲಿ? ಮೇಡಮ್ ಅವ್ರದ್ದು ನೆಟ್ವರ್ಕ್ ಕೇಳಿಸ್ತಾನೆ ಫೈಲ್ಯೂರ್ ಇಲ್ವಲ್ಲ? ಆಗಿದೆ ಮೇಡಮ್ ಅವ್ರದ್ದು. ಆ ಯಾಕೆಂದ್ರೆ ಅವ್ರು ಲೈನ್ ನಲ್ಲಿ ಇದಾರೆ, ಬಟ್ ಬಹಳ ವೀಕ್ ನೆಟ್ವರ್ಕ್ ಇರೋದ್ರಿಂದ ಸ್ಪೀಕರ್ ಆನ್ ಆಗ್ತದೆ. ಸ್ಪೀಕರ್ ಆನ್ ಅಲ್ಲಿ ಇದೆ, ವಿಡಿಯೋ ಆನ್ ಆಗಿಲ್ಲ. ಅಲ್ಲ ಸ್ಪೀಕರ್ ವರ್ಕ್ ವಿಡಿಯೋ ಬೇಡ, ಆಗಲ್ಲ. ಹಂಗೆ ಮಾತಾಡಿ ಅಂತ ಹೇಳ್ಬೋದಲ್ಲ ಅವ್ರಿಗೆ. ಹೌದು ಮೇಡಮ್, ಅದು ಯಾಕೆಂದ್ರೆ ಸ್ಪೀಕರ್ ಬಹುಶಃ ನೆಟ್ವರ್ಕ್ ಇಂದ ಅದು ವರ್ಕ್ ಆಗ್ತಾ ಹೌದು, ಇಲ್ಲ. ನೀವು ಮೈಕಲ್ಲೇ ಮಾತಾಡಿ ವಸುಂಧರ ಅವರೇ, ವಿಡಿಯೋ ಬರ್ದೇ ಇದ್ರೆ ಪರವಾಗಿಲ್ಲ. ಹೇಳೋರಿಗೆ ಬೇಕಾದ್ರೆ ವಿಡಿಯೋ ಬರ್ತಿಲ್ಲ. ಸ್ಪೀಕರ್ ಅಲ್ಲಿ ಬರ್ತಾ ಇದೆ ಮೇಡಮ್ ಅವರಿಗೆ, ನೋಡಿ ಮಾತಾಡಿ ನೀವು. ಅವರು ವಿಡಿಯೋ ಬರ್ತಾ ಇಲ್ಲ ಅಂತ ಹಾಗೆ ಕೂಳ್ತಿದ್ದಾರೆ. ಹೌದೌದು, ಅವ್ರಿಗೆ ಹೇಳ್ತಾ ಇದ್ರೆ ಕೇಳಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ ಅದು. ನಾನು ಹೇಳಿದೀನಿ, ಬರೀ ನೀವು ಆಡಿಯೋ ಮಾತಾಡಿ ಪರವಾಗಿಲ್ಲ, ವಿಡಿಯೋ ಬರ್ಲಿಲ್ಲ ಅಂದ್ರು ಅಂತ. ಹೌದೌದು. ಸ್ಟಾರ್ಟ್ ಮಾಡ್ಬೋದು. ಇದಾಗುತ್ತೆ.
ಹಲೋ, ಕೇಳಿಸ್ತಾ ಇದೆ ಮೇಡಮ್ ವಾಯ್ಸು. ನಮಸ್ಕಾರ. ಬಿಡ್ತಿಲ್ಲ ಆಡಿಯೋ ಇದ್ರೆ ಸಾಕು. ವಿಡಿಯೋ ಬಿಡ್ತಾನೆ ಇಲ್ಲ, ಬರೀ ಆಡಿಯೋ ಮಾತ್ರ ಬರ್ತಾ ಇದೆ. ಪರವಾಗಿಲ್ಲ ಮೇಡಮ್, ಅಷ್ಟ್ರಲ್ಲೇ ಮಾತಾಡಿ, ವಿಡಿಯೋ ಬೇಡ. ಹಾಗೆ ಮಾತಾಡ್ಲಾ? ಹಾ, ಒಳ್ಳೇದು ಮೇಡಮ್, ನಾವ್ ಕೇಳಿಸ್ಕೊಳ್ತೀವಿ, ಮಾತಾಡಿ. ಇದನ್ನ ಝೂಮ್ ಸೆಟ್ಟಿಂಗು ಅಲೋ ಮಾಡ್ತಾ ಇಲ್ಲ, ಎಷ್ಟು ಟ್ರೈ ಮಾಡಿದ್ರು. ವಿಡಿಯೋ ಬಿಟ್ಬಿಡಿ ಮೇಡಮ್, ಬೇಡ. ಓಕೆ, ನಮಸ್ಕಾರ ಮೇಡಮ್. ಆಡಿಯೋದಲ್ಲೇ ಮಾತಾಡಿ. ಮೇಡಮ್ ನಮಸ್ಕಾರ. ನಮಸ್ತೆ ನಮಸ್ತೆ, ಬನ್ನಿ ಮಾತಾಡಿ. ಅವ್ರು ಕೇಳಿಸ್ತಾ ಇರ್ಬೇಕು. ಎಲ್ರಿಗೂ ಕೇಳಿಸ್ತಿದೆ. ಶ್ರೀಮತೆ ರಾಮಾನುಜಾಯ ನಮಃ, ಅಸ್ಮದ್ ಗುರುಭ್ಯೋ ನಮಃ. ಮೊದಲಿಗೆ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ. ಎಲ್ರಿಗೂ ಕೇಳಿಸ್ತಾ ಇದೆಯಾ? ಎಲ್ರಿಗೂ ಕೇಳಿಸ್ತಾ ಇದೆ, ಮಾತಾಡಿ ಮೇಡಮ್. ಕೇಳಿಸ್ತಿದೆ. ನೆರೆದಿರುವ ಜ್ಯೋತಿಷ ವಿದ್ವಾಂಸರಿಗೆಲ್ಲ ನಮಸ್ಕಾರಗಳು. ಮೊದಲಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಈ ಕಾರ್ಯಾಗಾರಕ್ಕೆ ವಿಷಯ ಮಂಡಿಸಲು ನನ್ನನ್ನು ಆಹ್ವಾನಿಸಿರುವ ಶ್ರೀಮತಿ ಮೇಘನಾ ವರ್ಷ ಮೇಡಮ್ ರವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗ ವಿಷಯಕ್ಕೆ ಬರೋಣ. ಶ್ರೀರಂಗ ಮಂಗಳ ನಿಧಿ ಕರುಣಾ ನಿವಾಸಂ ಶ್ರೀ ವೆಂಕಟಾದ್ರಿ ಶಿಖರಾಲಯ ಕಾಳಮೇಘಂ ಶ್ರೀಹಸ್ತಿಶೈಲ ಶಿಖರೋಜ್ವಲ ಪಾರಿಜಾತಂ ಶ್ರೀಶನ್ನಮಾಮಿ ಶಿರಸಾ ಯದುಶೈಲ ದೀಪಂ. ಈಗ ವಿಷಯ ಏನಂದ್ರೆ, ಮುತ್ತುಸ್ವಾಮಿ ದೀಕ್ಷಿತರು ಮತ್ತು ಅವರ ನವಗ್ರಹ ಕೃತಿಗಳು ವಿಷಯ. ರವಿಚಂದ್ರ ಬುಧ ನೀನೆ, ರಾಹು ಕೇತು ನೀನೆ, ಕವಿ ಗುರು ಶನಿ ಜನ ಸೇರ್ಕೊಳಕ್ಕಾಗಲ್ಲ. ಬರ್ಲಿಲ್ವಾ ಅವರು? ಮಂಗಳನು ಬಂದಿಲ್ವಾ? ನೀನೆ. ರವಿಚಂದ್ರ ಬುಧ ನೀನೆ, ರಾಹು ಕೇತು ನೀನೆ, ಕವಿ ಗುರು ಶನಿಯೋ ಮಂಗಳನು ನೀನೆ, ದಿವರಾತ್ರಿಯೋ ನೀನೆ, ನವವಿಧಾನವು ನೀನೆ, ದಿವರಾತ್ರಿಯೋ ನೀನೆ, ನವವಿಧಾನವು ನೀನೆ, ಭವರೋಗಹರ ನೀನೆ, ಭೇಷಜನು ನೀನೆ, ಸಕಲ ಗ್ರಹ ಬಲ ನೀನೆ, ಸರಸಿಜಾಕ್ಷ. ದೀಕ್ಷಿತರು ಯಾಕೆ ನವಗ್ರಹಗಳನ್ನ ರಚನೆ ಮಾಡಿದ್ರು ಅನ್ನೋದಕ್ಕೆ ಒಂದು ನಿದರ್ಶನ ಬೇಕು. ಯಾತಕ್ಕೋಸ್ಕರ ದೀಕ್ಷಿತರು ಅಂತಂದ್ರೆ ಅವರು ಸಂಗೀತಜ್ಞರು ಅಂತಂದ್ಬಿಟ್ಟು ತುಂಬಾ ಜನಕ್ಕೆ ಗೊತ್ತಿದೆ. ಆದ್ರೆ ಅವರು ಪ್ರಕಾಂಡ ಜ್ಯೋತಿಷಿಗಳು ಅಂತಂದ್ಬಿಟ್ಟು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಹಾಗಾಗ್ಬಿಟ್ಟು ಈ ಸಂಗೀತ ತ್ರಿಮೂರ್ತಿಗಳಲ್ಲಿ ಶ್ಯಾಮಾಶಾಸ್ತ್ರಿಗಳು, ತ್ಯಾಗರಾಜರು ಹಾಗೂ ದೀಕ್ಷಿತರು 3 ಜನನು ತ್ರಿಮೂರ್ತಿಗಳು ಅಂತ ಹೇಳ್ತಾರೆ. ಇದರಲ್ಲಿ ಇವರು ದೀಕ್ಷಿತರು ಏನಾಗಿದ್ರು, ಗಾಯಕರಾಗಿದ್ರು, ವೈಣಿಕರಾಗಿದ್ರು ಮತ್ತು ಯಂತ್ರ ತಂತ್ರ ಮಂತ್ರ ಇದರಲ್ಲಿ ಪರಿಣಿತರಾಗಿದ್ರು. ಜ್ಯೋತಿಷ್ಯ ಶಾಸ್ತ್ರದಲ್ಲಂತೂ ಪ್ರಕಾಂಡ ವಿದ್ವಾಂಸರಾಗಿದ್ರು ಇವರು. ಹೀಗೆ ಇವರು ಇರ್ಬೇಕಾದ್ರೆ ಒಂದ್ಸಲಿ ತಂಬಿಯಪ್ಪನ್ ಅಂತ ಅಂದ್ಬಿಟ್ಟು ಇವರು ಶಿಷ್ಯರು.
ಇವ್ರ ಶಿಷ್ಯರಿಗೆ ಏನಾಗುತ್ತೆ ಅಂದ್ರೆ ಒಂದ್ಸಲಿ ಇವ್ರಿಗೆ ಹೊಟ್ಟೆ ನೋವು ಪ್ರಾರಂಭ ಆಗೋಗ್ಬಿಡುತ್ತೆ, ಅಂದ್ರೆ ಉದರ ಶೂಲೆ ಪ್ರಾರಂಭ ಆಗುತ್ತೆ. ಅವ್ರಿಗೆ ಏನೇನೋ ಔಷಧಿಗಳು ಮಾಡಿಸಿದ್ರು, ನಾನಾ ತರ ಔಷಧಿಗಳಾಯ್ತು, ಆಯುರ್ವೇದ ಔಷಧಿ, ಆ ಔಷಧಿ ಈ ಔಷಧಿ ಎಲ್ಲ ಪ್ರತಿಯೊಂದು ತಿಳಿದಿರ್ತಕ್ಕಂಥ ಔಷಧಿಗಳೆಲ್ಲ ಊರಿನ ಜನ ಎಲ್ಲ ಮಾಡಿದ್ರು. ಅವ್ರಿಗೆ ಪಾಪ ಅದರಲ್ಲಿ ಏನು ಗುಣ ಕಾಣ್ಲಿಲ್ಲ. ಅವಾಗ ಅವರು ದೀಕ್ಷಿತರಿಗೆ, ಪಾಪ ಅವ್ರ ಗುರುಗಳಲ್ವಾ, ದೀಕ್ಷಿತರು ಗುರುಗಳು ತಾನೆ, ಶಿಷ್ಯನಿಗೆ ಈ ತರ ಆಯ್ತಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ತುಂಬಾನೇ ಮನ್ಸಿಗೆ ಬೇಜಾರಾಗುತ್ತೆ. ಏನಾಗಿರ್ಬೋದು ಅಂತ ಅಂದ್ಬಿಟ್ಟು ಆ ಶಿಷ್ಯರ ತಂಬಿಯಪ್ಪನ ಕುಂಡಲಿನ ಪರಿಶೀಲನೆ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಆವಾಗ ಅವ್ರ ಕುಂಡ್ಲಿನಲ್ಲಿ ಗುರುಗ್ರಹದ ದೋಷ ಇದೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಗುರುಗ್ರಹದ ಪೀಡನೆಯಿಂದ ಇವರಿಗೆ ಉದರ ಶೂಲೆ ಪ್ರಾರಂಭ ಆಗಿದೆ ಅಂತಂದ್ಬಿಟ್ಟು ಗೊತ್ತಾಗುತ್ತೆ. ಆವಾಗ ಅವ್ರು ಏನ್ ಮಾಡ್ತಾರೆ, ಬೃಹಸ್ಪತಿ ತಾರಾಪತೆ ಅಂತ ಅಂದ್ಬಿಟ್ಟು ಈ ಬೃಹಸ್ಪತಿ ಮೇಲೆ ಒಂದು ಕೃತಿನ ರಚನೆ ಮಾಡ್ತಾರೆ. ಅಂದ್ರೆ ಇವರ ಈ ನವಗ್ರಹ ಕೃತಿಗಳಲ್ಲಿ ಏನಿದೆ ಅಂತಂತಂದ್ರೆ ಪ್ರತಿಯೊಂದು ಗ್ರಹಕ್ಕೂ ಆಯಾ ಅವರ ರೂಪರೇಷೆ ಏನು, ಅವರ ಮನೆ ಅಧಿಪತಿಗಳು, ಅವರ ಉಚ್ಚತ್ವ ನೀಚತ್ವ, ಆಮೇಲಿಂದ ಅವರ ಗುಣಧರ್ಮಗಳು, ಅವರು ಕೊಡೋ ಶುಭ ಫಲಗಳು ಮತ್ತೆ ಅಶುಭ ಫಲಗಳು, ಆಮೇಲೆ ಅವರ ಮೂಲ ತ್ರಿಕೋಣ, ಆಮೇಲೆ ಅವ್ರದ್ದು ಎಲ್ಲ ಆ ಗ್ರಹಗಳದು ಯಾವ ಯಾವ ಮನೆಗಳಲ್ಲಿ ಕೂತಾಗ ಏನೇನಾಗುತ್ತೆ ಅಂತಂದ್ಬಿಟ್ಟು ಅದೇ ಕೃತಿಗಳ ರೂಪದಲ್ಲಿ ರಚನೆ ಮಾಡಿಬಿಟ್ಟು ಕೊಟ್ಟರು ಮಾಡಿದ್ದಾರೆ. ಈಗ ಆ ತಂಬಿಯಪ್ಪನವ್ರಿಗೆ ಈ ಬೃಹಸ್ಪತಿ ತಾರಾಪತೆ ಅಂತ ಅಂದ್ಬಿಟ್ಟು ರಚನೆ ಮಾಡಿಬಿಟ್ಟು ಕೊಟ್ಟ ಒಂದು ಇದನ್ನ ದೇವ್ರ ಮುಂದೆ ಹಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಕೊಟ್ರು. ಅದನ್ನ ತಂಬಿಯಪ್ಪನವರು ದೇವ್ರ ಮುಂದೆ ಅದನ್ನ ಕೇವಲ ಬರೀ ಒಂದು ವಾರ ಹಾಡ್ಕೊಳ್ಳೋ ಅಷ್ಟರಲ್ಲೇ ಅವ್ರಿಗೆ ಉದರಶೂಲೆ ಗುಣವಾಯ್ತಂತೆ. ಇದನ್ನ ನೋಡ್ಬಿಟ್ಟು ಪರಮಾಶ್ಚರ್ಯ ಆಗ್ಬಿಟ್ಟು ಅವ್ರಿಗೆ, ಅಯ್ಯೋ ಇದರಲ್ಲಿ ಇಷ್ಟೊಂದು ಶಕ್ತಿ ಇದೆ ಅಂತಂದ್ಮೇಲೆ ಯಾಕೆ ಎಲ್ಲಾ ಗ್ರಹಗಳ ಮೇಲೂ ನಾನು ರಚನೆ ಮಾಡಬಾರ್ದು ಅಂತಂದ್ಬಿಟ್ಟು ಅವರು ಈ ನವಗ್ರಹಗಳ ಮೇಲೆ ಕೃತಿಗಳನ್ನ ರಚನೆ ಮಾಡಿದ್ರು. ಇದು ಏನಾಯ್ತು, ಈಗ ಮೊದಲಿನಿಂದ ನೋಡ್ಕೊಂಡು ಹೋಗೋಣ. ಈಗ ಗ್ರಹಗಳು, ಈಗ ಮೊಟ್ಟ ಮೊದಲಿಗೆ ಸೂರ್ಯ ಗ್ರಹ ತಗೊಳ್ಳೋಣ. ಸೂರ್ಯನ ಮೇಲೆ ಅವರು ರಚನೆ ಮಾಡಿದ್ರು ಗ್ರಹ ಯಾವ ತರ ಅಂತಂದ್ಬಿಟ್ಟು ಸೂರ್ಯನ ಮೇಲೆ ರಚನೆ ಮಾಡ್ತಾರೆ. ಸೂರ್ಯ ಮೂರ್ತೆ ನಮೋಸ್ತುತೆ ಸುಂದರ ಛಾಯಾಧಿಪತೆ ಅಂತಂದ್ಬಿಟ್ಟು ಇದು ಒಂದು ರಾಗಕ್ಕೆ, ಸೌರಾಷ್ಟ್ರ ರಾಗಕ್ಕೆ ಅಳವಡಿಸ್ಬಿಟ್ಟು ರಚನೆ ಮಾಡಿದ್ದಾರೆ. ಸುಂದರ ಛಾಯಾದೇವಿಯ ಪತ್ನಿಯೊಂದಿಗೆ ಇರುವವನೇ ಸೂರ್ಯಮೂರ್ತೆ ನಮೋಸ್ತುತೆ ಸುಂದರ ಛಾಯಾಧಿಪತೆ, ಛಾಯಾದೇವಿಯ ಪತ್ನಿಯೊಂದಿಗೆ ಇರುವವನೇ ಸೂರ್ಯಮೂರ್ತೆ ನಮೋಸ್ತುತೆ. ಸೂರ್ಯನ ರೂಪದಲ್ಲಿರುವ ದೇವನೇ ನಿನಗೆ ನಮಸ್ಕಾರಗಳು. ಕಾರ್ಯಕಾರಣಾತ್ಮಕ ಜಗತ್ ಪ್ರಕಾಶ ಸಿಂಹ ರಾಶಿಯಾಧಿಪತೆ ಆರ್ಯ ವಿನುತ ತೇಜಸ್ಫೂರ್ತೆ ಆರೋಗ್ಯಾದಿ ಫಲದ ಕೀರ್ತೆ. ಈ ಜಗತ್ತಿನ ಒಡೆಯನಾದ ಸೂರ್ಯ ಎಲ್ಲಾ ಜೀವರಾಶಿಗಳ ಇರುವಿಕೆಗೆ ಕಾರಣೀಭೂತನಾದವನು, ಛಾಯಾಧಿಪತಿಯಾದ ಇವನು ಜಗತ್ತಿನ ನಿಯಾಮಕನೂ ಹೌದು. ಸೂರ್ಯನ ಬೆಳಕು ಮತ್ತು ಛಾಯೆ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಅಂತ. ಸಾರಸ ಮಿತ್ರ ಭಾನು ಸಹಸ್ರ ಕಿರಣ ಕರ್ಣಸೂನು ಅಂತಂದ್ಬಿಟ್ಟು ಈ ಸಾರಸ ಮಿತ್ರ ಭಾನು ಸೂರ್ಯ ಜನಿತಿತ ಸುದಿನಮಣೆ ಸೋಮಾದಿಗ್ರಹ ಶಿಖಾಮಣೆ ಧೀರಾರ್ಜಿತ ಕರ್ಮ ಸಾಕ್ಷಿಣೆ ದಿವ್ಯತರ ಸಪ್ತಾಶ್ವರತಿನೇ. ಸೂರ್ಯನು ಕಾರ್ಯಕಾರಣಾತ್ಮಕ ಜಗತ್ ಪ್ರಕಾಶಕ ಎಂದರೆ ಇವನು ಜಗತ್ತಿನ ಎಲ್ಲಾ ಕಾರ್ಯಗಳ ನಿಯಾಮಕ, ನವಗ್ರಹ ನಾಯಕನು ಹೌದು. ಸಿಂಹ ರಾಶಿಯಾಧಿಪತಿಯಾದ ಸೂರ್ಯನು ಸಿಂಹರಾಶಿಯ ಸಮೂಹದ ಅಧಿಪತಿ, ಸಿಂಹರಾಶಿಯ ಅಧಿಪತಿ ಮತ್ತು ಸೃಷ್ಟಿಕರ್ತನು ಅಂತ ಹೇಳಿದ್ದಾರೆ. ಮತ್ತೆ ಜ್ಞಾನಿಗಳಿಂದ ಗೌರವಿಸಲ್ಪಡುವವನು, ಉತ್ತಮ ಆರೋಗ್ಯದಂತಹ ಫಲಗಳನ್ನು ನೀಡುವವನು. ಇದಕ್ಕೆ ಒಂದು ವೈಜ್ಞಾನಿಕ ಹಿನ್ನೆಲೆ ತಗೊಂಡ್ರೆ, ಈ ಸೌರಮಾರುತದ ವಿದ್ಯುತ್ ಕಣಗಳು ಭೂಮಿಯ ಕಾಂತಕ್ಷೇತ್ರದ ಒಳಗಿದ್ದು ಹಾನಿಕಾರಕ ಬಾಹ್ಯಾಕಾಶದ ವಿಕಿರಣಗಳನ್ನು ತಡೆಗಟ್ಟಲು ಗುರಾಣಿಯಂತೆ ಕೆಲಸ ಮಾಡುತ್ತದೆ. ಆಮೇಲೆ ಗಿಡ ಮರಗಳಲ್ಲಿನ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಸಹಾಯ ಮಾಡುತ್ತದೆ, ಕಾರಣವಾಗಿದೆ. ಈ ಸೂರ್ಯನ ವೇಳಾಪಟ್ಟಿಯಲ್ಲಿ ಏನಾದ್ರೂ ಅಲ್ಪ ಸ್ವಲ್ಪ ಬದಲಾವಣೆ ಆಯ್ತು ಅಂತಂದ್ರೆ ನಮ್ಮ ಜೀವನ ಚಕ್ರವೇ ವ್ಯವಸ್ಥೆಯು ಮುರಿದು ಬೀಳುವುದರಲ್ಲಿ ಸಂಶಯನೇ ಇಲ್ಲ.
ಆರೋಗ್ಯಾದಿ ಫಲದ ಕೀರ್ತೆ ಎಂದರೆ ಸೂರ್ಯನು ನಮ್ಮ ಆರೋಗ್ಯದ ಸುಧಾರಣೆಗೆ ಕಾರಣ, ಉತ್ತಮ ಆರೋಗ್ಯದಂತಹ ಫಲಗಳನ್ನು ನೀಡುವವನು ಅಂತ. ಮತ್ತೆ ಸಾರಸ ಮಿತ್ರನಾದ ಸೂರ್ಯನು ಕಮಲದ ಅರಳುವಿಕೆಗೆ ಕಾರಣ. ಸೋಮಾದಿಗ್ರಹ ಶಿಖಾಮಣೆ ಅಂತ ಹೇಳಿದ್ದಾರೆ. ಸೋಮಾದಿಗ್ರಹ ಶಿಖಾಮಣೆಯಾದ ಈ ಸೂರ್ಯನು ನವಗ್ರಹಗಳಿಗೆ ನಾಯಕ, ಚಂದ್ರಗ್ರಹಗಳ ಅಧಿಪತಿಯಾದ ನಾಯಕನು. ಸೂರ್ಯನ ಬೆಳಕೊಂದೇ ಚಂದ್ರನ ಬೆಳಕಿಗೆ ಕಾರಣ. ಇವರಿಬ್ಬರ ನಡುವಿನ ಅಂತರವು ಚಂದ್ರನ ಬೆಳಕಿನ ತೀವ್ರತೆಯನ್ನು ನಿಶ್ಚಯಿಸುವುದು. ಚಂದ್ರನು ಸೂರ್ಯನ ಕನ್ನಡಿಯಂತೆ ಇರುವನು. ಆದ್ದರಿಂದ ಚಂದ್ರನು ಸ್ವಯಂ ಪ್ರಕಾಶಕನಲ್ಲ. ಎಲ್ಲಾ ಗ್ರಹಗಳ ಸ್ಥಾನವು ಸೂರ್ಯನ ಗುರುತ್ವ ಬಲದಿಂದ ನಿಶ್ಚಯವಾಗುವುದು. ಧೀರಾರ್ಚಿತ ಸರ್ವಸಾಕ್ಷಿಣೆ, ಬ್ರಹ್ಮಾಂಡದ ಎಲ್ಲಾ ಕಾರ್ಯಗಳ ಸಾಕ್ಷಿಯಾಗಿ ನಿಂತಿರುವವನು ಸೂರ್ಯ ಒಬ್ಬನೇ. ಸೂರ್ಯನ ರಥಕ್ಕೆ ಸಂವತ್ಸರ ಅಂತ ಹೆಸರಿದೆ. ದಿವ್ಯತರ ಸಪ್ತಾಶ್ವ ರಥಿನಿ ಅಂತ ಹೇಳಿದ್ದಾರೆ ಸೂರ್ಯನಿಗೆ ದೀಕ್ಷಿತರು. ಈ ಸೂರ್ಯನ ರಥಕ್ಕೆ ಸಂವತ್ಸರ ಅನ್ನೋ ಹೆಸರು. ಹಾಗೆ ಇದು 7 ರಥಗಳ ಸಾರಥಿ, 7 ಕುದುರೆಗಳು ಅಂದ್ರೆ 7 ಚಕ್ರಗಳು ಮತ್ತು ಕಾಮನ ಬಿಲ್ಲಿನ 7 ಬಣ್ಣಗಳು ಸೂರ್ಯನ ಕಿರಣಗಳು. 7 ಬಣ್ಣಗಳಾಗಿ ವಿಭಜಿಸುವ ಸಿದ್ಧಾಂತದ ಸ್ಪಷ್ಟೀಕರಣ. 7 ಚಕ್ರ ಎಂದರೆ ನಮ್ಮ ದೇಹದ ನಾಡಿಗಳಿದೆಯಲ್ಲ, ಆ ನಾಡಿಗಳನ್ನು ಸಂಧಿಸುವ 7 ಬಿಂದುಗಳು ಅಂದ್ರೆ ಸಹಸ್ರಾರ, ಆಗ್ನೇಯ, ವಿಶುದ್ಧ, ಅನಾಹತ, ಮಣಿಪೂರ, ಸ್ವಾದಿಷ್ಠಾನ, ಮೂಲಾಧಾರ. ಈ 7 ಚಕ್ರಗಳು ನಮ್ಮ ದೇಹದ ಬಿಂದುಗಳನ್ನು ನಾಡಿಗಳನ್ನು ಸಂಧಿಸಿದಂತ ಬಿಂದುಗಳು. ಈ 7 ಕುದುರೆಗಳನ್ನು ಹಿಡಿದಿರುವ ಕಡಿವಾಣಕ್ಕೆ ಅಂದ್ರೆ ಲಗಾಮು, 7 ಕುದುರೆಗಳದ್ದು ಲಗಾಮು ಹಿಡ್ಕೊಂಡಿದ್ದಾನೆ. ಅದು ಗಾಯತ್ರಿ ಛಂದಸಾಂ, ಗಾಯತ್ರಿ ಮಾತಾ ಛಂದಸ್, ಅದಕ್ಕೆ ಗಾಯತ್ರಿ ಛಂದಸ್ಸು ಅಂತ ಹೇಳ್ತಾರೆ. ಸೂರ್ಯ ಪ್ರತ್ಯಕ್ಷ ದೇವತೆ. ಸೂರ್ಯನ ಕಿರಣಗಳು ಒಂದು ಪರ್ಟಿಕ್ಯುಲರ್ ಲ್ಯಾಟಿಟ್ಯೂಡ್ ಮೇಲೆ ಬಿದ್ದಾಗ ಅದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇಂದ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಅಲ್ಲಿಗೆ ಪಾಸ್ ಆಗುತ್ತಂತೆ. ಅದಕ್ಕೆ ಶೌರಿ ಬೆಲ್ಟ್ ಅಂತ ಹೇಳ್ತಾರೆ. ಈ ಭೌಗೋಳಿಕ ಪ್ರದೇಶದ ಮೇಲೆ ಬೀಳುತ್ತೆ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇಂದ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ವರ್ಗು. ಅದಕ್ಕೆ ಶೌರಿ ಬೆಲ್ಟ್ ಅಂತ ಹೇಳ್ತಾರೆ. ಈ ಜಿಯಾಗ್ರಫಿಕಲ್ ಏರಿಯಾಗೆ ಇದಕ್ಕೆ ಶೌರಿ ಬೆಲ್ಟ್ ಅಂತ ಕರೀತಾರೆ ಆ ಪ್ರದೇಶಕ್ಕೆ. ಈ ಎಲ್ಲೆಲ್ಲಿ ಪ್ರಥಮ ಅಲ್ಲ, ಡೈರೆಕ್ಟ್ ಆಗಿ ಸನ್ಲೈಟ್ ಬೀಳುತ್ತೆ ಅಂತಂದ್ರೆ ಈ ಗುಜರಾತ್ ಸನ್ ಟೆಂಪಲ್ಲು, ಮೊದೇರಾ ಸನ್ ಟೆಂಪಲ್ಲು, ಒರಿಸ್ಸಾದ ಕೋನಾರ್ಕ್ ಟೆಂಪಲ್ಲು, ಮತ್ತೆ ಸೂರ್ಯ ಮಂದಿರ ದೇವ್ ಟೆಂಪಲ್ ಇನ್ ಬಿಹಾರ್, ಮತ್ತೆ ಮಾರ್ತಾಂಡ ಸೂರ್ಯ ಮಂದಿರ ಕಾಶ್ಮೀರದಲ್ಲಿ. ಸೂರ್ಯನ ಮೂಲಸ್ಥಾನ, ಈ ಸೂರ್ಯ ದೇವಸ್ಥಾನದ ಮೂಲಸ್ಥಾನ ಇರೋದು ಮುಲ್ತಾನು, ಪಾಕಿಸ್ತಾನು. ಮುಲ್ತಾನ್ ಸನ್ ಟೆಂಪಲ್ ಇನ್ ಪಾಕಿಸ್ತಾನು. ಇಷ್ಟು ಸೂರ್ಯನ ದೇವಸ್ಥಾನಗಳ ಮೇಲೆ ನೇರವಾಗಿ ಡೈರೆಕ್ಟ್ ಆಗಿ ಸನ್ಲೈಟ್ ಬೀಳೋದ್ರಿಂದ ಅದಕ್ಕೆ ಶೌರಿ ಬೆಲ್ಟ್ ಅಂತ ಹೆಸರಿದೆ. ಆ ಹೆಸರನ್ನೇ ತಗೊಂಡು ದೀಕ್ಷಿತರು ಈ ಕೃತಿಗೆ ಸೌರಾಷ್ಟ್ರ ರಾಗನ ಅಳವಡಿಸಿದ್ದಾರೆ. ಟೆಂಪಲ್ ಆಫ್ ಸನ್ ಲಕ್ಷರ್ ಟೆಂಪಲ್ ಇನ್ ಈಜಿಪ್ಟ್ನಲ್ಲೂ ಕೂಡ ಸೂರ್ಯನ ದೇವಸ್ಥಾನ ಇದೆ. ಈ ಪ್ರದೇಶಗಳ ಸೂರ್ಯನ ದೇವಸ್ಥಾನಗಳಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದ್ರಿಂದ ಸೌರಾಷ್ಟ್ರ ರಾಗ ಅಂತ ಹೆಸರಿಟ್ರು. ಈ ಸೂರ್ಯನಿಂದ ಈ ಭಾಸ್ಕರ ಕ್ಷೇತ್ರ ಕುಂಭಕೋಣಂ ಅಲ್ಲಿರೋ ಚಕ್ರಪಾಣಿ ಕೋಯಿಲ್ನಲ್ಲಿ ಸೂರ್ಯನಿಂದ ಏನಾದ್ರೂ ದೋಷ ಇದ್ರೆ ಆ ದೋಷ ಪರಿಹಾರಕ್ಕೆ ಈ ಕುಂಭಕೋಣಂ ಚಕ್ರಪಾಣಿ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ರೆ ದೋಷ ಕಡಿಮೆ ಆಗುತ್ತೆ ಅಂತ ಒಂದು ನಂಬಿಕೆ ಹೇಳಿದ್ದಾರೆ. ಇಷ್ಟು ಸೂರ್ಯನ ಬಗ್ಗೆ ಆಯ್ತು. ಈಗ ನೆಕ್ಸ್ಟ್ ಚಂದ್ರನ್ ತಗೊಂಡ್ರೆ ಚಂದ್ರ
ಭಜಮಾನಸ ಅಂತಂದ್ಬಿಟ್ಟು ಚಂದ್ರನ ಬಗ್ಗೆ ಹೇಳಿದ್ದಾರೆ. ಚಂದ್ರಂ ಭಜಮಾನಸ ಸಾಧು ಹೃದಯ ಸದೃಶಂ ಚಂದ್ರಂ ಇಂದ್ರಾದಿಲೋಕ ಪಾಲೇದಿತ ದೇಶಂ ಇಂದು ಷೋಡಶ ಕಲಾಧರಂ ನಿಶಾಕರಂ ಇಂದಿರಾ ನಿಶಾಕರ ಮನಿಷಂ. ಚಂದ್ರ ಭಜಮಾನಸ ಅಂತ ಹೇಳಿದ್ದಾರೆ. ಅಂದ್ರೆ ಚಂದ್ರ ಈ ತಾರುಣ್ಯದ ಗುರುತಾಗಿ ನಿಂತಿರುವ ಚಂದ್ರನನ್ನು ಮನುಷ್ಯನ ಮನಸ್ಸಿಗೆ ಸಂಬಂಧಿಸಲ್ಪಡುತ್ತದೆ. ಚಂದ್ರಮ ಮನಸೋ ಜಾತಃ ಅಂತ ಹೇಳಿದಾರಲ್ಲ, ಹಾಗೆ ಮನಸ್ಸಿಗೆ ಸಂಬಂಧಪಟ್ಟವನು ಚಂದ್ರ. ಈ ಹಿಂದೂ ಧರ್ಮದಲ್ಲಿ ಚಂದ್ರನನ್ನು ಒಂದು ಗ್ರಹ ಅಂತ ಪರಿಗಣನೆ ಮಾಡಿದ್ದಾರೆ. ಒಂದು ಶಿಶುವಿನ ಜನನಕ್ಕೆ ಅತ್ಯುತ್ತಮ ಗ್ರಹವೆಂದು ಹೇಳಲಾಗುತ್ತದೆ. ಶಂಕರ ಮೌಳಿ ವಿಭೂಷಣಂ ಶೀತಕರಣಂ ಚತುರ್ಭುಜಂ ವದನ ಛತ್ರಂಕ್ಷಪಾಕರಂ ವೆಂಕಟೇಶ ನಯನಂ ವೀರ್ಮಾಣನೋ ಜನನಂ ಅಂತ ಹೇಳಿದ್ದಾರೆ. ಷೋಡಶ ಕಲಾಧರಂ ನಿಶಾಕರಂ ಅಂದ್ರೆ ಚಂದ್ರನಿಗೆ ಷೋಡಶ ಕಲೆಗಳು ಅಂತಂದ್ರೆ 16 ಮುಖಗಳು, ಮತ್ತು ಅವನು ನಿಶಾಕರಂ ಇರುಳಿಗೆ ಕಾರಣನಾಗ್ತಾನೆ. ಈ ಒಂದು ತಿಂಗಳಲ್ಲಿ ಬರೋ ದಿನಗಳ ಗುಣಾಕಾರಕ್ಕೆ ಈ 16 ಮುಖಗಳೇ ಕಾರಣ. ಒಂದು ತಿಂಗಳ ಅವಧಿಯಲ್ಲಿ 2 ಪಕ್ಷಗಳು ಬರುತ್ತೆ, ಒಂದು ಕೃಷ್ಣ ಪಕ್ಷ ಮತ್ತೆ ಶುಕ್ಲ ಪಕ್ಷ. ಪ್ರತಿದಿನವೂ ಚಂದ್ರನ ಹೊಸ ಮುಖವನ್ನು ನಾವು ನೋಡ್ತಾ ಇರ್ತೀವಿ. ನಾವು ಇವತ್ ನೋಡಿದ ಚಂದ್ರ ನಾಳೆ ನೋಡಕ್ ಸಾಧ್ಯ ಇಲ್ಲ. ಇವತ್ತಿನ ಚಂದ್ರನೇ ಒಂದು ಕಲೆ ಇದ್ರೆ ನಾಳೆ ಒಂದು ಮುಖ ಚೇಂಜ್ ಆಗಿರುತ್ತೆ, ಇನ್ನೊಂದು ಮುಖದಲ್ಲಿ ಇರ್ತಾನೆ. ಹೀಗೆ 15 ದಿನಾನು ಬೇರೆ ಬೇರೆ ಹೊಸ ಹೊಸ ಮುಖಗಳನ್ನ ನಾವು ಕಾಣಬಹುದು. ಕೊನೆಗೆ 16ನೇ ದಿನ ಚಂದ್ರ ಅದೃಶ್ಯನಾಗ್ತಾನೆ, ಅಮಾವಾಸ್ಯೆ ದಿನ. ಈ 16 ಮುಖಗಳನ್ನು ಶ್ರೀಚಕ್ರದಲ್ಲಿಯೂ ಕೂಡ ಉಲ್ಲೇಖಿಸಲಾಗಿದೆ. ಚಂದ್ರನ ಮುಖ ಭೂಮಿಯ ಮೇಲಾಗುವ ಮಳೆ ಬೆಳೆಗಳಿಗೆ ಕಾರಣವಾಗುತ್ತೆ. ಈ 16 ಮುಖಗಳನ್ನ ಶ್ರೀಚಕ್ರ ಅಂದ್ರೆ ಇವರು ದೀಕ್ಷಿತರು ದೇವಿಯ ಔಪಾಸಕರು. ಅವರು ದೇವಿನ ತುಂಬಾ ಚೆನ್ನಾಗಿ ಒಲಿಸ್ಕೊಂಡಿದ್ರು ಉಪಾಸನೆ ಮಾಡಿ ಮಾಡಿ. ಹಾಗೆ ಅವರು ನವಾವರಣ ಕೃತಿಗಳನ್ನು ಕೂಡ ಅವರು ರಚನೆ ಮಾಡಿದ್ದಾರೆ. ಚಂದ್ರನ ಮುಖ ಭೂಮಿ ಮೇಲಾಗುವ ಮಳೆ ಬೆಳೆಗಳಿಗೆ ಕಾರಣವಾಗಿದೆ. ಹೀಗೆ ಶ್ರೀಚಕ್ರದಲ್ಲಿ 16 ಮುಖಗಳನ್ನು ಕೂಡ ಅವರು ಹೇಳಿದ್ದಾರೆ. ಪಂಕಜ ರಿಪುಂ ವಿಧುಂ ಕುಮುದಮಿತ್ರಂ ವಿಧಿ ಗುರುಗುಹ ವಕ್ತ್ರಂ ಶಶಾಂಕಂ ಗೀಷ್ಪತಿ ಶಾಪಾನುಗ್ರಹ ಪಾತ್ರಂ ಶರಶ್ಚಂದ್ರಿಕಾ ಧವಳ ಪ್ರಕಾಶ ಗಾತ್ರಂ ಕಂಕಣ ಕೇಯೂರಹಾರ ಮಕುಟಾದಿಧರಂ ಪಂಕಜ ರಿಪುಂ ರೋಹಿಣಿ ಪ್ರಿಯಕರ ಚತುರಂ ಚಂದ್ರಂ. ಈ ಕಮಲ ಅರಳುವುದು ಸೂರ್ಯನ ಬೆಳಕಿನಲ್ಲಿ ಮಾತ್ರ. ಸೂರ್ಯ ಬಂದ್ರೆ ಮಾತ್ರ ಕಮಲ ಅರಳೋದು, ಹಾಗೂ ഇരുಳಲ್ಲಿ ಅದು ಮರೆಯಾಗುವುದು. ಅದಕ್ಕೋಸ್ಕರ ಪಂಕಜ ರಿಪುಂ ಅಂತ ಚಂದ್ರನಿಗೆ ಹೇಳಿದ್ದಾರೆ. ರೋಹಿಣಿ ಪ್ರಿಯಕರಂ ಚತುರಂ. ರೋಹಿಣಿ ನಕ್ಷತ್ರಕ್ಕೆ ಪ್ರಿಯನಾದವನು ಬ್ರಹ್ಮಾಂಡದಲ್ಲಿ ಈ ನಕ್ಷತ್ರವನ್ನು ಮರೆ ಮಾಡುವ ಶಕ್ಯತೆ ಚಂದ್ರನೊಬ್ಬನಿಗೆ ಮಾತ್ರ. ರೋಹಿಣಿ ನಕ್ಷತ್ರಕ್ಕೆ ಚಂದ್ರ ಪ್ರಿಯನು. ಚಂದ್ರ ಭಜಮಾನಸ ಸಾಧು ಹೃದಯ ಸದೃಶಂ ಶಶಾಂಕಂ ಗೀಷ್ಪತಿ. ಬಿಳಿಯ ಬಣ್ಣದಿಂದ ಶೋಭಿಸತಕ್ಕವನು. ಮತ್ತೆ ಬೃಹಸ್ಪತಿಯಿಂದ ಶಪಿತನಾಗಿರತಕ್ಕಂಥವನು. ಬೃಹಸ್ಪತಿ ಹೆಂಡತಿ ತಾರಾಳನ್ನು ಮೋಹಿಸಿ ಇವನು ಬುಧನ ಜನನಕ್ಕೆ ಕಾರಣವಾಗ್ತಾನೆ. ಹಾಗಾಗ್ಬಿಟ್ಟು ಬೃಹಸ್ಪತಿ ಶಾಪದಿಂದ ಶಪಿತನಾಗಿದ್ದಾನೆ. ನಂತರ ಅನುಗ್ರಹಕ್ಕೂ ಕೂಡ ಪಾತ್ರನು ಅಂತ ಹೇಳಿದ್ದಾರೆ. ಈ ಚಂದ್ರನ ದೋಷ ಕಳ್ಕೊಳ್ಬೇಕು ಅಂತಂದ್ರೆ ತಿರುಯಿಂದಲೂರು ಅಂತ ಪರಿಮಳ ರಂಗನಾಥ ಕೋಯಿಲ್ ಅಂತ ಹೇಳ್ತಾರೆ, ಇದು ತಮಿಳ್ನಾಡಲ್ಲಿದೆ. ತಿರುವಿಳಂದೂರು ಅಂತ ಚಂದ್ರದೋಷ ನಿವಾರಣೆಗೆ ಅಲ್ಲಿ ನಾವು ವಿಸಿಟ್ ಮಾಡಿದ್ರೆ ಚಂದ್ರದೋಷ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ. ಈಗ ಮಂಗಳ ಗ್ರಹ ತಗೊಂಡ್ರೆ ಮಂಗಳನನ್ನು ಏನಂತ
ಸ್ಮರಣೆ ಮಾಡಿದ್ದಾರೆ, ಏನಂತ ರಚನೆ ಮಾಡಿದ್ದಾರೆ ನೋಡೋಣ. ಅಂಗಾರಕಮಾಶ್ರಯಾಮ್ಯಹಂ ವಿನತಾಶ್ರಿತ ಜನ ಮಂದಾರಂ ಮಂಗಳವಾರಂ ಭೂಮಿ ಕುಮಾರಂ ವಾರಂ ವಾರಂ. ಧರಣಿ ಗರ್ಭ ಸಂಭೂತ ಅಂತ ಹೇಳ್ತಾರಲ್ಲ, ಹಾಗೆ ಇವನು ಮಂಗಳ ಧರಣಿ ಪುತ್ರ. ಈ ಮಂಗಳ ಯಾವ ಬಣ್ಣದಲ್ಲಿದ್ದಾನೆ ಅಂತಂದ್ರೆ, ಈಗ ನಾವೇನಾದ್ರೂ ಅಕಸ್ಮಾತ್ ಬಿದ್ದು ಕೈಗೆ ಏನಾದ್ರೂ ಪೆಟ್ಟಾಯ್ತು ಅಂತಂದ್ರೆ ನಮ್ ಕೈ ಯಾವ ತರ ಕಲರ್ ಬರುತ್ತೆ, ಆ ಲೇಯರ್ ಒಂಥರ ಕಲರ್ ಬರುತ್ತೆ ನೋಡಿ, ಆ ರಕ್ತಾಂಗ ಆ ಕಲರ್ ನಲ್ಲಿ ಇದ್ದಾನೆ, ಆ ಕಲರ್ ಅಲ್ಲಿ ಇದಾನಂತೆ ಮಂಗಳ. ವಿನಿತಾಶ್ರಿತ ಮಂದಾರಂ ಮಂಗಳವಾರಂ ಭೂಮಿ ಕುಮಾರಂ ವಾರಂ ವಾರಂ. ಮಂಗಳನನ್ನು ಆಶ್ರಯಿಸುತ್ತೀನಿ, ಭಕ್ತರಿಗೆ ಬೇಡಿದ ವರಗಳನ್ನು ದಯಪಾಲಿಸುತ್ತೇನೆ ಅಂತ. ಶೃಂಗಾರಕ ಮೇಷ ವೃಶ್ಚಿಕ ರಾಶ್ಯಾಧಿಪತಿಂ. ಕೆಂಪು ವರ್ಣದ ವಸ್ತ್ರ ಧರಿಸಿದವನು, ರಕ್ತಾಂಗಂ ರಕ್ತಾಂಬರಾದಿಧರಂ ಶಕ್ತಿಶೂಲಂ ಮಂಗಳಂ. ರಕ್ತವರ್ಣದವನು, ರಕ್ತಾಂಬರಾದಿಧರಂ ಅಂದ್ರೆ ಅಂಬರ ಅಂತಂದ್ರೆ ವಸ್ತ್ರ, ರಕ್ತವರ್ಣದ ವಸ್ತ್ರವನ್ನು ಧರಿಸಿರತಕ್ಕಂಥವನು, ಶಕ್ತಿಶೂಲಧರಂ ಆಯುಧವನ್ನು ಹಿಡಿದವನು. ಮಂಗಳಂ ಕಂಬುಗಳಂ ಮಂಜುಳತರ, ಮಂಗಳಕರವಾದ ಶಂಖದಂತ ಕೊರಳು. ಕಂಬುಗಳಂ ಅಂತಂದ್ರೆ ಶಂಖದಂತ ಕೊರಳು ಹೊಂದಿದ್ದಾನೆ. ಮತ್ತೆ ಅವನ ಸುಂದರವಾದ ಕಮಲದಂತ ಪಾದಗಳು. ಮಂಗಳದಾಯಕ ಮೇಷತುರಂಗಂ ಮಕರೋತ್ತುಂಗಂ. ಮೇಷದಲ್ಲಿ ಅವನು ಶುಭ ಸೂಚಕನು, ಮತ್ತೆ ಮಕರದಲ್ಲಿ ಉಚ್ಛ್ರಾಯಸ್ಥನು. ದಾನವಸುರ ಸೇವಿತ ಮಂದಸ್ಮಿತ ವಿಲಸಿತ ವಕ್ತ್ರಂ ಅಂದ್ರೆ ದಾನವರಿಂದ ಮತ್ತೆ ದೇವತೆಗಳಿಂದ ಸೇವಿಸಲ್ಪಟ್ಟವನು. ವಿಲಸಿತ ವಕ್ತ್ರಂ ಅಂತಂದ್ರೆ ಮುಖ, ಆ ಮಂದಸ್ಮಿತ ನಗುಮುಖದಿಂದ ಕೂಡಿರತಕ್ಕಂಥವನು. ಧರಣಿ ಪ್ರಧಂ ಅಂದ್ರೆ ಭೂಮಿಗೆ ಕಾರಕನು. ನಮಗೆ ಏನಾದ್ರೂ ಭೂಮಿ ಲ್ಯಾಂಡ್ಸು ಅದು ಇದು ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ ಕುಜಗ್ರಹ ಮಂಗಳ ಒಳ್ಳೆ ಶುಭನಾಗಿರ್ಬೇಕು, ಒಳ್ಳೆ ಸ್ಥಾನದಲ್ಲಿದ್ರೆ ನಮ್ಗೆ ಭೂಮಿ ಎಲ್ಲ ಸಿಗುತ್ತೆ. ಮತ್ತೆ ಭ್ರಾತೃಕಾರಕಂ ರಕ್ತನೇತ್ರಂ. ಸಹೋದರರ ಕಾರಕನು, ರಕ್ತನೇತ್ರಂ. ದೀನ ರಕ್ಷಕಂ ಪೂಜಿತ ವೈದ್ಯನಾಥ ವೈದೀಶ್ವರನ್ ಕೋಯಿಲ್ ಅಂದ್ರೆ ಇಲ್ಲಿ ಸಲಹುವಂತ ಅವನು ವೈದ್ಯನಾಥೇಶ್ವರನ್ ಕೋಯಿಲ್ಗೆ ಹೋದ್ರೆ ಅಲ್ಲಿ ನಮಗೆ ಈ ಮಂಗಳನ ದೋಷದಿಂದ ನಿವಾರಣೆ ಪಡ್ಕೋಬಹುದು ಅಂತ ಅದು ಹೇಳಿದ್ದಾರೆ. ಇವರದು ದೀಕ್ಷಿತರದು ವೈದ್ಯನಾಥೇಶ್ವರನ ಕೋಯಿಲ್ ಅಲ್ಲಿ ಅವರು ನಿವಾರಣೆಗೋಸ್ಕರ ಹೇಳಿದ್ದಾರೆ. ಅಲ್ಲಿ ಕಟಾಕ್ಷ ನಮಗೆ ಸಿಗುತ್ತೆ ಅವನ ಅಂತಂದ್ಬಿಟ್ಟು. ಭಾನು ಚಂದ್ರ ಗುರು ಮಿತ್ರರು. ಭಾಸಮಾನ ಸುಕಳತ್ರಂ ನಮಗೆ ಒಳ್ಳೆಯ ಕಳತ್ರ ಅಂದ್ರೆ ಇದು ನಮ್ಗೆ ಒಳ್ಳೆಯ ಸಂಗಾತಿ ಬೇಕು ಅಂತಂದ್ರೆ ಒಳ್ಳೆ ಸ್ಥಾನದಲ್ಲಿದ್ರೆ ಕುಜ ಒಳ್ಳೆಯ ಕಳತ್ರಕ್ಕೆ ಕಾರಕನು. ಜಾನುಸ್ತ ಹಸ್ತ ಚಿತ್ರಂ ಚತುರ್ಭುಜಂ ಅತಿ ವಿಚಿತ್ರಂ. ಅವನು ನೋಡೋದಕ್ಕೆ ಸುಂದರವಾಗಿದ್ರು ಕೂಡ ವಿಚಿತ್ರವಾಗಿ ಕಾಣಿಸ್ತಾನೆ ಅಂತ ಅಂದ್ಬಿಟ್ಟು. ಜಾನುಸ್ತ ಅಂತಂತಂದ್ರೆ ಅವನು ಕೈ ಈ ತರ ಮಂಡಿಗಳ ಮೇಲೆ ಊರ್ಕೊಂಡು ವಿಚಿತ್ರವಾಗಿ ಕುಳಿತಿದ್ದಾನೆ ಅಂತಂದ್ಬಿಟ್ಟು. ಇದನ್ನ ವೈಜ್ಞಾನಿಕವಾಗಿ ನೋಡೋದು ಅಂತಂದ್ರೆ ಭೂಮಿಗೂ ಮಂಗಳ ಗ್ರಹಕ್ಕೂ ಅತಿ ಹತ್ತಿರದ ಹೋಲಿಕೆ ಇದೆ. ಬುಧನ ನಂತರದ ಎರಡನೇ ಚಿಕ್ಕ ಗ್ರಹ ನಮ್ಮ ಬ್ರಹ್ಮಾಂಡಗಳಲ್ಲಿ. ಇಷ್ಟು ಮಂಗಳ ಗ್ರಹ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಬುಧ ಗ್ರಹ. ಈ ಬುಧಂ
ಬುಧಂ ಆಶ್ರಯಾಮಿ ಸತತಂ ಅಂತಂದ್ಬಿಟ್ಟು ಬುಧನ್ ಬಗ್ಗೆ ಬರೆದಿದ್ದಾರೆ, ಕೃತಿ ರಚನೆ ಮಾಡಿದ್ದಾರೆ. ಬುಧನನ್ನು ಸತತವಾಗಿ ಆಶ್ರಯಿಸುತ್ತೇನೆ. ಸುರವಿನುತಂ ಚಂದ್ರತಾರಾಸುತಂ, ದೇವತೆಗಳಿಂದ ಸ್ತುತಿಸಲ್ಪಟ್ಟವನು, ಚಂದ್ರತಾರೆಯರ ಮಗನು ಬುಧ. ಜನ ವೈದಿತಂ ಭೂಸುರೈ ಮೋದಿತಂ, ಮೇಧಾವಿಗಳಿಂದ ಹಾಗೂ ಬ್ರಹ್ಮಜ್ಞಾನಿಗಳಿಂದ ಸ್ತುತಿಸಲ್ಪಟ್ಟವನು. ಮಧುರವಾದ ಕವಿತಾ ರಚನೆಗೆ ಅವನು ಕಾರಕರಾಗ್ತಾನೆ. ಮಧುರ ಕವಿತಾ ಪ್ರದಂ, ನಮ್ಮ ಕವಿತೆಗಳು ಮತ್ತೆ ಏನಾದ್ರೂ ರಚನೆ ಮಾಡೋದಕ್ಕೆ ಬುಧ ಗ್ರಹ ಚೆನ್ನಾಗಿರ್ಬೇಕು. ಮಹನೀಯ ಸಂಪದಂ, ಕಾವ್ಯಗಳನ್ನು ರಚಿಸತಕ್ಕಂಥ ಶಕ್ತಿಯನ್ನು ಕೊಡ್ತಕ್ಕಂಥವನು. ಶ್ರೀಮಂತಿಕೆಯನ್ನು ಪ್ರಸಾದಿಸತಕ್ಕಂಥವನು. ಕುಂಕುಮ ಸಮದ್ಯುತಿಂ ಅಂದ್ರೆ ಕೇಸರ ಅಂದ್ರೆ ಕುಂಕುಮ ವರ್ಣದ ಪುಷ್ಪದಂತೆ ಕಂಗೊಳಿಸುವವನು. ಗುರುಗುಹ ಮುದಾಕೃತಿಂ, ಇಲ್ಲಿ ಗುರುವನ್ನ ದೀಕ್ಷಿತರು ಸುಬ್ರಹ್ಮಣ್ಯನ ಗುರು ಅಂತ ಹೇಳ್ತಾರೆ. ಗುಹ ಅಂದ್ರೆ ಗುರುವಾದಂತ ಗುಹ ಅಂತಂದ್ರೆ ಇಲ್ಲಿ ಸುಬ್ರಹ್ಮಣ್ಯನ ಹೃದಯವೆಂಬ ಗುಹೆಯಲ್ಲಿ ಇಟ್ಕೊಂಡು ಆರಾಧಿಸುತ್ತೀನಿ ಅಂತ ಅಂದ್ಬಿಟ್ಟು ಅವರು ಗುರುಗುಹ ಅನ್ನೋ ನಾಮಾಂಕಿತವನ್ನು ಇಟ್ಕೊಂಡಿದ್ದಾರೆ. ಕುಜವೈರಿಣಂ ಮಣಿಮುಕ್ತಹಾರ, ಮಂಗಳನಿಗೆ ಕುಜ ವೈರಿ ಆಗ್ತಾನೆ. ಕಿರೀಟಹಾರ ಕೇಯೂರ ಕಂಕಣಾದಿ ಧರಣಂ, ಕಂಕಣಾದಿಗಳಿಂದ ಶೋಭಿಸಲ್ಪಟ್ಟವನು. ಕಮನೀಯತರ ಮಿಥುನ ಕನ್ಯಾ ಅಧಿಪತಿ, ಮನೋಹರವಾದ ಮಿಥುನ ಮತ್ತು ಕನ್ಯಾ ರಾಶಿಗೆ ಅಧಿಪತಿ. ಪುಸ್ತಕಕರಂ ನಪಂಸುಕಂ, ಇವನು ಬುಧನಿಗೆ ನಪಂಸಕನಾಗು ಅಂತಂದ್ಬಿಟ್ಟು ಬೃಹಸ್ಪತಿಯ ಶಾಪ ಇರುತ್ತೆ. ಕರದಲ್ಲಿ ಪುಸ್ತಕವನ್ನು ಹಿಡಿದಿರತಕ್ಕಂಥವನು. ಬುದ್ಧಿಕಾರಕನು ನಪಂಸಕನು. ಕಿಂಕರ ಜನ ಮಹಿತಂ ಕಿಲ್ಬಿಷಾದಿ ರಹಿತಂ, ಕಳಂಕವಿಲ್ಲದೆ ಇರೋಂಥವನು. ಭಕ್ತ ಜನರಿಂದ ಸೇವಿತನು, ಪಾಪರಹಿತನು. ಶಂಕರ ಭಕ್ತಹಿತಂ ಸದಾನಂದ ಸಹಿತಂ, ಭಕ್ತರಿಗೆ ಹಿತವನ್ನು ಸದಾ ಆನಂದದಿಂದ ಉಂಟು ಮಾಡತಕ್ಕವನು. ಈ ಬುಧನ ದೋಷಗಳಿಂದ ನಮಗೆ ಪರಿಹಾರ ಬೇಕು ಅಂತಂದ್ರೆ ಹಯಗ್ರೀವ ಸ್ತೋತ್ರನ ಹೇಳ್ಕೋಬೇಕು. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಇದೊಂದು ಪರಿಹಾರ ಹಯಗ್ರೀವ ಮಂತ್ರ ಅಂತಂದ್ರೆ ನಮ್ಗೆ ಈ ಬುದ್ಧಿಕಾರಕ ಬುಧ ನಮ್ಗೆ ಏನಾದ್ರೂ ಕೆಲವೊಮ್ಮೆ ನಮ್ಗೆ ಕರೆಕ್ಟ್ ಸಿಚುಯೇಷನ್ ಅಲ್ಲಿ ರೈಟ್ ಟೈಮ್ ಅಲ್ಲಿ ಏನೋ ಹೇಳ್ಬೇಕು ಅಂತ ಅನ್ಕೊಂಡಿರ್ತೀವಿ, ಅದು ನೆನಪು ಬರೋದಿಲ್ಲ. ಆ ದೋಷಕ್ಕೆ ಈ ಹಯಗ್ರೀವ ಸ್ತೋತ್ರ ತುಂಬಾನೇ ಹೆಲ್ಪ್ ಮಾಡುತ್ತೆ, ಸಹಾಯ ಮಾಡುತ್ತೆ. ಆ ದೋಷ ನಿವಾರಣೆ ಆಗುತ್ತೆ ಹಯಗ್ರೀವ ಮಂತ್ರದಿಂದ ಅಂತಂದ್ಬಿಟ್ಟು. ಈ ಹಯಗ್ರೀವ ದೇವಸ್ಥಾನ ತಿರುವಹೀಂದ್ರಪುರಂ ದೇವನಾಥ ಸ್ವಾಮಿ ಟೆಂಪಲ್ಲು, ಕಡಲೂರು, ತಮಿಳ್ನಾಡು. ಅದಾದ್ರೂ ಹೋಗ್ಬೋದು. ಲಕ್ಷ್ಮೀ ಹಯಗ್ರೀವ ದೇವಸ್ಥಾನ ಮೆಜೆಸ್ಟಿಕ್ ಬೆಂಗಳೂರಲ್ಲಿ ಇರತಕ್ಕಂಥದ್ದು, ಅಲ್ಲಿ ಹೋದ್ರು ಕೂಡ ಈ ಬುಧನಿಂದ ಆಗಿರುವಂತ ದೋಷಗಳು ಪರಿಹಾರ ಆಗುತ್ತೆ. ಕೇಳಿಸ್ತಾ ಇದೆಯಾ? ಬೃಹಸ್ಪತಿ ತಾರಾಪತೆ ಅಂತ ಇವಾಗ ಗುರುಗ್ರಹನ ಯಾವ ರೀತಿ ಹೊಗಳಿದ್ದಾರೆ, ಯಾವ ರೀತಿ ಅವನನ್ನ ಸ್ತುತಿ ಮಾಡಿದ್ದಾರೆ ದೀಕ್ಷಿತರು ನೋಡೋಣ. ಬೃಹಸ್ಪತಿ ತಾರಾಪತೆ ಬ್ರಹ್ಮಜಾತೆ ನಮೋಸ್ತುತೆ ಅಂತ ಹೇಳಿದ್ದಾರೆ. ಬೃಹಸ್ಪತಿ ಬ್ರಹ್ಮಜಾತೆ ನಮೋಸ್ತುತೆ ಅಂದ್ರೆ ಬ್ರಹ್ಮನ ಮಗ ಅಂತ ಹೇಳಿದ್ದಾರೆ. ಜನ್ಮ ತಾಳಿದವನಿಗೆ ನಮಸ್ಕಾರಗಳು. ಮಹಾಬಲ ವಿಭೋ ಗೀಷ್ಪತೆ, ಶಕ್ತಿವಂತನೇ, ಒಳ್ಳೆ ವಾಗ್ಮಿಯೇ. ಮಂಜುತರ ಧನುರ್ಮೀನಾಧಿಪತೆ, ಸುಂದರವಾದ ಧನುರ್ಮೀನ ರಾಶಿಯಾದಿಗಳಿಗೆ ಅಧಿಪತಿಯೇ. ಮಹೇಂದ್ರಾದ್ಯುಪಾಸಿತಾಕೃತೆ, ಇಂದ್ರನೇ ಮೊದಲಾದ ದೇವತೆಗಳಿಂದ ಪೂಜಿಸಲ್ಪಟ್ಟವನೇ. ಮಾಧವಾದಿ ವಿನುತ ಧೀಮತೆ, ವಿಷ್ಣು ಮುಂತಾದವರಿಂದ, ಮಾಧವ ಅಂತಂದ್ರೆ ವಿಷ್ಣು ಮುಂತಾದವರಿಂದ ಕೊಂಡಾಡಲ್ಪಟ್ಟ ಬುದ್ಧಿಯುಳ್ಳವನೇ, ಹೊಗಳಲ್ಪಟ್ಟವನೇ.
ಸುರಾಚಾರ್ಯ ವಜ್ರಧರು ಅಂತ ಹೇಳಿದ್ದಾರೆ. ದೇವತೆಗಳ ಶ್ರೇಷ್ಠ ಗುರು, ವಜ್ರಾಯುಧವನ್ನು ಹಿಡಿದವನೇ. ಶುಭಲಕ್ಷಣ ಜಗತ್ರಯ ಗುರು, ಶುಭ ಲಕ್ಷಣಗಳುಳ್ಳವನೇ, ಮೂರು ಲೋಕಗಳಿಗೂ ಗುರುವಾದಂಥವನು. ಜರಾದಿ ವರ್ಜಿತ ಕ್ರೋಧ, ಮುಪ್ಪು ಮತ್ತು ಕೋಪವಿಲ್ಲದವನು ಅಥವಾ ವೃದ್ಧಾಪ್ಯವೇ ಇಲ್ಲದವನು, ಕ್ರೋಧದಿಂದ ಮುಕ್ತನಾದಂಥವನು. ಕಚ ಜನಕಾಶ್ರಿತ ಜನಕಲ್ಪತರೋ, ಕಚ ಗುರುವಿನ ಮಗ ಕಚ, ಕಚನ ತಂದೆಯೇ ಬೃಹಸ್ಪತಿಯ ಮಗ, ಆಶ್ರಿತರನ್ನು ಸಲಹುವ ಕಲ್ಪವೃಕ್ಷವೇ, ಪುರಾರಿ ಗುರುಗುಹ ಸಂಮೋದಿತ. ಇದು ಸುಬ್ರಹ್ಮಣ್ಯನಿಗೆ ಹೇಳಿದ್ದಾರೆ. ಅವರು ಸುಬ್ರಹ್ಮಣ್ಯನ ಗುರುಗುಹ ಇವರಿಂದ ಸಂತೋಷಪಟ್ಟವನೇ. ಪುತ್ರಕಾರಕ ದೀನ ಬಂಧು, ಸಂತಾನವನ್ನು ನೀಡುವವನೇ, ದೀನರ ಬಂಧುವೇ, ರಕ್ಷಕನೇ. ಪರಾದಿ ಚತ್ವಾರಿ ವಾಕ್ ಸ್ವರೂಪ ಪ್ರಕಾಶಕ, ಅಂದ್ರೆ ಪರಾ ಪಶ್ಯಂತಿ, ಮಧ್ಯಮ, ವೈಖರಿ ಎಂಬ 4 ವಿಧದ ವಾಕ್ ಸ್ವರೂಪವನ್ನು ಪ್ರಕಾಶಗೊಳಿಸುವವನು. ನಮ್ಮ ಈ ಮಂತ್ರಗಳು ಹೇಳ್ಬೇಕಾದ್ರೆ 4 ಶಬ್ದಗಳು ಬರುತ್ತೆ. ಅದರಲ್ಲಿ ವೈಖರಿ, ಪರಾಚತ್ವ, ವೈಖರಿ ಅಂದ್ರೆ ಸ್ವಲ್ಪ ಜೋರಾಗಿ ಹೇಳ್ಕೊಳ್ಳೋದು, ಮನಸ್ಸಿನಲ್ಲಿ ಹೇಳ್ಕೊಳ್ಳೋದು, ಈ ತರ ಶಬ್ದಗಳಿಗೆ ಪರಾರಿ ಇವೆಲ್ಲ ಹೇಳ್ತಾರೆ. ಚತುರ್ವಾಕ್ ಅಂತ. ಪಶ್ಯಂತಿ, ಮಧ್ಯಮ, ವೈಖರಿ ಎಂಬ 4 ವಿಧದ ವಾಕ್ ಸ್ವರೂಪವನ್ನು ಪ್ರಕಾಶಗೊಳಿಸುವವನು. ನಿರಾಮಯನಾದ ನೀತಿಕರ್ತ್ರೆ, ರೋಗರಹಿತನೇ, ನೀತಿಶಾಸ್ತ್ರ ಬಲ್ಲವನು. ನಿರಂಕುಶಾಯ ವಿಶ್ವಭರ್ತ್ರೆ, ವಿಘ್ನಹರ್ತನೆ, ನಿರಂಜನಾಯ ಭುವನ ಭೋಕ್ತ್ರೆ. ಕಳಂಕರಹಿತನೂ ಆನಂದದಾಯಕನೂ ಆದ ನಿರಂಶಾಯ ಮುಖ ಪ್ರವಾತ್ರೆ, ಪರಿಪೂರ್ಣನು ಶುಭ ಫಲದಾತನೇ. ಇಲ್ಲಿ ಗುರುವಿನ ಒಂದು ದೋಷ ನಿವಾರಣೆಗೆ ಗುರು ಪವನಪುರಾಧೀಶ ಗುರುವಾಯೂರಪ್ಪನ ದೇವಸ್ಥಾನಕ್ಕೆ ನಾವು ವಿಸಿಟ್ ಕೊಡ್ಬೋದು. ಮತ್ತೆ ಅದು ಬಿಟ್ರೆ ದಕ್ಷಿಣಾಮೂರ್ತಿ ದೇವಸ್ಥಾನ ಶುಕಪುರಂ ಕೇರಳದಲ್ಲಿದೆ, ಅಲ್ಲಿ ಕೂಡ ಗುರುವಿನ ದೋಷ ನಿವಾರಣೆ ಆಗುತ್ತೆ. ಅದು ಬಿಟ್ರೆ ಇನ್ನೊಂದು ದೇವಸ್ಥಾನ ಅಲಂಗುಡಿ ಗುರುಸ್ಥಳಂ, ಅದು ತಮಿಳ್ನಾಡಲ್ಲಿ ಕುಂಭಕೋಣಂ ಅಲ್ಲಿದೆ. ಅಲಂಗುಡಿಯಲ್ಲಿರೋ ಗುರುಸ್ಥಳಕ್ಕೆ ನಾವು ಭೇಟಿ ಕೊಡ್ಬೋದು. ಅಲ್ಲಿ ಗುರುವಿನಿಂದ ಉಂಟಾಗಿರ್ತಕ್ಕಂಥ ದೋಷನ ನಿವಾರಣೆ ಆಗುತ್ತೆ. ಇಷ್ಟು ಗುರುಗ್ರಹದ ಬಗ್ಗೆ ಈ ರೀತಿ ಹೇಳಿದ್ದಾರೆ. ಈ ಗುರುಗ್ರಹದ ಈ ಕೃತಿನ ಅವರು ಹಾಡ್ಕೊಂಡಿದ್ದಕ್ಕೆ ಅವರ ಉದರಶೂಲೆ ಶಿಷ್ಯನ ತಂಬಿಯಪ್ಪನ ಉದರಶೂಲೆ ನಿವಾರಣೆ ಆಯ್ತು ಅಂತಂದ್ಬಿಟ್ಟು ಹೇಳಿದ್ದಾರೆ. ಇನ್ನ ಮುಂದಿನ ಗ್ರಹ ಶುಕ್ರ ಭಗವಂತ ಅಂತಂದ್ಬಿಟ್ಟು, ಶುಕ್ರ ಭಗವಂತಂ ಚಿಂತಯಾಮಿ ಸತತಂ ಅಂತಂದ್ಬಿಟ್ಟು ಶುಕ್ರನಿಗೆ ಕೀರ್ತನೆಯನ್ನು ರಚನೆ ಮಾಡಿದ್ದಾರೆ. ಹೇ ಶುಕ್ರ ಭಗವಾನ್ ಮಾಂಶು ಪಾಲಯ ವೃಷಭ ತುಲಾಧೀಶ ದೈತ್ಯ ಹಿತೋಪದೇಶ ಅಂತಂದ್ಬಿಟ್ಟು, ಸಕಲ ತತ್ವಗಳನ್ನು ಬಲ್ಲವನಾದ ಶ್ರೀ ಶುಕ್ರ ಭಗವಂತನನ್ನು ನಾನು ಸದಾ ಸ್ಮರಿಸುತ್ತೇನೆ ಅಂತ. ಹೇ ಶುಕ್ರ ಭಗವಾನರೇ, ದೈತ್ಯರಿಗೆ ಹಿತೋಪದೇಶ ಮಾಡುವವರೇ, ಮತ್ತೆ ವೃಷಭ ಮತ್ತು ತುಲಾ ರಾಶಿಗಳ ಅಧಿಪತಿಯೇ, ನನ್ನನ್ನು ಬೇಗನೆ ರಕ್ಷಿಸಿ ಅಂತಂದ್ಬಿಟ್ಟು. ಆಮೇಲೆ ಕೇಶವ ಕಟಾಕ್ಷೈಕ ನೇತ್ರಂ, ಒಂದೇ ಒಂದು ಕಣ್ಣಿರ್ತಕ್ಕಂಥ ಅವನು ಶುಕ್ರಾಚಾರ್ಯನು. ಅವನಿಗೆ ಹೇಗೆ ಒಂದೇ ಕಣ್ಣಾಯ್ತು ಅಂತಂತಂದ್ರೆ ವಾಮನ ಮತ್ತೆ ಬಲು ಚಕ್ರವರ್ತಿಯ ಕತೆ ಹೇಳ್ಬೋದು ಇಲ್ಲಿ. ವಾಮನ ಬಲಿ ಚಕ್ರವರ್ತಿಯಲ್ಲಿ ದಾನ ಕೇಳಲು ಹೋದಾಗ ಅದನ್ನ ತಡೆಯೋದಕ್ಕೋಸ್ಕರ ಈ ಶುಕ್ರಾಚಾರ್ಯ ಹೋಗಿ ಬಲಿಯ ಈ ಕಮಂಡಲ ಇರುತ್ತಲ್ಲ ಅದ್ರಲ್ಲಿ ಸೇರ್ಕೊಂಡ್ಬಿಡ್ತಾನೆ. ಆವಾಗ ಅದನ್ನ ತಿಳ್ಕೊಂಡಿರೋ ಮಹಾವಿಷ್ಣು ಏನ್ ಮಾಡ್ತಾನೆ, ಅವನು ದರ್ಬೆ ತಗೊಂಡು ಚುಚ್ಚು ಬಿಡ್ತಾನೆ. ವಾಮನನ ರೂಪದಲ್ಲಿ ಬಂದಿರ್ತಕ್ಕಂಥ ಮಹಾವಿಷ್ಣುವಿಗೆ ಗೊತ್ತಾಗುತ್ತೆ ಏನು ಶುಕ್ರಾಚಾರ್ಯ ಇಲ್ಲಿ ಔತ್ಕೊಂಡಿದ್ದಾನೆ ಅಂತಂದ್ಬಿಟ್ಟು. ಅವರು ಸಂಕಲ್ಪ ಮಾಡೋದಕ್ಕೆ, ನೀರು ಬರ್ದಾಗೆ ಮಾಡೋದಕ್ಕೆ ಹೋಗಿ ಕಮಂಡಲ್ನಲ್ಲಿ ಪ್ರವೇಶ ಮಾಡ್ಬಿಡ್ತಾನೆ. ಅದನ್ನ ಅರ್ಥಕೊಂಡು ದರ್ಬೆಯಿಂದ ಚುಚ್ಚಿದಾಗ
ಈ ಒಂದೇ ಒಂದು ಕಣ್ಣು ಹೋಗ್ಬಿಡುತ್ತೆ ಶುಕ್ರಾಚಾರ್ಯಂದು, ಆವಾಗಿಂದ ಒಕ್ಕಣ್ಣ ಆಗ್ತಾನೆ. ಹಾಗೆ ದೈತ್ಯರಿಗೆ ಹಿತೋಪದೇಶ ಮಾಡುವವನೇ, ವೃಷಭ ಮತ್ತು ತುಲಾ ರಾಶಿಗಳ ಅಧಿಪತಿಯೇ ನನ್ನನ್ನು ಕಾಪಾಡು. ಕೇಶವನು ವಿಷ್ಣುವಿನ ಕಟಾಕ್ಷವೇ ಕಣ್ಣಾಗಿ ಉಳ್ಳವನು, ಕಿರೀಟವನ್ನು ಧರಿಸಿದವನು, ಬಿಳಿಯ ಶರೀರ ಉಳ್ಳವನು, ಧವಳ ಗಾತ್ರಂ ಅಂದ್ರೆ ಬಿಳಿಯ ಶರೀರ ಉಳ್ಳವನು. ಮತ್ತೆ ಇಲ್ಲಿ ಹೇಳಿದ್ದಾರೆ, ವಿಂಶತಿ ವತ್ಸ ರೋಡುದಶ ಅಂದ್ರೆ ವಿಂಶತಿ ವತ್ಸ ಉಡುದಶ ವಿಭಾಗಂ, 20 ವರ್ಷಗಳ ಕಾಲ ಶುಕ್ರ ದಶೆ ಆಳ್ತಾನೆ. ಮತ್ತೆ ಅಷ್ಟವರ್ಗಂ ಕವಿಂ ಕಳತ್ರಕಾರಕಂ, ಅಷ್ಟಕ ವರ್ಗ, ಈ ಶುಕ್ರನಿಗೆ ಕವಿ ಅಂತ ಕೂಡ ಹೆಸರಿದೆ. ಕವಿಂ ಕಳತ್ರಕಾರಕ, ಕಳತ್ರನಿಗೆ ಕಾರಕನು ಅಂದ್ರೆ ಗಂಡು ಮಕ್ಕಳ ಜಾತಕದಲ್ಲಿ ಶುಕ್ರ ಕಳತ್ರ ಕಾರಕ ಕಳತ್ರನಿಗೆ ಕಾರಕನಾಗ್ತಾನೆ. ಅಷ್ಟವರ್ಗದಲ್ಲಿ ಸ್ಥಾನ ಪಡೆದವನು ಕಾವ್ಯದ ಅಧಿಪತಿ ಮತ್ತು ಕಳತ್ರಕಾರಕ, ದಾಂಪತ್ಯ ಜೀವನಕ್ಕೆ ಕಾರಕ ಆಗಿದ್ದಾನೆ. ಈ ಕೃತಿಯು ಶುಕ್ರನಿಗೆ ನಮಸ್ಕರಿಸುತ್ತದೆ. ಅವನು ಜ್ಞಾನಿ. ಶುಕ್ರಾಚಾರ್ಯರು ವೈಭವಯುತವಾದ ಬಿಳಿ ಬಣ್ಣದವನು, ವಿಷ್ಣು ಭಕ್ತ ಮತ್ತು ದಾಂಪತ್ಯ ಜೀವನ ಐಶ್ವರ್ಯವನ್ನು ದಯಪಾಲಿಸುವವನು ಅಂತ ಹೇಳಿದ್ದಾರೆ. ನವಾಂಶ ಹೋರಾದ್ರೇಕಾಣಾದಿ ವರ್ಗೋತ್ತಮ ಮತ್ತೆ ವರ್ಗೋತ್ತಮ ಸಮಯೇ ವಕ್ರ ಉಚ್ಚ ನೀಚ ಸ್ವಕ್ಷೇತ್ರ ವರಕೇಂದ್ರ ಮೂಲ ತ್ರಿಕೋಣೆ ತ್ರಿಶಾಂಶ ಷಷ್ಟ್ಯಾಂಶ ಐರಾವತಾಂಶ ಪಾರಿಜಾತಾಂಶ ಗೋಪುರಾಂಶ ಇವೆಲ್ಲ ಅಂಶಗಳಲ್ಲಿ ಶುಕ್ರ ಇದ್ದ ಅಂತಂದ್ರೆ ರಾಜಯೋಗ ಕಾರಕನಾಗ್ತಾನೆ, ರಾಜಯೋಗವನ್ನು ಕೊಡುತ್ತಾನೆ, ರಾಜ್ಯವನ್ನು ಪ್ರಸಾದಿಸ್ತಾನೆ ಅಂತ ಹೇಳಿದ್ದಾರೆ. ಮತ್ತೆ ಗುರುಗುಹ ಮುದಂ ಅಂದ್ರೆ ಇಲ್ಲಿ ಶುಕ್ರಾಚಾರ್ಯ ಅದೇ ತಪಸ್ಸು ಮಾಡಿದ ಸ್ಥಳ ಅಂತೆ, ಕುಂಭಕೋಣಂ ಹತ್ರ ಇರೋದು ಅದು. ನೇತ್ರನಾಥೇಶ್ವರಂ ಕೋಯಿಲ್ ಅಂತಂದ್ಬಿಟ್ಟು ಅಲ್ಲಿ ನೇತ್ರ ದೀಪ ದರ್ಶನ ಅಂದ್ರೆ ಇವನು ಶುಕ್ರಾಚಾರ್ಯ ಹೋಗಿ ಅಲ್ಲಿ ತಪಸ್ಸು ಮಾಡಿದಾಗ ತನಗೆ ನೇತ್ರ ಬರಬೇಕು ಅಂತಂದ್ಬಿಟ್ಟು, ಕಳ್ಕೊಂಡಿರ್ತಾನಲ್ಲ ಆ ನೇತ್ರ ಬರಬೇಕು ಅಂತಂದ್ಬಿಟ್ಟು ಅಲ್ಲಿ ತಪಸ್ಸು ಮಾಡಿದಾಗ ಅವನಿಗೆ ಕಣ್ ಬಂತಂತೆ, ಏನೋ ದೀಪ ಬಂತಂತೆ, ಅದು ನೇತ್ರ ದರ್ಶನ ಆಗ್ಬಿಟ್ಟು ಅದು ಈಗಲೂ ಇದೆಯಂತೆ. ಮತ್ತೆ ಅದು ಸ್ಥಳ ಪುರಾಣದ ಪ್ರಕಾರ ಶುಕ್ರಾಚಾರ್ಯನಿಗೆ ಕಣ್ಣು ಬಂತು ಅಂತ ಸ್ಥಳ ಪುರಾಣ ಹೇಳುತ್ತೆ. ಅಲ್ಲಿ ಶುಕ್ರ ಹೋಮ ಮಾಡ್ತಾರಂತೆ. ಶುಕ್ರ ಹೋಮ ಮಾಡಿದಾಗ ಯಾರಿಗಾದ್ರೂ ನಮ್ ಕಣ್ಣಿನ ಏನಾದ್ರೂ ಸಮಸ್ಯೆ ಇದ್ರೆ, ಐ ವಿಷನ್ ಪ್ರಾಬ್ಲಮ್ ಇದ್ರೆ ಆ ದೋಷಕ್ಕೆ ಅಲ್ಲಿ ಶುಕ್ರ ಹೋಮ ಮಾಡಿಸಿ ಆ ನೇತ್ರ ದೀಪ ದರ್ಶನ ಮಾಡಿದಾಗ ಅವ್ರಿಗೆ ಒಳ್ಳೇದಾಗುತ್ತೆ, ಕಣ್ಣಿನ ದೋಷ ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು ಹೇಳಿದ್ದಾರೆ. ಅದು ತಿರುವೆಳ್ಳಿಯಂ ಗುಡಿ ಅಂತಂದ್ಬಿಟ್ಟು ತಮಿಳ್ನಾಡಲ್ಲಿ ಇರೋದು. ಶುಕ್ರ ಆಯ್ತು. ಮತ್ತೆ ಈಗ ಶನಿ ಗ್ರಹಕ್ಕೆ ಬರೋಣ. ದೀಕ್ಷಿತರು ಶನಿ ಗ್ರಹವನ್ನು ದಿವಾಕರ ತನುಜಂ ಶನೈಶ್ವರಂ ಅಂತಂದ್ಬಿಟ್ಟು ಸೂರ್ಯನ ಇದು ಶನೀಶ್ವರನ ಸ್ತುತಿ ಮಾಡಿದ್ದಾರೆ, ಕೀರ್ತನೆ ರಚಿಸಿದ್ದಾರೆ. ಅವನು ಸೂರ್ಯನ ಮಗನಾದಂತ ದಿವಾಕರ ತನುಜಂ ಶನೈಶ್ಚರಂ, ಧೀರನಾದಂತಹ ಮಗನನ್ನ ಧ್ಯಾನಿಸುತ್ತೇನೆ ಸದಾ ಅಂತ ಹೇಳಿದ್ದಾರೆ. ಇಲ್ಲಿ ನವಗ್ರಹ ಕೃತಿಯ ಶನಿದೇವನು, ಈ ಗೀತೆಯು ಶನಿಯನ್ನು ಸೂರ್ಯನ ಪುತ್ರ, ನ್ಯಾಯದೇವತೆ ಮತ್ತು ಭಕ್ತರಿಗೆ ಇಷ್ಟಾರ್ಥಗಳನ್ನು ಕರುಣಿಸುವವ ಎಂದು ವರ್ಣಿಸುತ್ತದೆ. ಇದು ಯಮಧರ್ಮರಾಜನ ಸಹೋದರನು ಕೂಡ ಹೌದು. ಶನಿಯು ಸೂರ್ಯನ ಪುತ್ರನಾದ ಶನೈಶ್ವರನನ್ನು ಭಜಿಸುತ್ತೇನೆ. ಭಜೇಹಂ ಭಕ್ತ ಕಲ್ಪತರುಂ, ಭಕ್ತರಿಗೆ ಕಲ್ಪವೃಕ್ಷದಂತೆ ಇಷ್ಟಾರ್ಥ ಕೊಡುವವನು. ದಿನಕರ ಚರಣ ಪಂಕಜ ಮಕರಂದಂ, ಸೂರ್ಯನ ಪಾದ ಕಮಲಗಳ ಮಕರಂದವನ್ನು ಸೇವಿಸುವವನು. ದಿವಾಕರ ತನುಜಂ ಶನೈಶ್ಚರಂ.
ಕಾಲ ಕಾಲದಂಡ ಪರಿಪೀಡಿತ ಜಾನುಂ, ಯಮನ ದಂಡದಿಂದ ಪೀಡಿತರಾದಾಗ ಮಂಡಿಯನ್ನು ಅಂದ್ರೆ ಜಾನುವನ್ನು ಪೀಡಿತವಾದ ಅಂದ್ರೆ ಸ್ವಲ್ಪ ಮಂದಚರ ಅವನು, ಮತ್ತೆ ಸ್ವಲ್ಪ ನಿಧಾನವಾಗಿ ಸ್ವಲ್ಪ ಕುಂಟುತ್ತಾ ನಡೆಯುತ್ತಾನೆ. ಯಾಕೆ ಅಂತಂದ್ರೆ ಯಮನಿಂದ ಅವನು ಪೀಡಿತನಾಗಿರ್ತಾನೆ, ಅವನ ಮಂಡಿ ತೊಂದರೆ ಇರುತ್ತೆ. ಕಾಮಿತಾರ್ಥ ಫಲದ ಕಾಮಧೇನು, ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಕಾಮಧೇನುವಿನಂತಿರುವನು. ಕಾಲಚಕ್ರ ಭೇದ ಚಿತ್ರಭಾನುಂ, ಕಾಲಚಕ್ರವನ್ನು ಭೇದಿಸುವ ಅಂದ್ರೆ ಬದಲಾಯಿಸುವ ಬೆಂಕಿ ಅಂತವನು. ಕಲ್ಪಿತ ಛಾಯಾದೇವಿ ಸೂನುಂ, ಛಾಯಾದೇವಿಯ ಮಗ ಅಂದ್ರೆ ಸಂಜ್ಞಾ ದೇವಿಯ ಪ್ರತಿಬಿಂಬವಾಗಿ ಸೃಷ್ಟಿಯಾದವಳು. ಇಲ್ಲಿ ಏನ್ ಮಾಡ್ತಾಳೆ ಸಂಜ್ಞಾ, ಅವಳು ಈ ಸೂರ್ಯನ ಶಾಖಕ್ಕೆ ಹೆದರಿ ಅಲ್ಲಿ ನಾನು ಜೀವನ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ತನ್ನಂತೆ ತನ್ನ ಪ್ರತಿರೂಪವಾದ ಒಂದು ಬಿಂಬವನ್ನು ಸೃಷ್ಟಿ ಮಾಡಿ ಆ ಛಾಯೆಯ ಜೊತೆ ಸೂರ್ಯನ ಜೊತೆ ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾಳೆ. ಆಗ ಅವರಿಗೆ ಹುಟ್ಟಿದವನೇ ಶನಿ. ಆ ಶಾಖದಿಂದ ಅವನು ಶನಿ ಕಪ್ಪಾದ ದೇಹವನ್ನು ಹೊಂದಿರ್ತಾನೆ. ಶನಿಯು ಕಷ್ಟಗಳನ್ನು ನೀಡುವವನಲ್ಲ. ಜನ ಏನಂತ ತಿಳ್ಕೊಂಡಿದ್ದಾರೆ, ಶನಿ ಅಂತಂದ್ರೆ ಎಲ್ಲಾರ್ಗು ಹೆದರಿಕೆ ಇದೆ, ಅಯ್ಯೋ ಕಷ್ಟ ಬಂದ್ಬಿಡ್ತಪ್ಪ ಶನಿ ಬಂದ್ಬಿಡ್ತು ಅಂತ ಹೆದರ್ತಾರೆ. ಆದ್ರೆ ಹೆದರ್ಬೇಕಾಗಿಲ್ಲ. ಶನಿಯು ಕಷ್ಟಗಳನ್ನೇ ನೀಡುವವನಲ್ಲ, ಬದಲಾಗಿ ನ್ಯಾಯಯುತವಾಗಿ ಕರ್ಮಫಲವನ್ನು ನೀಡಿ ಶರಣಾದ ಭಕ್ತರಿಗೆ ಕಾಮಧೇನುವಿನಂತೆ ಇಷ್ಟಾರ್ಥಗಳನ್ನು ಈಡೇರಿಸುವವನು ಅಂತ ಕೂಡ ಹೇಳ್ತಾರೆ. ಇಷ್ಟು ಶನಿ. ಮತ್ತೆ ಇಲ್ಲಿ ಕಾಲಾಂಜನ ಕಾಂತಿಯುಕ್ತ ದೇಹಂ ಅಂದ್ರೆ ಸುವಾಸನೆಯುಕ್ತವಾದ ಸಸ್ಯ ಕಾಲಾಂಜನ ಅನ್ನೋದು, ಅಂತಹ ಒಂದು ಕಾಂತಿಯುಕ್ತವಾದ ದೇಹವನ್ನು ಹೊಂದಿದ್ದಾನೆ. ಕಾಲನ ಸಹೋದರ ಕಾಕವಾಹನ, ಕಾಗೆಯನ್ನು ವಾಹನವಾಗಿ ಪಡ್ಕೊಂಡಿದ್ದಾನೆ. ಯಮನ ಸೋದರ, ಕಾಲ ಸಹೋದರ ಅಂದ್ರೆ ಯಮನ ಸಹೋದರ. ನೀಲಾಂಶುಕ ಪುಷ್ಪಂ ಮಾಲಾವೃತಂ, ನೀಲಿ ಪುಷ್ಪಗಳಿಂದ ಅವನು ಆವೃತನಾಗಿದ್ದಾನೆ, ನೀಲಿ ಪುಷ್ಪಗಳ ಹಾರವನ್ನು ಧರಿಸಿದ್ದಾನೆ. ನೀಲರತ್ನ ಭೂಷಣ ಅಲಂಕೃತಂ, ನೀಲಿ ರತ್ನವನ್ನು ಶನಿಗ್ರಹಕ್ಕೆ ಸೂಚಿಸಲಾಗಿದೆ. ಮಾಲಿನಿ ವಿನುತ ಗುರುಗುಹ ಮುದಿತಂ, ಮಾಲಿನಿ ವಿನುತ ಅಂದ್ರೆ ಅದೊಂದು ಮಂತ್ರ, ಆ ಮಾಲಿನಿ ಮಂತ್ರದಿಂದ ಹೊಗಳಲ್ಪಟ್ಟವನು. ಮಕರ ಕುಂಭರಾಶಿ ನಾಥಂ, ತಿಲತೈಲ ಮಿಶ್ರಿತಾನ್ನ ದೀಪ ಪ್ರಿಯಂ, ದಯಾ ಸುಧಾ ಸಾಗರಂ ನಿರ್ಭಯಂ. ಈ ಶನಿ ಗೆ ಪರಿಹಾರ ಬೇಕು ಅಂತಂದ್ರೆ ಒಂದೇ ಒಂದು ಕ್ಷೇತ್ರ. ಇಲ್ಲಿ ಕನಕರುಚಿರ ಕಾವ್ಯಾಖ್ಯಾತ ಶನೈಶ್ಚರ ನೋಚಿತ ಶ್ರಿತಗುರುಬುಧ ಭಾಸ್ವದ್ರೂಪ ಧ್ವಜಾಧಿಪ ಸೇವಿತ ವಿಹಿತ ವಿಭವ ನಿತ್ಯಂ ವಿಷ್ಣೋಃ ಪದೇ ಮಣಿಪಾದುಕೆ ಕ್ಷಮಸಿ ಮಹತೆ ವಿಶ್ವೇಶಾಂ ನಃ ಶುಭಾ ಗ್ರಹಮಂಡಲಿ ಅಂತಂದ್ಬಿಟ್ಟು ವೇದಾಂತ ನಿರ್ದೇಶಕರು ಕೂಡ ಹೇಳಿದ್ದಾರೆ. ಈ ನವಗ್ರಹಗಳನ್ನ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ಏನು, ಶ್ರೀರಂಗ ಕ್ಷೇತ್ರದಲ್ಲಿ ರಂಗನಾಥನ ಪಾದಕೆಗಳಲ್ಲಿ ಈ ನವಗ್ರಹಗಳು ಎಲ್ಲ ನವರತ್ನಗಳಾಗಿ ಶೋಭಿತವಾಗಿವೆ ಅಂತ. ಅಲ್ಲಿ ಹೋಗ್ಬಿಟ್ಟು ಶ್ರೀರಂಗನಾಥನ ದರ್ಶನ ಮಾಡಿದ್ರೆ ಸಕಲ ಎಲ್ಲಾ ಗ್ರಹ ದೋಷಗಳು ನಿವಾರಣೆ ಆಗುತ್ತೆ ಅಂತಂದ್ಬಿಟ್ಟು ಕೊನೆಗೆ ಶ್ರೀರಂಗ ಕ್ಷೇತ್ರವನ್ನೇ ಹೇಳಿದ್ದಾರೆ. ಕನಕ ರುಚಿರ ಅಂತಂದ್ರೆ ಹೊಂಬಣ್ಣದಿಂದ ಕೂಡಿದವನು. ಯಾರು ಕುಜನಿಗೆ ಹೇಳಿದ್ದಾರೆ, ಮಂಗಳ ಗ್ರಹಕ್ಕೆ ಹೊಂಬಣ್ಣದಿಂದ ಕೂಡಿದವನೇ. ಕಾವ್ಯಾಖ್ಯಾತ ಅಂತಂದ್ರೆ ಶುಕ್ರನಿಗೆ ಹೇಳಿದ್ದಾರೆ, ಕಾವ್ಯವನ್ನು ವಿಖ್ಯಾತನಾದವನು, ಕಾವ್ಯ ರಚನೆಯಲ್ಲಿ ಜ್ಞಾನವನ್ನು ಕೊಡ್ತಕ್ಕಂಥವನು ಅಂತ. ಶನೈಶ್ಚರಣೋಚಿತ ಶ್ರಿತಗುರು ಬುಧ ಭಾಸ್ವದ್ರೂಪ ದ್ವಿಜಾಧಿಪ, ಇವರೆಲ್ಲ ದ್ವಿಜರಿಂದ ಪೂಜಿಸಲ್ಪಡ್ತಕ್ಕಂಥವ್ರು, ಗುರು ಬುಧ ಎಲ್ಲ ಅಂತ ಅಂದ್ಬಿಟ್ಟು. ಶನೈಶ್ಚರ ಇವರು ಬರೀ 7 ಗ್ರಹಗಳಿಗೆ ಮಾತ್ರ ದೀಕ್ಷಿತರು ಕೃತಿಗಳನ್ನ ರಚನೆ ಮಾಡಿದ್ರು ಅಂತ ಹೇಳ್ತಾರೆ. ಇನ್ನ ರಾಹುಕೇತುಗಳಿಗೆ ಅವರು ರಚನೆ ಮಾಡ್ಲಿಲ್ವಂತೆ. ಅವರು ಶಿಷ್ಯರು ಏನ್ ಮಾಡ್ತಾರೆ, ರಾಹುಕೇತುಗಳಿಗೂ ಅವರೇ ಶಿಷ್ಯರೇ ರಚನೆ ಮಾಡ್ಬಿಟ್ಟು ಕೃತಿಗಳನ್ನ
ದೀಕ್ಷಿತರ ನಾಮಾಂಕಿತಾನೆ ಇಟ್ರು ಅಂತಂದ್ಬಿಟ್ಟು ಕೆಲವೊಂದ್ ಕಡೆ ಹೇಳ್ತಾರೆ. ಇಲ್ಲಿ ರಾಹು ನವಗ್ರಹ ಸ್ಮರಾಮ್ಯಹಂ ಸದಾ ರಾಹುಂ ಅಂತ ರಾಹು ಗ್ರಹವನ್ನು ಸ್ತುತಿಸುವ ಕೃತಿ ಇದು. ಇದು ವಿಕೃತ ದೇಹ ಹೊಂದಿರುವ ರಾಹುವು ಸೂರ್ಯ ಚಂದ್ರರನ್ನು ಗ್ರಹಣ ಮಾಡ್ತಾನೆ. ಈ ರಾಹು ವಿಕೃತ ದೇಹವನ್ನು ಹೊಂದಿದ್ದಾನೆ, ಚಂದ್ರರನ್ನು ಗ್ರಹಣ ಮಾಡ್ತಾನೆ. ರೋಗಗಳನ್ನು ಮತ್ತು ಸರ್ಪ ಭಯವನ್ನು ಹೋಗಲಾಡಿಸುವ ರಾಹುವನ್ನು ಸದಾ ಸ್ಮರಿಸುತ್ತೇನೆ. ಮತ್ತೆ ಕೇತು ಮಹಾಸುರಂ ಕೇತು ಮಹಂ ಭಜಾಮಿ ಅಂತ ಕೇತು ಬಗ್ಗೆ ಹೇಳಿದ್ದಾರೆ. ನಾನು ಮಹಾನ್ ಅಸುರನಾದಂತಹ ರಾಕ್ಷಸ ಬಲಿಷ್ಠ ಕೇತುವನ್ನು ಭಜಿಸುತ್ತೇನೆ. ಚಿತ್ರೇಣ ತೀರ್ಥಾಧಿಪಂ, ಚಿತ್ರ ವಿಚಿತ್ರವಾದ ರೂಪವನ್ನು ಹೊಂದಿರುವವನೇ, ತೀರ್ಥಗಳಿಗೆ ಅಧಿಪತಿಯೇ, ಮಹಾವಿಚಿತ್ರ ಭಕ್ತ ಜನ ವೃಂದಂ, ಭಕ್ತರ ಸಮೂಹಕ್ಕೆ ಮಹತ್ತಾದ ಅದ್ಭುತಗಳನ್ನು ನೀಡುವವನೇ, ಮಧುರತರ ರಾಗರೂಪಂ, ಮಧುರವಾದ ಸಂಗೀತದ ರಾಗರೂಪದಲ್ಲಿರುವವನೇ, ಛಾಯಾಗ್ರಹಂ, ನೆರಳಿನಿಂದ ಉಂಟಾಗುವ ಗ್ರಹ, ವಾರಣಾಸಿ ತೀರ್ಥಂ, ವಾರಣಾಸಿ ತೀರ್ಥದಲ್ಲಿ ನೆಲೆಸಿರುವವನೇ, ಸಾಕ್ಷಾತ್ಮ್ಯಕ್ತಂ, ಶಿಖಿರೂಪಂ, ನವಿಲಿನ ರೂಪವನ್ನು ಧರಿಸಿರುವವನೇ ಅಂತ ಕೇತುಗೆ ಹೇಳಿದ್ದಾರೆ. ಇದಿಷ್ಟು ಹೇಳಿ ನಾನು ಈ ಕೃತಿಗಳದ್ದು ಅರ್ಥ ಸ್ವಲ್ಪ ಮಟ್ಟಿಗೆ ಹೇಳಿದ್ದೀನಿ. ಇನ್ನು ತುಂಬಾನೇ ಇತ್ತು, ಹೇಳಕ್ ಆಗ್ತಾ ಇಲ್ಲ. ಸೊ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತೀನಿ ಮೇಡಮ್. ಧನ್ಯವಾದಗಳು ಮೇಡಮ್. ಮೈಕಲ್ಲಿ ನೀವು ವಿಡಿಯೋ ಬರ್ದೇ ಇದ್ರೂ ಕೂಡ ಮೈಕ್ ಇಟ್ಕೊಂಡೆ ನೀವು ಹೊಸ ತರದ ಒಂದು ವಿಷಯಗಳನ್ನು ಯದಕ್ಷರ ಪದ ಭ್ರಷ್ಟಂ ಮಾತ್ರಾಹೀನಂ ತು ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೆ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು ಮೇಡಮ್. ನಿಮ್ಮ ಉಪನ್ಯಾಸ ಒಂದು ತರ ವಿಭಿನ್ನವಾಗಿತ್ತು. 7 ಗ್ರಹಗಳಿಗೆ ತ್ಯಾಗರಾಜರು ಮುತ್ತುರಾಜರು ಹೇಳಿರುವಂತಹ ಒಂದು ದೀಕ್ಷಿತರ ಅದರ ವ್ಯಕ್ತಿತ್ವ ಹಿನ್ನೆಲೆ, ಅದರ ಜೊತೆಗೆ ಪರಿಹಾರಕವಾಗಿ ಯಾವ ಒಂದು ಸ್ಥಳಗಳನ್ನು ನಾವು ಹೋಗಬೇಕು, ಯಾವ ಸ್ತೋತ್ರಗಳನ್ನು ಹೇಳ್ಕೋಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದರೆ. ಹಾಗೆ ರಾಹುಕೇತುಗಳ ತಕ್ಕ ಮಟ್ಟಿಗೆ ಅವರ ಶಿಷ್ಯರಿಂದ ಇದಾದಂಥ ಒಂದು ವಿಷಯಗಳನ್ನು ಸಹ ನೀವು ರಚಿತವಾದಂಥ ವಿಷಯಗಳನ್ನು ಹೇಳಿದರೆ ತುಂಬ ಚೆನ್ನಾಗಿತ್ತು. ಇನ್ನೂ ಇದರಲ್ಲಿ ಇನ್ನೂ ಹೆಚ್ಚು ಫೋಕಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ನೀವು ಹೇಳ್ತೀರಾ ಅನ್ನೋದನ್ನು ಅನ್ನಿಸ್ತು ನಮಗೆ. ಮತ್ತೊಮ್ಮೆ ನಿಮ್ಮನ್ನ ಇದೇ ಒಂದು ವಿಷಯಕ್ಕೆ ನಾವು ಮಾತಾಡಿಸೋಣ, ಯಾಕೆಂದರೆ ತುಂಬ ಚೆನ್ನಾಗಿದೆ. ಒಂದೇ ಸಲ ಇದು ಅರ್ಥ ಆಗಲ್ಲ. ಭಾಳ ಅದ್ಭುತವಾಗಿ ನಿಮ್ಮ ಉಪನ್ಯಾಸ ಇತ್ತು. ನಿಮ್ಮ ಉಪನ್ಯಾಸಕ್ಕೆ ನನ್ನ ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲ ಜ್ಯೋತಿಷ್ಯ ಪ್ರಿಯರಿಂದ ಧನ್ಯವಾದಗಳು ಮೇಡಮ್. ಈ 5 ದಿನಗಳ ಮಹಿಳಾ ಒಂದು ಕಾರ್ಯಾಗಾರವನ್ನು ನಾವು ಯಶಸ್ವಿಯಾಗಿ ಮುಗಿಸಿದ್ದೀವಿ. ಮುಖ್ಯವಾಗಿ ಈ ಒಂದು ಕಾರ್ಯಾಗಾರದ ಯಶಸ್ಸಿಗೆ ಕಾರಣ ಜ್ಯೋತಿಷ್ಯ ಪ್ರಿಯರಾದಂತಹ ನೀವುಗಳೇ ಆಗಿದ್ದೀರಾ. ನೀವು ಬಂದು ಇಲ್ಲಿ ಕೂತ್ಕೊಂಡು ಉಪನ್ಯಾಸಕ್ಕೆ ಸಹಕಾರ ಕೊಡಲಿಲ್ಲ ಅಂದರೆ ಖಂಡಿತವಾಗ್ಲೂ ಕೂಡ ಉಪನ್ಯಾಸ ಮಾಡಲು ಸಾಧ್ಯ ಆಗ್ತಿರಲಿಲ್ಲ. ಈ ಉಪನ್ಯಾಸದಲ್ಲಿ ಪಾಲ್ಗೊಂಡಂಥ ಇವತ್ತಿನ ದಿನದ ಸೌಭಾಗ್ಯ ಮೇಡಮ್ ಮತ್ತು ವಸುಂಧರ ಅವರಿಗೂ ಸಹ ಧನ್ಯವಾದನ ಹೇಳ್ತಾ, ಇನ್ನು ಮಿಕ್ಕಂತ ಮೊದಲಿನಿಂದ ಮಾಡಿದಂಥ ಶೈಲಶ್ರೀ ಮೇಡಮ್, ಶೈಲಜಾ, ಪದ್ಮಜ, ಗಾಯತ್ರಿ ದೇವಿ, ಮತ್ತು ವನಮಾಲಾ, ವಿಜಯಲಕ್ಷ್ಮಿ, ದಿವ್ಯ ಸುಬ್ರಹ್ಮಣ್ಯ, ಸುಮಾಜಿ ಮತ್ತು ಪದ್ಮಜ, ಇವರೆಲ್ಲರಿಗೂ ಕೂಡ ನಾವು ಈ ದಿನ ಧನ್ಯವಾದಗಳನ್ನು ಹೇಳೋಣ. ಯಾಕೆಂದರೆ ಅವರ ಉಪನ್ಯಾಸವೂ ಸಹ ಸಕ್ಸಸ್ಫುಲ್ಲಾಗಿ ನಮ್ಮ ಈ ಕಾರ್ಯಾಗಾರ ಮುಂದುವರಿಯೋದಕ್ಕೆ ಸಾಧ್ಯ ಆಯಿತು. ಮತ್ತೊಮ್ಮೆ ನಾವು ಬೇರೆ ಯಾವುದಾದರೂ ವಿಷಯದ ಮುಖಾಂತರ ಕಾರ್ಯಾಗಾರವನ್ನು ವಿಶೇಷ ವಿಭಿನ್ನ ರೀತಿಯಲ್ಲಿ
ಮಾಡ್ತೀನಿ. ಅದರಲ್ಲಿ ಮತ್ತೆ ನಾವು ಭೇಟಿಯಾಗೋಣ. ಇಷ್ಟು ದಿನ ಸಂಯಮದಿಂದ ಕುಳಿತು ಕೇಳಿದಂಥ ನಿಮ್ಮೆಲ್ಲರಿಗೂ ಸಹ ಹಾಗೂ ಎಲ್ಲ ಉಪನ್ಯಾಸಕರಿಗೂ ಸಹ ನಾನು ಚಿರಋಣಿಯಾಗಿದ್ದೀನಿ. ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಹ ನಾನು ಅರ್ಪಿಸ್ತಾ ಇರ್ತೀನಿ. ಆಗಾಗ ಜ್ಯೋತಿಷ ಕಾರ್ಯಗಳನ್ನು ಮಾಡೋಣ ಮತ್ತು ಎಲ್ಲರೂ ಕೂಡ ಏನಾದರೂ ಒಂದು ಹೊಸ ವಿಷಯಗಳನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಈ ಕಾರ್ಯಾಗಾರವನ್ನು ಯಶಸ್ವಿಯಾಗಿ ನಡೆಸಿದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಸಹ ನಮಸ್ಕಾರಗಳು. ನಮಸ್ಕಾರ ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್. ಮೇಘನಾಥ ಮೇಡಮ್, ಧನ್ಯವಾದಗಳು ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್. ನಮಸ್ಕಾರ, ಇಷ್ಟೊಂದು ಧನ್ಯವಾದಗಳು ಮೇಡಮ್. ತುಂಬಾ ಧನ್ಯವಾದಗಳು. ಒಂದು ಮಾಡ್ತೀನಿ ನಾನು. ಅದರಲ್ಲಿ ಜಸ್ಟ್ ಕೆಲವು ವಿಷಯಗಳನ್ನು ಒಂದು 5 days ಅಥವಾ ಒಂದು 4 days ತಗೊಂಡು ವಿಭಿನ್ನವಾಗಿ ಒಂದು ನಾನೇ ನಿಮಗೆ ಜ್ಯೋತಿಷನ ಹೇಗೆ ಇದು ಮಾಡಬೇಕಂತ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಮಸ್ತೆ. ಕೂಡ ನೀವು ಭಾಗವಹಿಸಬಹುದು. ಇಷ್ಟು ದಿವಸ ನೀವು ಈ ಶ್ರಮ ತಗೊಂಡು ನಮ್ಮೆಲ್ಲರಿಗೂ ವಾಟ್ಸಪ್ ಅಲ್ಲಿ ದಯವಿಟ್ಟು ಹಾಕಿ ಔತಣವನ್ನು ಬಡಿಸಿದಂಥ ನಿಮಗೂ, ಇಷ್ಟು ಜನ ವಿದ್ವಾಂಸರುಗಳನ್ನ ಕರೆಸಿ ನಮಗೆಲ್ಲ ಪರಿಚಯ ಮಾಡಿಕೊಟ್ಟು ಅವ್ರ ಮುಖಾಂತರ ಹಲವಾರು ವಿಷಯಗಳನ್ನು ತಿಳಿಸಿಕೊಟ್ಟಂಥ ಅವರಿಗೂ ಜೊತೆಯಲ್ಲಿ ನಿಮಗೂ ಸಹ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು.